ಅಖಾಡ ಬಿಗ್ ಫೈಟ್ಗೆ ಸ್ವಾಗತ. ನಾನು ಪ್ರಭು ಹಾದಿಮನಿ. ಕೋಗಿಲು ಲೇಔಟ್ ವಿವಾದ ಆಯಿತು. ಈಗ ಮತ್ತೆ ಖ್ಯಾತಿಯನ್ನು ಶುರು ಮಾಡಿದೆ ಕೇರಳ ಸರ್ಕಾರ. ಅದರಲ್ಲೂ ಕನ್ನಡಿಗರಿಗೆ ಧಕ್ಕೆ ತರುವಂತಹ, ಕನ್ನಡಿಗರ ಅಸ್ಮಿತೆಗೆ ಕೆಣಕುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಅದು ಮಲಯಾಳಿ ಭಾಷಾ ಮಸೂದೆ 2025 ಆಲ್ರೆಡಿ ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿದೆ, ರಾಜ್ಯಪಾಲರ ಹತ್ರ ಹೋಗಿದೆ. ಈಗ ಇನ್ನೂ ಜಾರಿ ಆಗಬೇಕು. ಆದರೆ ಈಗ ಕನ್ನಡಿಗರ ಕೆಂಗಣಿಗೆ ಗುರಿಯಾಗ್ತಾ ಇದೆ ಈ ಒಂದು ಮಸೂದೆ. ಯಾಕಂತ ಹೇಳಿದ್ರೆ 2017ರಲ್ಲಿ ರಾಷ್ಟ್ರಪತಿಯವರು ತಿರಸ್ಕಾರವನ್ನು ಮಾಡಿದ್ರು, ಇದೇ ಥರ ಮೊಂಡುತನವನ್ನು ಮಾಡಿದಂಥ ಸಂದರ್ಭದಲ್ಲಿ. ನೋಡಿ, ಈ ಮಸೂದೆ ಜಾರಿ ಆದರೆ ಏನಾಗುತ್ತೆ ಹಾಗಾದರೆ? ಕೇರಳದ ಕಾಸರಗೋಡು ನೋಡಿ, ಕಾಸರಗೋಡು ಅನ್ನುವಂಥ ಪ್ರದೇಶ ಅಧಿಕೃತವಾಗಿ ಕೇರಳ ರಾಜ್ಯಕ್ಕೆ ಸೇರಿದೆ ಆಗಿರಬಹುದು, ಆದರೆ ಭಾವನಾತ್ಮಕವಾಗಿ ಕರ್ನಾಟಕದ್ದೇ ಅನ್ನುವಂಥ ಭಾವನೆ ಇದೆ. ರಾಷ್ಟ್ರಕವಿ ಗೋವಿಂದಪ್ಪ ಏನಿದ್ದಾರೆ, ಅವರು ಕೂಡ ಅಲ್ಲಿಯವರೇ. ಹಾಗೆ ಸಾಕಷ್ಟು ಕವಿಗಳು, ಸಾಹಿತಿಗಳು, ಸಾಧಕರು ಅಲ್ಲಿಂದ ಹೊರಹೊಮ್ಮಿದ್ದಾರೆ. ಎಲ್ಲವೂ ಕೂಡ ಕನ್ನಡತನಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈಗ ಅಲ್ಲಿ ಬಲವಂತವಾಗಿ 1ರಿಂದ 10ನೇ ತರಗತಿವರೆಗೆ ಪ್ರಥಮ ಭಾಷೆಯಾಗಿ ಮಲಯಾಳಂ ಕಲಿಬೇಕು ಅನ್ನುವಂಥ ಒತ್ತಡವನ್ನು ಪಿಣರಾಯಿ ವಿಜಯನ್ ಸರ್ಕಾರ ಹೇರ್ತಾ ಇದೆ. ಯಾಕೆ ಈ ಸಂದರ್ಭದಲ್ಲೇ ಅವರಿಗೆ ನೆನಪಾಯಿತು? ಯಾಕೆ ಭಾಷಾ ಪ್ರೇಮ ಉಕ್ಕಿ ಬಂತು ಅನ್ನೋದು ಕೂಡ ಸಹಜವಾಗಿ ಚರ್ಚೆ ಆಗುತ್ತೆ. ಈಗಾಗಲೇ CM ಸಿದ್ದರಾಮಯ್ಯನವರು ಕೂಡ ಖಡಕ್ ಆದಂಥ ತಿರುಗೇಟನ್ನು ಕೊಟ್ಟಿದ್ದಾರೆ. ಭಾಷಾ ಪ್ರೇಮವನ್ನು ಎಲ್ಲ ಪಕ್ಷದವರು ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಈ ಮಸೂದೆ ನಿಜಕ್ಕೂ ಜಾರಿಯಾಗುತ್ತಾ, ಅಥವಾ ಕಾಸರಗೋಡನ್ನು ಕರ್ನಾಟಕಕ್ಕೆ ವಶಪಡಿಸಿಕೊಳ್ಳುವಂಥ ಸಂದರ್ಭ ಈಗ ಬಂದಿದೆಯಾ? ಯಾಕಂದರೆ ನಾವು ಮಹಾಜನ್ ವರದಿಯನ್ನು ಅಂತಿಮವಾಗಿ ಒಪ್ಕೊಂಡಂಥವ್ರು. ಹಾಗಾಗಿನೇ ಇದೆಲ್ಲವೂ ಕೂಡ ಇನ್ನೂ ಕೆಲವೊಂದಿಷ್ಟು ಗೊಂದಲಗಳು ಹಾಗೆ ಮುಂದುವರೆದಿದೆ. ಆದರೆ 70% ಜನ ಕನ್ನಡವನ್ನು ಕಾಸರಗೋಡಿನಲ್ಲಿ ಮಾತಾಡ್ತಾರೆ, ಮನೇಲಿ ಮಾತಾಡ್ತಾರೆ, ಶಾಲೆಯಲ್ಲೂ ಕೂಡ ಕನ್ನಡ ಕಲಿಕೆ ಆಗ್ತಿದೆ. ಸುಮಾರು 200ಕ್ಕಿಂತ ಹೆಚ್ಚು ಶಾಲೆಗಳು ಕೂಡ ಕನ್ನಡವನ್ನು ಕಲಿಸ್ತಾ ಇದ್ದಾವೆ. ಅಲ್ಲಿ ಸ್ಥಳೀಯರನ್ನ ನಾವು ಮಾತಾಡಿಸಿದ್ವಿ. ಬಹುತೇಕರು ಹೇಳ್ತಾ ಇರೋದು, ನಮಗೆ ಕನ್ನಡವೇ ಉಸಿರು, ಕನ್ನಡವೇ ನಮ್ಮ ತಾಯಿ, ನಾವು ಮಲಯಾಳಂನ ಈಗ ಏಕಾಏಕಿ ಕಲಿ ಅಂತ ಹೇಳಿದ್ರೆ ಹೇಗೆ ಕಲಿಬೇಕು ಅನ್ನುವಂತಹ ಆಕ್ರೋಶದ ಮಾತುಗಳನ್ನು ಅವರು ಹೇಳ್ತಾ ಇದ್ದಾರೆ. ಹಾಗಾದರೆ ಮುಂದೆ ನಮಗಿರುವಂಥ ಆಯ್ಕೆಗಳೇನು? ಕಾನೂನಾತ್ಮಕವಾಗಿ ಹೋರಾಟ ಮಾಡುವಂತಹ ಅವಶ್ಯಕತೆ ಇದೆಯಾ? ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಕಾಂಗ್ರೆಸ್ ವಕ್ತಾರಾಗಿರುವಂತಹ ರಘು ದೊಡ್ಡಿರೋರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. BJP ವಕ್ತಾರಾಗಿರುವಂತಹ ಉತ್ಕರ್ಷ್ ಅವರು ಜಾಯ್ನ್ ಆಗಿದ್ದಾರೆ. ಉತ್ಕರ್ಷ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ರಘು ಸರ್, ಈಗ ನನಗೆ ಅನಿಸ್ತಾ ಇದೆ, ಅನುಮಾನ ಇರೋದು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗಲೇ ಕೇರಳ ಪದೇ ಪದೇ ಖ್ಯಾತೆ ತೆಗೆಯುತ್ತೆ ಅಂತೇಳಿ. ಅಲ್ಲ, ಅದು ಒಂದೇನಾಗಿದೆ, ಇವತ್ತೇನು ಮಾತಾಡ್ತಿದ್ದಾರೆ ಕರ್ನಾಟಕ ಅಥವಾ ಏನು ಇದು ಮಹಾಜನ್ ವರದಿಯನ್ನು ಫೈನಲೈಸ್ ಮಾಡಿದ್ವಿ, ಕರ್ನಾಟಕನೂ ಕೂಡ ಒಪ್ಕೊಂಡ ಹಾಗೆ. ಅಲ್ಲ, ಕೋಗಿಲು ಲೇಔಟ್ ಆಯಿತು, ಈಗ ಇದು ಬಂದಿದೆ ಹೊಸದಾಗಿ. ಅಲ್ಲ, ಇದೇನಾಗ್ತದೆ, ಈಗ ವಿರೋಧ ಪಕ್ಷದವ್ರಿಗೆ ಯಾವುದೋ ಒಂದು ಅವರು ಪಿಣರಾಯಿ ವಿಜಯನ್ ಅವರು BJP ಅವ್ರ ಜೊತೆ ಸ್ವಲ್ಪ ಕೈ ಜೋಡಿಸ್ಕೊಂಡಿದ್ದಾರೆ. ಯಾಕೆಂದರೆ ಅವರಲ್ಲಿ ED ಮತ್ತು IT ಕೇಸ್ಗಳೇನು ಇರ್ಬೋದು ಅನ್ಸುತ್ತೆ. ಹಾಗಾಗಿ ಅವ್ರಿಗೆ ಅನುಕೂಲವಾಗುವಂಥ ಕೆಲವು ಸನ್ನಿವೇಶಗಳನ್ನು ಸೃಷ್ಟಿ ಮಾಡೋದು ಈ ಪಿಣರಾಯಿ ವಿಜಯನ್ ಅವ್ರದ್ದು ಒಂದು ಹುಟ್ಟುಗೂಡ. ಈ ಚಾಳಿ ಶುರುವಾಗಿದೆ ಇತ್ತೀಚೆಗೆ. ಇನ್ನು ನಮ್ಮ ಇದ್ರ ವಿಚಾರವಾಗಿ ನಾವು ಆಲ್ರೆಡಿ ಕ್ಲಿಯರಾಗಿ ಹೇಳಿದ್ದೇವೆ, ನಿಮ್ಮ ಕೆಲಸವನ್ನು ದಯವಿಟ್ಟು ನೀವು ಮಾಡಿ, ನಿಮ್ಮ ರಾಜ್ಯದ ವಿಚಾರವಾಗಿ ನಾವು ಬರೋದಿಲ್ಲ. ಒಕ್ಕೂಟ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ನಮ್ಮ ರಾಜ್ಯದ ವಿಚಾರವಾಗಿ ನೀವು ತಲೆ ಹಾಕ್ಬಿಟ್ಟು, ನಿಮ್ಮ ರಾಜ್ಯದ ವಿಚಾರವಾಗಿ, ಆಡಳಿತಾತ್ಮಕ ವಿಚಾರವಾಗಿ ತಲೆ ಹಾಕೋದಿಲ್ಲ ಅಂತ ಹೇಳಿ ಕ್ಲಿಯರಾಗಿ ಹೇಳಿದ್ದೇವೆ. ಮತ್ತು ನಮ್ಮ ವಿಚಾರದಲ್ಲಿ ಮೂಗು ತೋರಿಸಬೇಡಿ ಅಂತ ಸ್ಟ್ರಾಂಗ್ ಆಗಿ ಹೇಳಿದ್ದೇವೆ. ಈಗಲೂ ಕೂಡ ಅದನ್ನೇ ನಾನು ಕೂಡ ಪ್ರತಿಪಾದನೆ ಮಾಡ್ತೇನೆ. ಆದರೆ ನಿಜವಾಗ್ಲೂ ಯಾಕೆ ಈ ಥರ ಮಾಡ್ತಾರೆ ಅಂತ ಹೇಳಿದ್ರೆ, ಬಟ್ ಇತ್ತೀಚೆಗೆ ಜಾಸ್ತಿ ಆಗಿದೆ ಅಂತಂದರೆ ಮೋಸ್ಟ್ಲಿ ಅವರಿಗೆ ಎಲ್ಲೋ BJP ಅವ್ರ ಜೊತೆ ಕಿರುಕುಳ, ಯಾವಾಗ ಪಿಣರಾಯಿ ವಿಜಯನ್ ಅವರು ಈ ರೀತಿ ಮಾಡ್ತಿದ್ದಾರೆ ಅಂದ್ರೆ BJP ಕುಮ್ಮಕ್ಕಿರ್ತದೆ. ಮತ್ತೆ BJP ಅವರ ED IT ಇಕ್ಕಳದಲ್ಲಿ ಮಾತೃಭಾಷೆಗೆ ಧಕ್ಕೆ ಬರ್ತಾ ಇದೆ. ನೀವು ಇದರಲ್ಲೂ ರಾಜಕಾರಣ ಮಾಡ್ತಾ ಇದ್ದೀರಿ. ಅಲ್ಲ, ನಾನು ರಾಜಕಾರಣ ಎಲ್ಲಿ ಮಾಡ್ತಾ ಇಲ್ಲ. ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ವಾಸ್ತವವಾಗಿ ಅವ್ರು ಯಾಕೆ ಮಾಡ್ತಾರೆ. 2017ರಲ್ಲಿ ಈ ಬಿಲ್ಲನ್ನು ತಿರಸ್ಕಾರ ಆಗಿದೆ. ಅವರು ಆಲ್ರೆಡಿ ಇವರೇ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಪ್ರಯತ್ನವನ್ನು ಮಾಡಿದ್ರು, ಅದರ ಗವರ್ನರ್ ರಿಜೆಕ್ಟ್ ಮಾಡಿದ್ದಾರೆ. ಅಂದರೆ ಅದು ಯಾವಾಗಲೂ ಕಾನ್ಸ್ಟಿಟ್ಯೂಷನಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವೇನು 1957ನಲ್ಲಿ ಇದಾದಾಗ ಏನು ಸರಿ ನಮ್ಮ ಗಣರಾಜ್ಯಕ್ಕೆ ಬಂದಾಗ ಎಲ್ಲ ಭಾಷಾವಾರು ಪ್ರಾಂತ್ಯವನ್ನು ರಚನೆ ಮಾಡಿದಾಗ ಈ ಗಡಿಯಲ್ಲಿದ್ದಂಥ ಒಂದು ಪ್ರದೇಶಗಳನ್ನು ಸೇರಿಸ್ಕೊಳ್ಳೋಂಥ ಸಂದರ್ಭದಲ್ಲಿ ಸ್ಟೇಟಸ್ ಕೋ ಮೇಂಟೈನ್ ಮಾಡಿ, ಯಾರು ಯಾವ ಭಾಷೆಯ ಇದನ್ನು ಓದ್ತಿದ್ದಾರೋ ಅವರು ಅದನ್ನು ಕಂಟಿನ್ಯೂ ಮಾಡಿ ಅಂತೇಳಿ. ಅದೇ ಲೆಕ್ಕದಲ್ಲಿ ಕರ್ನಾಟಕದಲ್ಲೂ ಕೂಡ ಈಗಲೂ ತಮಿಳು ಶಾಲೆಗಳಿದ್ದಾವೆ, ತೆಲುಗು ಶಾಲೆಗಳಿದ್ದಾವೆ, ಉರ್ದು ಶಾಲೆಗಳಿದ್ದಾವೆ. ಒಂದು ಮಲಯಾಳಂ ಭಾಷೆಗಳ ಶಾಲೆಗಳು ಯಾವುದೂ ನಮ್ಗೆ ಕೇಳಿಲ್ಲ. ಬಟ್ ಆದರೆ ತೆಲುಗು ಮತ್ತು ತಮಿಳು ಭಾಷೆಯ ಶಾಲೆಗಳು ಎಷ್ಟೊಂದಿದ್ದಾವೆ. ಮರಾಠಿ ಶಾಲೆಗಳು ಕರ್ನಾಟಕದಲ್ಲಿದ್ದಾವೆ. ಅಂದರೆ ಕರ್ನಾಟಕ ಯಾವಾಗಲೂ ಪ್ರತಿಯೊಬ್ಬರನ್ನು ನಾವು ಅಣ್ಣ ತಮ್ಮಂದಿರ ಹಾಗೆ ಅವ್ರ ಜೊತೆ ಸಂಬಂಧವನ್ನು ಇಟ್ಕೊಂಡಿದ್ದೇವೆ. ಈಗ ಕರ್ನಾಟಕದಲ್ಲಿ ಇರ್ತಕ್ಕಂಥ ಶಾಲೆಗಳು ನಾವ್ಯಾಕೆ ತೆಗ್ದಿಲ್ಲ? ಕರೆಕ್ಟ್. ಯಾಕೆ ಅಂತ ನಾವು ಪ್ರತಿಯೊಬ್ಬರನ್ನು ಗೌರವಯುತವಾಗಿ ನಡೆಸ್ಕೊಳ್ತೇವೆ.
ಅಂದರೆ ಪ್ರತಿಯೊಬ್ಬರು ನಮ್ಮ ಅಣ್ತಮ್ಮದ್ರು 7 ಕೋಟಿ ಕನ್ನಡಿಗರು ಅಂತ ಹೇಳಿ ಒಂದು ಬಾರಿ ಇಲ್ಲಿ ಕರ್ನಾಟಕದಲ್ಲಿ ನಾವು ಒಪ್ಪಿ ಕರ್ನಾಟಕದ ಭಾಗವಾಗಿದ್ದಾಗ ಅವ್ರು ಅಷ್ಟೂ ಜನ ನಾವು ಮಾತೃಭಾಷೆ ಬೇರೆ ಇರ್ಬೋದು, ಬಟ್ ಅವರೆಲ್ಲರೂ ಕನ್ನಡವನ್ನು ಮಾತಾಡ್ತಾರೆ. ಅವ್ರು ಅಷ್ಟೂ ಜನ ಅವರ ಒಂದು ಏನು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಇದಿದೆ, ಅವಕಾಶ ಇದೆ. ಅವರು ಏನು ಯಾವ ಭಾಷೆಯಲ್ಲಿ ಓದಬೇಕು ಅನ್ನೋದನ್ನ ಆಗಿನ ಇದರಲ್ಲಿ ರಾಜ್ಯಗಳ ಒಕ್ಕೂಟದ ವ್ಯವಸ್ಥೆ ಸಂದರ್ಭದಲ್ಲಿ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಎಲ್ಲ ತೀರ್ಮಾನ ಮಾಡಿದಾಗ ನಾವು ಆ ಶಾಲೆಗಳನ್ನು ಮುಂದುವರಿಸ್ಕೊಂಡು ಬಂದಿದ್ದೇವೆ. ಸೊ ಅದೇ ರೀತಿ ನಾವು ಮೊನ್ನೆ ಮುಖ್ಯಮಂತ್ರಿಗಳನ್ನು ಕೇಳ್ಕೊಂಡಿದ್ದಾರೆ, ಮತ್ತೆ ಒಂದು ಡೆಲಿಗೇಷನ್ ಕೂಡ ಹೋಗಿದೆ. ದಯವಿಟ್ಟು ಈ ರೀತಿ ಎಲ್ಲ ಮಾಡಬೇಡಿ. ಏನು ಅಲ್ಲಿ ಭಾಷಾವರು ಏನು ಒಕ್ಕೂಟ ವ್ಯವಸ್ಥೆಯಲ್ಲಿ ಭಾಷಾವರು ಪ್ರಾಂತ್ಯಗಳ ರಚನೆ ಆದಂಥ ಕೆಲವು ಚರ್ಚೆಗಳೇನು ನಡೆದಿದೆ, ಆ ಚರ್ಚೆಯ ಭಾಗವಾಗಿ ನಾವೆಲ್ಲ ಏನು ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ, ಅದನ್ನು ಹಾಳು ಮಾಡಬೇಡಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಎಸ್, ಉತ್ಕರ್ಷ್ ಅವರೇ, ಈಗ ಪಿಣರಾಯಿ ವಿಜಯನ್ ಅವರು ನೋಡ್ತಾ ಇದ್ರಿ ಪದೇ ಪದೇ ಕರ್ನಾಟಕವನ್ನು ಕೆಣಕ್ತಾ ಇದ್ದಾರೆ. ಈ ಭಾಷಾ ವಿಚಾರ ಅಂತ ಬಂದಾಗ ಈಗ ಚುನಾವಣೆ ಹತ್ತಿರ ಬರ್ತಾ ಇದೆ. ವೋಟ್ ಬ್ಯಾಂಕ್ ಅಥವಾ ಕನ್ನಡಿಗರನ್ನ ದೂರ ಮಾಡುವುದು ಅಥವಾ ಕಾಸರಗೋಡು ಕಂಪ್ಲೀಟ್ ಆಗಿ ಮಲಯಾಳಿ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನ ಹುನ್ನಾರ ಇರ್ಬೋದು. ಸರ್ ನೋಡಿ, ಪಿಣರಾಯಿ ವಿಜಯನ್ ನೇತೃತ್ವದ ಸರ್ಕಾರ ಏನಿವತ್ತು ಮಲಯಾಳಂನ ಕಾಸರಗೋಡಿನಲ್ಲಿ ಹೇರ್ಲಿಕ್ಕೆ ಹೊರಟಿದೆ, ಇದು ಖಂಡಿತವಾಗ್ಲೂ ವಿರೋಧ ಮಾಡ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ. ಮತ್ತು ಭಾಳ ಪ್ರಮುಖವಾಗಿ ಕಾಸರಗೋಡಿನಲ್ಲಿ 70% ಕನ್ನಡ ಮಾತನಾಡ್ತಕ್ಕಂಥವ್ರು ಇವತ್ತಿಗೂ ಕೂಡ ಕೋರ್ಟಲ್ಲಿ ಕೇಸ್ ನಡೀತಿ. ಏನಂತಂದರೆ ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕಂತ. ಈಗ ಬಹಳ ಪ್ರಮುಖವಾಗಿ ಒಂದಷ್ಟು ಪ್ರಮುಖ ಅಂಶಗಳನ್ನು ನಾವೇನು ಗಮನಿಸಬೇಕು ಅಂತಂದರೆ, ಈಗ ಇವ್ರು ತಂದಿರತಕ್ಕಂಥ ಹೊಸ ಕಾಯ್ದೆ ಪ್ರಕಾರ ಮಾತೃಭಾಷೆಗೆ ಅಲ್ಲಿ ಉಲ್ಲಂಘನೆ ಮಾಡ್ತಾ ಇರ್ತಕ್ಕಂಥ. ಯಾಕಂದರೆ ಕಾಸರಗೋಡಿನಲ್ಲಿ ಮಾತೃಭಾಷೆ ಕನ್ನಡ, ಭಾಷಾ ಏಕಾಧಿಕಾರವನ್ನು ಸ್ಥಾಪನೆ ಮಾಡಲಿಕ್ಕೆ ಕಮ್ಯುನಿಸ್ಟ್ ಸರ್ಕಾರ ಹೋಗಿದೆ, ಪಿಣರಾಯಿ ವಿಜಯನ್ ಅವರ ಸರ್ಕಾರ. ಕನ್ನಡ ಶಿಕ್ಷಣದ ವ್ಯವಸ್ಥಿತ ನಿರ್ಲಕ್ಷ್ಯ ಮಾಡಿದ್ರೆ ಅಲ್ಲಿನ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಧಕ್ಕೆ ಆಗ್ತದೆ. ಅಲ್ಲಿನ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಸಂಪೂರ್ಣವಾಗಿ ನೀವು ಬುಡಮೇಲು ಮಾಡ್ದಂಗೆ ಆಗ್ತದೆ. ಮತ್ತೆ ಬಹಳ ಪ್ರಮುಖವಾಗಿ ಸ್ಥಳೀಯರ ಅಭಿಪ್ರಾಯಕ್ಕೆ ಇವತ್ತಿಗೂ ಕೂಡ ಕಮ್ಯುನಿಸ್ಟರು ಗೌರವನೇ ಕೊಡ್ತಾ ಇಲ್ಲ. ಇವತ್ತು ಅಲ್ಲಿ ಎಷ್ಟೋ ಜನ ನಮ್ಮ ಮಾತೃಭಾಷೆ ಕನ್ನಡ ಅಂತ ಹೇಳಿದ್ರು ಕೂಡ ಅವರ ಅಭಿಪ್ರಾಯಕ್ಕೆ ಗೌರವ ಕೊಡ್ತಾ ಇಲ್ಲ. ಭಾಷಾ ರಾಜಕಾರಣಕ್ಕಾಗಿ ಆಡಳಿತವನ್ನು ಮಾಡ್ತಾ ಇರತಕ್ಕಂಥ ಅತ್ಯಂತ ದುರ್ದೈವದ ಸಂಗತಿ ಅಂತ ಹೇಳ್ತೀನಿ. ಮತ್ತೆ ಬಹಳ ಪ್ರಮುಖವಾಗಿ ಇಲ್ಲಿ ಒಂದಷ್ಟು ಪ್ರಮುಖ ಅಂಶಗಳೇನು ಅಂತಂದ್ರೆ, ಇವರೆಲ್ಲ ಕೂಡ ಯಾರು ಕಮ್ಯುನಿಸ್ಟರು ಫೆಡರಲ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತಾರೆ, ನಾವೆಲ್ಲ ಕೂಡ ಒಕ್ಕೂಟ ವ್ಯವಸ್ಥೆ ಅಂತ ಹೇಳ್ತಾರೆ. ಆದ್ರೆ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದೇನು, ಅದೇ ಕಮ್ಯುನಿಸ್ಟರು ಅದೇ ಪಿಣರಾಯಿ ವಿಜಯನ್ ಫೆಡರಲ್ ವ್ಯವಸ್ಥೆಗೆ ಧಕ್ಕೆ ತರ್ತಾ ಇದ್ದಾರೆ, ಒಕ್ಕೂಟದ ವ್ಯವಸ್ಥೆಯನ್ನು ಗೌರವಿಸ್ತಾ ಇಲ್ಲ. ಮತ್ತೆ ಅದಕ್ಕಿಂತ ದುರ್ದೈವದ ಸಂಗತಿ ಏನಂತ, ಇವರೆಲ್ಲ ಕೂಡ ಹಿಂದೆ ಕಾಂಗ್ರೆಸ್ ಸರ್ಕಾರ ನಡೆಸಿದಂಥವ್ರು, ಇಲ್ಲಿನ ಎಡಪಂಥೀಯರು ಕಮ್ಯುನಿಟಿ ಯಾರಿದ್ದಾರೆ ಕರ್ನಾಟಕದಲ್ಲಿ, ಅವ್ರು ಯಾಕೆ ಇವತ್ತಿಗೂ ಚಕಾರ ಎತ್ತಾ ಇಲ್ಲ? ಅವರೆಲ್ಲ ಯಾರು? ಇದೇ ಸಿದ್ದರಾಮಯ್ಯನವ್ರ ಜೊತೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿರ್ತಕ್ಕಂಥವ್ರು. ಒಂದೇ ಒಂದು ಚಕಾರ ಎತ್ತಲ್ಲ. ಈ ಸೆಲೆಕ್ಟಿವ್ ಹೋರಾಟ ಏನಿದೆ ಕಾಂಗ್ರೆಸ್ನದ್ದು ಕರ್ನಾಟಕದಲ್ಲಿ, ಇದನ್ನು ಕೂಡ ವಿರೋಧ ಮಾಡ್ಲೇಬೇಕು ನಾವು. ಸಿದ್ದರಾಮಯ್ಯ ಟ್ವೀಟ್ ಮಾಡಿ ವಿರೋಧ ಮಾಡಿದಾರಲ್ಲ. ನಾನು ಅದನ್ನೇ ಹೇಳ್ತಿರೋದು, ಭಾಷಾ ವಿಚಾರದಲ್ಲಿ ರಾಜಕೀಯ ಬೇಡ. ಆದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇಲ್ಲಿನ ಕಮ್ಯುನಿಸ್ಟರು ಯಾರು ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಎಲ್ಲಿ ಹೋಗಿದ್ದಾರೆ? ಯಾಕೆ ಈ ವಿಚಾರವಾಗಿ ಒಂದೇ ಧ್ವನಿಯಲ್ಲಿ ಇದನ್ನ ವಿರೋಧ ಮಾಡ್ತೀವಿ ಅಂತ ಹೇಳುವಂತ ನೈತಿಕತೆ ಇಲ್ಲ ಅವ್ರಿಗೆ? ಯಾಕೆ ಇದನ್ನ ವಿರೋಧ ಮಾಡ್ತಾ ಇಲ್ಲ? ಯಾಕಂದ್ರೆ ನಿಮಗೆ ಸಿದ್ಧಾಂತ ಮುಖ್ಯ, ಇಲ್ಲಿ ಭಾಷೆ ವಿಚಾರ ಮುಖ್ಯ ಆಗ್ತಾ ಇಲ್ಲ. ನಾಡನ್ನು ರಕ್ಷಣೆ ಮಾಡುವಂತ ವಿಚಾರ ಬಂದಾಗ ನಾವೆಲ್ಲ ಕೂಡ ಒಟ್ಟಾಗಬೇಕು. ಯಾಕಂದ್ರೆ ಕನ್ನಡಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ, ಸಿದ್ಧಾಂತಗಳು ಏನೇ ಇರಲಿ. ಆದ್ರೆ ಇವತ್ತು ಇವರ ದ್ವಿಮುಖ ಏನಿದೆ, ಒಂದು ಈ ರೀತಿಯ ಸೆಲೆಕ್ಟಿವ್ ಹೋರಾಟಗಳು, ಇದು ಖಂಡಿತವಾಗ್ಲೂ ಸಮಾಜದ ಮುಂದೆ ಎಕ್ಸ್ಪೋಸ್ ಆಗಿದೆ. ಮತ್ತೆ ಬಹಳ ಪ್ರಮುಖವಾಗಿ ಪಿಣರಾಯಿ ವಿಜಯನ್ ಪದೇ ಪದೇ ಈ ರೀತಿಯ ಕುಮ್ಮಕ್ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡಬಾರ್ದು. ಹೌದು, ಬಟ್ ಸರ್ಕಾರದ ಈಗಿನ ನಿಲುವು ನೋಡಿದ್ರೆ ಅಥವಾ ಟ್ವೀಟ್ ನೋಡಿದ್ರೆ, ಖಂಡನೆ ನೋಡಿದ್ರೆ ನಿಜಕ್ಕೂ ಅವರು ಭಾಷಾ ಪ್ರೇಮವನ್ನ ತೋರಿಸ್ತಾ ಇದ್ದಾರೆ ಅಂತ ಅನ್ಸುತ್ತಾ ನಿಮ್ಗೆ? ಅಲ್ಲ, ನಾನು ಸಿದ್ದರಾಮಯ್ಯನವ್ರು ಏನು ಟ್ವೀಟ್ ಅದನ್ನು ಸ್ವಾಗತ ಮಾಡ್ತೇವೆ, ಅದು ಒಳ್ಳೆ ನಡೆನೆ, ಅದನ್ನು ನಾನೇನು ವಿರೋಧ ಮಾಡುವಂಥದ್ದಲ್ಲ. ಆದರೆ ಒಂದಷ್ಟು ಇವರು ಅವ್ರ ಜೊತೆ ಸೌಹಾರ್ದವಾದಂಥ ಮಾತುಕತೆಯನ್ನು ಕೂಡ ನಡೆಸ್ತಾರೆ, ಮತ್ತೆ ವಿರೋಧ ಮಾಡ್ತಾರೆ. ಈ ಒಂದು ದ್ವಂದ್ವ ಇದೆಯಲ್ಲ, ಇದು ಹೋಗಬೇಕು. ಇದೇ ಸಿದ್ದರಾಮಯ್ಯನವ್ರು ವಿರೋಧ ಮಾಡಿದ್ರು, ಒಪ್ಕೊಳ್ತೇವೆ, ವಿರೋಧ ಮಾಡಿದ ನಾವೆಲ್ಲ ಕೂಡ ಸ್ವಾಗತ ಮಾಡ್ತೇವೆ. ಮತ್ತೆ ಅದೇ CM ಜೊತೆ ವೇದಿಕೆ ಹಂಚ್ಕೊಳ್ತಾರೆ, ಮತ್ತೆ ಅವ್ರ ಪರವಾಗಿ ಮಾತನಾಡ್ತಾರೆ. ಇಲ್ಲಿರ್ತಕ್ಕಂಥ ಎಡಪಂಥೀಯರು ಯಾಕೆ ಆಚೆ ಬಂದು ಮಾತನಾಡ್ತಾ ಇಲ್ಲ? ಎಲ್ಲಿ ಹೋಗಿದ್ದಾರೆ ಅವರೆಲ್ಲ? BT ಲಲಿತಾ ನಾಯಕ್ ಇರ್ಬೋದು, ಜಸ್ಟಿಸ್ ಗೋಪಾಲ್ ಗೌಡ್ರು ಇರ್ಬೋದು, ಇಂಥ ಇವರೆಲ್ಲ ಏನು ಕಮ್ಯುನಿಸ್ಟ್ ಚಿಂತನೆಯನ್ನ ಪಾಲನೆ ಮಾಡ್ಕೊಂಡು ಬಂದಿರತಕ್ಕಂಥ ಘಟಾನುಘಟಿಗಳಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಅವರೆಲ್ಲ? ಅಂದ್ರೆ ಅವ್ರಿಗೆ ಭಾಷಾ ಪ್ರೇಮ ಇಲ್ಲ, ಬೇರೆ ಸಿದ್ಧಾಂತ ಮುಖ್ಯ ಅಷ್ಟೇ ಭಾಷಾ ಪ್ರೇಮ ಅನ್ನೋಂಥದ್ದು. ಅವರೆಲ್ಲ ಭಾಷಾ ವಿರೋಧಿಗಳು. ಹಾಗಾದ್ರೆ ಮಾತಾಡ್ಬೇಕಲ್ಲ. ಈಗ ಅದೇ BJP ಅವ್ರು ಮಾಡಿದ್ರೆ ನೀವೆಲ್ಲ ಮನುವಾದಿಗಳು, ನೀವೆಲ್ಲ ಹಿಂದಿಯನ್ನು ಹೇರ್ತೀರಾ ಅಂತ. ಹಾಗಾದ್ರೆ ಇದೇನು ಮಾಡ್ತಾ ಇದ್ದಾರೆ ಪಿಣರಾಯಿ ವಿಜಯನ್? ಇವರೆಲ್ಲ ಹಿಂದೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದವ್ರೆ, ಇತ್ತೀಚೆಗೂ ಅಲಯನ್ಸ್ ಪಾರ್ಟ್ನರ್ಸ್ ಆಗಿದ್ದಂಥವ್ರೆ ಅಲ್ವಾ? ಇದನ್ನ ವಿರೋಧ ಮಾಡ್ತಕ್ಕಂಥ ಮಾನಸಿಕತೆಯನ್ನು ಬೆಳೆಸ್ಕೋಬೇಕು. ನೋಡಿ, ಕೋಗಿಲು ಲೇಔಟ್ನಲ್ಲಿ ಮೊನ್ನೆ ಸಿದ್ದರಾಮಯ್ಯ DK ಶಿವಕುಮಾರ್ ಅವರು ಏನು ಒಬ್ಬರದ ಹೇಳಿಕೆಗಳನ್ನು ಕೊಟ್ಟರು. ಪಿಣರಾಯಿ ವಿಜಯನ್ ಯಾಕೆ ಹಸ್ತಕ್ಷೇಪ ಮಾಡ್ತಾರ್ರಿ, ನಮ್ಮ ರಾಜ್ಯದಿದ್ದು, ಅವ್ರದ್ದು ಮೊದಲು ಹೆಗ್ಗಣ ಬಿದ್ದಿದೆ ಅಂತ ಹೇಳಿ. ಆಮೇಲೆ ವೇಣುಗೋಪಾಲ್ ಫೋನ್ ಬಂತು, ಸೈಲೆಂಟ್ ಗಪ್ಚುಪ್ಪು, ಆಮೇಲೆ ಮನೆ ಭಾಗ್ಯ. ಇಲ್ಲೂ ಹಂಗೆ ಆಗುತ್ತೆ, ಈಗ ಅಬ್ಬರ ಇದೆ, ಆಮೇಲೆ ಸೈಲೆಂಟು. ಅಲ್ಲ ಪ್ರಭು, ಸರ್ ನೋಡಿ, ಒಂದು ಏನೋ ರಾಂಗ್ ಇಂಟರ್ಪ್ರಿಟೇಷನ್ ದಯವಿಟ್ಟು ನಾವು ಮಾಡೋದು ಬೇಡ. ಮಾಧ್ಯಮದಲ್ಲಿ ಕೂತ್ಕೊಂಡಾಗ ನಾವೆಲ್ಲರೂ ಜವಾಬ್ದಾರಿಯಿಂದ ಮಾತಾಡಬೇಕಾಗ್ತದೆ. KC ವೇಣುಗೋಪಾಲ್ ಅವ್ರ ಕಾಲ್ ಬಂತು ಅಂತ ನಾವು ನೋಡಿಲ್ಲ, ನೀವು ನೋಡಿಲ್ಲ. ಸೊ KC ವೇಣುಗೋಪಾಲ್ ಅವರು ಒಬ್ರು ರಾಜ್ಯದ ಉಸ್ತುವಾರಿ ಆಗಿದ್ದವರು. ಅಲ್ಲ ಕೇಳಿಸ್ಕೊಳ್ಳಿ, ಬಿಡಿ, ಅಲ್ಲ ನಾನು ಮಾತಾಡ್ತೀನಿ, ಕೇಳಿಸ್ಕೊಳ್ಳಿ.
ಸೊ ಏನು ಕೆ ಸಿ ವೇಣುಗೋಪಾಲ್ ಅವರು ನಮ್ಮ ಪಕ್ಷದ AICC ಜನರಲ್ ಸೆಕ್ರೆಟರಿ ಅವರು ನಮ್ಮ ಪಕ್ಷದ ವಿಚಾರವಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಹಕ್ಕು ಅವರಲ್ಲಿದೆ. ಅವರು ಸರ್ಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಅವರು ಮಾಡಿಲ್ಲ, ಮಾಡೋದು ಇಲ್ಲ. ಸೊ ಅವರು ವಿಚಾರವಾಗಿ ಪಕ್ಷಕ್ಕೆ ಒಂದು ಮೆಸೇಜನ್ನು ಕೊಡಬೇಕಾಗಿತ್ತು, ಕೊಟ್ಟಿದ್ದಾರೆ. ಒಂದು ಪಕ್ಷವಾಗಿ ನಾವೇನು ಪಕ್ಷದ ನಿರ್ಧಾರವನ್ನು ಯಾವ ರೀತಿ ಪಕ್ಷಕ್ಕೆ ತಗ್ಗೆ ಆಗ್ತಕ್ಕಂಥ ನಿರ್ಧಾರ ತೆಗೆದುಕೊಂಡಿದ್ದೇವೆ, ಅದೇ ರೀತಿ ಅದನ್ನು ನಾವು ಮಾಧ್ಯಮ BJP ಅವರು ಏನು ಮಾಡ್ತಾಯಿದ್ರು, ಇದು ಇದ್ರವರು ಬಂದುಬಿಟ್ಟು ಇನ್ನು ಕೆ ಸಿ ವೇಣುಗೋಪಾಲ್ ಅವರು ರಾಜ್ಯ ಸರ್ಕಾರದಲ್ಲಿ ಹಸ್ತಕ್ಷೇಪ ಅಂತೇಳಿ, ಯಾಕೆ ವಾಟ್ಸಪ್ ಯೂನಿವರ್ಸಿಟಿಯಿಂದ ಬರುವಂಥ ಮಾಹಿತಿನ ನಾವೆಲ್ಲ ಮಾತಾಡೋದು ಬೇಡ. ಅದು ಇದು ನನ್ನ ಇಟ್ಸ್ ಔಟ್ ಆಫ್ ದ ಟಾಪಿಕ್ ಇವತ್ತು. ಬಟ್ ನಿಜವಾಗ್ಲೂ ಚರ್ಚೆ ಮಾಡಬೇಕು. ಇದು ಅಲ್ಲಿ ಮುಸ್ಲಿಮರ ಮೇಲೆ ದಬ್ಬಾಳಿಕೆ ಆಯ್ತು, ಅಲ್ಲಿ ಅವ್ರು ಕರಳು ಚೂರಂತು, ಆಮೇಲೆ ಕ್ಲಾಸ್ ತೆಗೆದುಕೊಂಡ್ರೆ ಎಲ್ಲ ಅದೇನು ಒಂದು ನಿಮಿಷ ಗೊತ್ತಿರೋದಂತ ಸತ್ಯ ಅಂತ ನೀವು ನೋಡಿ. ಅದ್ರ ಎಷ್ಟೋ ಜನಕ್ಕಲ್ಲಿ ವಾಸ್ತವನೇ ಗೊತ್ತಿಲ್ಲ. ಅದು ಏನು ಇದನ್ನ ಇದ್ರ ಲೇಔಟ್ಗೆ ಅರ್ಕಾವತಿ ಲೇಔಟ್ಗೆ ಅಕ್ವೈರ್ ಮಾಡಿರ್ತಕ್ಕಂಥ ಲ್ಯಾಂಡ್. ಅದು ಅರ್ಕಾವತಿ ಲೇಔಟ್ಗೆ ಅಕ್ವೈರ್ ಮಾಡಿ ಅದಕ್ಕೆ ಕಾಂಪನ್ಸೇಷನ್ ಕೊಟ್ಟಿದ್ದೇವೆ ನಾವು. ಒಂದ್ಸರಿ ಕಾಂಪನ್ಸೇಷನ್ 2014ರಲ್ಲಿ ಕಾಂಪನ್ಸೇಷನ್ ಕೊಟ್ಟ ಮೇಲೆ ಆ ಪ್ರಾಪರ್ಟಿ ಸರ್ಕಾರದಾಗತ್ತಾ ಇಲ್ವಾ? ಅವ್ರು ಒಂದ್ಸರಿ ಯಾರನ್ನ ಬಂದರೆ ಎನ್ಕ್ರೋಚ್ ಮಾಡಿದ್ರು ಅಂತ ಹೇಳಿದ್ರೆ ಅದನ್ನು ಇಲ್ಲೀಗಲ್ ಅಂತ ಹೇಳಿದ್ರೆ ತೆಗೆದು ಬಿಸಾಕ್ತೇವೆ. ಆದರೆ ಮಾನವೀಯತೆನೇ ಮರೆತುಬಿಟ್ಟು ನಾವು ಮನುಷ್ಯರಾಗಿ ರಾಜಕೀಯಕ್ಕೋಸ್ಕರ ಮನುಷ್ಯತ್ವವನ್ನು ಮರೆಯೋದು ನಾನು ಯಾವತ್ತೂ ಏನೂ ಒಪ್ಪೋದಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಮಾನವೀಯ ನೆಲೆಗಟ್ಟಲೆ ಕೆಲಸ ಮಾಡ್ತದೆ ಮತ್ತು ಮನುಷ್ಯತ್ವದಿಂದ ಕೆಲಸ ಮಾಡ್ತದೆ. ನಾವು ಅಲ್ಲಿ ಕೋಗಿಲು ಇದರಲ್ಲಿ ಮನೆಗಳನ್ನು ಕೊಡ್ತೀವಿ ಅಂತ ಹೇಳಿದ್ದು ಅಲ್ಲಿ ನೀವೇನೇ ಡಿಮ್ಯಾಂಡ್ ಮಾಡಿದ್ರಿಂದ ಅಯ್ಯೋ ಪಾಪ ಬೆಳಿಗ್ಗೆ ನೀವೇ ತೋರಿಸ್ತಾ ಇದ್ರಿ ಕೆಲವು ಮಾಧ್ಯಮಗಳಲ್ಲಿ, ಮತ್ತು BJP ಹೇಳ್ತಾ ಇದ್ರು ಅಲ್ಲಿ ಪಾಪ ಚಳಿನಲ್ಲಿ ಎಲ್ಲ ಹೊರಗಡೆ ಇದ್ದಾರೆ, ಚಳಿನಲ್ಲಿದ್ದಾರೆ, ಮನೆಗಳಿಲ್ಲ, ಅವ್ರಿಗೆ ಮಕ್ಕಳಿದ್ದಾರೆ, ಬಾಣಂತಿರಿದ್ದಾರೆ, ಪ್ರೆಗ್ನೆಂಟ್ಸ್ ಇದ್ದಾರೆ ಅಂತ ಹೇಳೋರು ಇವರೇನೆ. ಒಂದ್ ಕಡೆ ಒತ್ತಡ ಹೇರಿ ಹೈಕಮಾಂಡ್ ನಿಂದ ಫೋನ್ ಮಾಡಿಸಿ ಕೇಳಿಸ್ಕೊಳ್ಳಿ. ಆಗ ಏನಾಯ್ತು, ಅವರು ಒಂದ್ಸರಿ ಒಂದ್ ಕಡೆ ಇವರೇ ಈ ಮಗುವನ್ನ ಗಿವ್ಟೋರು ಇವರೇನೆ, ಚಿಂಟೋರು ಇವರೇನೆ, ಇನ್ನೊಂದ್ ಕಡೆ ಪಾಪ ಸುಮ್ಮನೆ ಇರುವಂತ ಹತ್ತಾಗ ಸುಮ್ಮನೆ ಇರಿಸೋದ್ರೆ ಈ ರೀತಿಯಾದಂಥ ಡಬಲ್ ಸ್ಟ್ಯಾಂಡ್ ದಯವಿಟ್ಟು BJP ವಿರೋಧ ಪಕ್ಷದವ್ರು ಮಾಡೋದು ಬೇಡ. ಇನ್ನು ಕೆ ಸಿ ವೇಣುಗೋಪಾಲ್ ಅವ್ರ ವಿಚಾರ ಆ ರೀತಿ ಇರಲಿ. ಯಾಕೆ ಎಲ್ಲೋಗಿದ್ದಾರೆ ನಮ್ಮ ಶೋಭಾ ಕರಂದ್ಲಾಜೆ ಅವರು, ಎಲ್ಲೋಗಿದ್ದಾರೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು, ಮಾತಾಡ್ತಿರಲ್ಲ, ಎಲ್ಲಿ ಕುಮಾರಣ್ಣ ಅವರು ಎಲ್ಲಿದ್ದೀರ ನೀವು? ಸೊ ಫಸ್ಟು BJPಯ ಹಿರಿಯ ನಾಯಕರು, ಕೇಂದ್ರ ಸಚಿವರುಗಳು ಯಾರಿದ್ದೀರಿ ಅವರೆಲ್ಲ ಮಾತಾಡಿ. ಫಸ್ಟು ಎಲ್ಲಿ ಸ್ಟ್ಯಾಂಡ್ ಅಲ್ಲಿ ಕೊಟ್ಟಿದ್ದಾರೆ ನೀವು ನೋಡಿದ್ದೀರಾ? ಎಲ್ಲಿ ಸ್ಟ್ಯಾಂಡ್ ಮಾತಾಡ್ತಾರೆ? ಯಾವ್ದನ್ನ ಎಣದ ಮೇಲೆ ರಾಜಕೀಯ ಮಾಡುವಂತ BJP ನಾಯಕ, ಎಣದ ಮೇಲೆ ರಾಜಕೀಯ ಮಾಡುವಂತ ಶೋಭಾ ಕರಂದ್ಲಾಜೆ ಎಲ್ಲಿದ್ದಾರೆ? ಕಳೆದೋಗಿದ್ದಾರೆ, ಹುಡುಕೊಡಿ ಅವರನ್ನ. ಕೇಳಿ, ಶೋಭಾ ಕರಂದ್ಲಾಜೆ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ನಾನ್ ಕೇಳ್ತಾ ಇರೋದು, ಯಾಕೆ ಶೋಭಾ ಕರಂದ್ಲಾಜೆ ಇಲ್ಲಿವರೆಗೂ ಬಾಯಿಗೆ ಸೀಲ್ ಹಾಕೊಂಡು ಕೂತಿದ್ದಾರೆ ಈ ವಿಚಾರದಲ್ಲಿ? ಅಂದ್ರೆ ಇವರು ಕನ್ನಡಿಗರಲ್ವಾ? ಇವರು ಕನ್ನಡದ ಪರವಾಗಿ ಕೆಲಸ ಮಾಡಲ್ವಾ? ಸೊ ಯಾಕೆ ಶೋಭಾ ಕರಂದ್ಲಾಜೆ ಅವರು, ಪ್ರಹ್ಲಾದ್ ಜೋಶಿ ಅವರು ಮಾತಾದ್ರು ಎಣದ ಮೇಲೆ ರಾಜಕೀಯ ಮಾಡುವಂತ ಇವರು ಇವತ್ತು ಯಾಕೆ ಕನ್ನಡದ ವಿಚಾರದಲ್ಲಿ ಬಾಯೆತ್ತುತ್ತಾ ಇಲ್ಲ? ಯಾಕೆ ಅಂತಂದ್ರೆ ಇವರು ಕೇವಲ ಏನಾದ್ರೂ ಮಾಡಿ ಆ ಚಳಿನಲ್ಲಿ ಇವರು ಒಂದ್ ಕಡೆ ಏನು ಸರ್ಕಾರ ಜವಾಬ್ದಾರಿ ಸರ್, ಗಡಿನಾಡ ಕನ್ನಡಿಗರ ರಕ್ಷಣೆ ಮಾಡಬೇಕು. ನೀವು ಕಾಂಗ್ರೆಸ್ ಪಕ್ಷ ಉಳಿಸಬೇಕು. ಸಿದ್ದರಾಮಯ್ಯನವರು ಹೌದು ಕನ್ನಡ ರಾಮಯ್ಯ ಅಂತ ಕರಿತೇವೆ ಅವರಿಗೆ. ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದವರು. ಕಾಂಗ್ರೆಸ್ ಪಕ್ಷ ಮತ್ತು ಈ ಕೆಲಸ ಮಾಡ್ತದೆ. ಅದಕ್ಕೋಸ್ಕರ ಕೆ ಸಿ ವೇಣುಗೋಪಾಲ್ ಅವರು ಟ್ವೀಟ್ ಮಾಡ್ಲಿಕ್ಕೆ ಹೇಳ್ರಿ, ಅವರು ಟ್ವೀಟ್ ಮಾಡಕ್ಕೆ ಹೇಳಿ, ಬದ್ಧತೆ ಇದ್ರೆ ಕನ್ನಡದ ಬಗ್ಗೆ. BJPಯ ಎಲ್ಲಿ ಅಂದ್ರೆ ಎಲ್ಲರಿಗೂ ನರ ಸತ್ತೋಗಿದ್ಯಾ? ನೋಡಿ ಈ ರೀತಿ ಪದ ಬಳಕೆ ಎಷ್ಟು ಸರಿ ಮಾಧ್ಯಮದಲ್ಲಿ ಕೂತ್ಕೊಂಡಾಗ ಇವ್ರು ಏನ್ ಮಾತಾಡ್ತಾರೆ? ಕಾಂಗ್ರೆಸ್ ಅವ್ರ ಸಂಸ್ಕೃತಿನೇ ಇತ್ತು. ಬಾಯನ್ನ ಎಕ್ಸಿಲ್ ಹಾಕೊಂಡು ಕೂತಿದ್ದಾರೆ. ಅಲ್ಲ ಸರ್, ಈಗ ಬೇರೆ ವಿಚಾರಕ್ಕೆಲ್ಲ ಕೆಸಿ ವೇಣುಗೋಪಾಲ್ ಅವ್ರೇನು ಅವ್ರಿಗೇನು ಏನನ್ನ ನರ ವೀಕ್ ಇದೆಯಾ ಅವ್ರಿಗೆ? ಕೆಸಿ ವೇಣುಗೋಪಾಲ್ ನರ ವೀಕ್ ಇದೆಯಾ? ನಾವು ಕೇಳ್ತೇವೆ ಅದೇ ದಾಟಿಯಲ್ಲಿ. ಕೇಳಿಸ್ಕೊಳ್ಳಿ, ಕೆ ಸಿ ವೇಣುಗೋಪಾಲ್ಗೂ ಈ ಕೇಸಿಗೂ ಸಂಬಂಧ ಇಲ್ಲ. ನಾವು ಕೇಳ್ತಾ ಇರ್ತಕ್ಕಂಥ ನಮ್ಮ ರಾಜ್ಯದ ಮಾನ್ಯ ಶೋಭಾ ಕಾಂಗ್ರೆಸ್ ಸರ್ಕಾರ ಕೇಳ್ತಾ ಇದೆ ಇಲ್ಲಿ. ಪ್ರಭು ಈ ಕುಮಾರಸ್ವಾಮಿ ಅವರು ಯಾಕೆ ಸೀಲ್ ಹಾಕೊಂಡು ಕೂತಿದ್ದಾರೆ? ಪ್ರಹ್ಲಾದ್ ಜೋಶಿ ಅವರು ರಾಜಕೀಯ ಮಾಡುವುದನ್ನ BJP ಇಲ್ಲಿವರೆಗೆ ಯಾಕೆ ಸ್ಟೇಟ್ಮೆಂಟ್ ಅಂತ ಕೊಟ್ಟಿಲ್ಲ? ಭಾಷಾ ಪ್ರೇಮ ಮೊದಲು ತೋರಿಸಬೇಕಾದ್ರು ರಾಜ್ಯ ಸರ್ಕಾರ ತೋರಿಸಿದ್ದೇವೆ.
ನಾವು ಆಲ್ರೆಡಿ ಒಂದು ಟ್ವೀಟ್ ಮಾಡಿದ್ರೆ ಮುಗಿತಾಯ್ತು. ಅದಕ್ಕೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಶಿವರಾಜ್ ತಂಗಡಿ ಅವರು ಆಲ್ರೆಡಿ ಹೇಳಿದ್ದಾರೆ, ಒಂದು ಡೆಲಿಗೇಷನ್ ನಾವು ಭೇಟಿ ಮಾಡಿ ಒಂದು ರೆಕಮೆಂಡೇಶನ್ ಆಲ್ರೆಡಿ ಕೊಟ್ಟಿದ್ದಾರೆ. ದಯವಿಟ್ಟು ರಾಜ್ಯಪಾಲರಿಗೆ ಡೆಲಿಗೇಷನ್ ಕೊಟ್ಟು ಹೋಗಿದ್ದೇವೆ, ನಾವು ಕೊಟ್ಟಿದ್ದೇವೆ ಅಂದ್ರೆ ಅಂತ ಅರ್ಥ ರಾಜ್ಯ ಸರ್ಕಾರ ದಯವಿಟ್ಟು ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಈ ರೀತಿಯಾದಂತ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಒಂದು ಡೆಲಿಗೇಷನ್ ಅನ್ನು ಕೊಟ್ಟಿದ್ದಾರೆ ಅಂತಂದ್ರೆ ನಮ್ಮ ಮನವಿಯನ್ನು ಮಾಡಿದ್ದೇವೆ. ನಾನ್ ಕೇಳ್ತಾ ಇರ್ತಕ್ಕಂಥದ್ದು ಬಿಜೆಪಿ ಯಾಕೆ ಬೀಜ ಹಾಕಿ ಕೂತಿದ್ದಾರೆ ಬಾಗಿಗೆ. ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಅಖಾಡ ಮತ್ತೆ ಮುಂದುವರಿಯುತ್ತೆ. ಬ್ರೇಕ್ನ ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ಉತ್ಕರ್ಷ್ ಅವರೀಗ ಕೇಂದ್ರ ಸರ್ಕಾರದ ಹಸ್ತಕ್ಷೇಪ ಇಲ್ಲಿ ಬರೋದಿಲ್ಲ ಅಥವಾ ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ ನಿಮ್ಮ ಅಭಿಪ್ರಾಯಗಳ, ಅಥವಾ ಇಲ್ಲ ರಾಷ್ಟ್ರಪತಿಯವರು ನೀವು ಕನ್ವಿನ್ಸ್ ಮಾಡ್ಬೋದು, ಈಗ 2017 ಹೆಂಗಾಗಿತ್ತು ಅದೇ ರೀತಿ ಮಾಡಿ ಅಲ್ಲ ಈಗ? ಸರ್ ಖಂಡಿತವಾಗ್ಲೂ ಅದನ್ನ ಮಾಡುವಂತ ಕೆಲಸ ಮಾಡ್ತೀವಿ. ನ್ಯಾಷನಲ್ ಕಮಿಷನ್ ಆಫ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಏನಿದೆ ಅದಕ್ಕೂ ಕೂಡ ಒಂದು ಪತ್ರವನ್ನ ಬರಿತೇವೆ. ಮತ್ತು ಆರ್ಟಿಕಲ್ 29 ಮತ್ತು 30 ಅಡಿಯಲ್ಲಿ ನಾವೇನಿವತ್ತು ಭಾಷಾ ಅಂದ್ರೆ ಲಿಂಗ್ವಿಸ್ಟಿಕ್ ಅಂದ್ರೆ ಯಾರು ಭಾಷಾ ಅಲ್ಪಸಂಖ್ಯಾತರಿದ್ದಾರೆ ಅವರ ರಕ್ಷಣೆ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಜವಾಬ್ದಾರಿ. ಅದನ್ನ ಖಂಡಿತವಾಗ್ಲೂ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಈಗ ನಾನು ಬಹಳ ಪ್ರಮುಖವಾಗಿ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ, ಇದೇ ಕಾಂಗ್ರೆಸ್ನವರು ನಾವು ನ್ಯೂ ಎಜುಕೇಶನ್ ಪಾಲಿಸಿ ತಂದಾಗ ವಿರೋಧ ಮಾಡಿದ್ರು. ಇದು ನೀವು ಹಿಂದಿ ಹೇರಿಕೆ ಏನ್ ಮಾಡ್ತೀರಾ ಅಂತ. ಆದ್ರೆ ಬಹಳ ಸ್ಪಷ್ಟವಾಗಿ ಅದರಲ್ಲಿ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ನೀವು ಅಲ್ಲಿನ ಮೂಲ ಮಾತೃಭಾಷೆಗೆ ಒತ್ತನ್ನ ಕೊಡ್ತಕ್ಕಂಥ ಕೆಲಸವನ್ನ NEP ಮಾಡ್ತಾ ಇತ್ತು. ಅದಕ್ಕೆ ವಿರೋಧ ಮಾಡಿದ್ರು, ಕಾಂಗ್ರೆಸ್ ಅವರು ಮಾಡಿದ್ರು, ಕಮ್ಯುನಿಸ್ಟರು ಮಾಡಿದ್ರು. ಮತ್ತೆ ಏಕ್ ಭಾರತ್ ಶ್ರೇಷ್ಠ ಭಾರತ್ ಎನ್ನುವಂಥ ಯೋಜನೆಯನ್ನು ಕೂಡ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ತರುವಂತ ಕೆಲಸ ಮಾಡ್ತು. ಅಂದ್ರೆ ಭಾರತ ಒಂದೇ ಆದ್ರೆ ವಿವಿಧವಾದಂತ ಸಾಂಸ್ಕೃತಿಕ ಹಿನ್ನೆಲೆ ಇರ್ತಕ್ಕಂಥ ರಾಷ್ಟ್ರ ಎನ್ನುವಂತ ಚಿಂತನೆ ಇಟ್ಕೊಂಡ್ವಿ. ಅದಕ್ಕೂ ಕೂಡ ವಿರೋಧ ಮಾಡಿದ್ರು. ಇವತ್ತು ಇದಕ್ಕೆ ವಿರೋಧ ಮಾಡಿದಾಗ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗ್ತದೆ. ಈಗ ನಾನು ಹೇಳ್ತಕ್ಕಂಥದ್ದು, ತಾವು ಕೂಡ ಹಿಂದಿ ಬಲವಂತದ ಹಿಂದಿ ಹೇರಿಕೆ ಸಿಕ್ಕಾಪಟ್ಟೆ ಮಾಡಿದ್ರಿ, ಬಹಳ ವಿರೋಧವನ್ನು ಅದನ್ನ ನೀವು ಕಂಡ್ರಿ. ನಾವು ನೋಡಿ ಕೇಳಿ ನಮ್ಮ ಸಂಸದರೇ ಬಹಳ ಸ್ಪಷ್ಟವಾಗಿ ಅದು ವಿ ಸೋಮಣ್ಣ ಅವರು ಇವತ್ತು ರೈಲ್ವೇಸ್ ಅಲ್ಲಿ ಮೊನ್ನೆ ಅವರು ಕೋಲಾರದಲ್ಲಿ ಮಾತನಾಡಬೇಕಾದ್ರೆ ಕನ್ನಡದಲ್ಲೂ ಕೂಡ ಎಕ್ಸಾಮ್ಸ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಅನೇಕ ರೀತಿಯ ಸಂಸದರು ತೇಜಸ್ವಿ ಸೂರ್ಯ ಅವರು ಕೂಡ ಅವರ ನೇತೃತ್ವದಲ್ಲಿ ಕನ್ನಡ ಇರಬೇಕು UPSC ಅಂತ ಅನೇಕ ರೀತಿಯ ಬದಲಾವಣೆಗಳನ್ನ ತಂದಿದ್ದಾರೆ ಎಲ್ಲ ಸಂಸದರು ಕೂಡ. ಅದರಲ್ಲೇ ನನ್ನ ಪಾರ್ಟಿ ಅನ್ನೋಂಥ ಅದ್ರಲ್ಲಿ ಬಿಜೆಪಿಯ ಪಾತ್ರ ಜಾಸ್ತಿ ಇರ್ಬೋದು. ಈಗ ನಾನು ಸರ್ಕಾರಕ್ಕೆ, ಕರ್ನಾಟಕದ ರಾಜ್ಯ ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ, ಈ ಕೂಡಲೇ ಇವತ್ತೇನು ಮೊನ್ನೆ ಸಿದ್ದರಾಮಯ್ಯನವರು ನಾರಾಯಣಗುರು ಅವರ ಕಾರ್ಯಕ್ರಮಕ್ಕೆ ಹೋದ್ರು ಸ್ವಾಗತ ಮಾಡ್ತೇವೆ. ಆದ್ರೆ ಇವತ್ತು ಅವರೇ ಇಂಟ್ರೆಸ್ಟ್ ತಗೊಂಡು CM to CM ನೆಗೋಷಿಯೇಷನ್ ಆಗಬೇಕು. ಲೀಗಲ್ ಇದನ್ನ ನಾವು ಹೇಗೆ ಫೈಟ್ ಮಾಡ್ಬೇಕೆನ್ನುವಂಥ ಚಿಂತನೆ ಸರ್ಕಾರದ ವ್ಯವಸ್ಥೆಯಲ್ಲಿ ಆಗಬೇಕು. ಮತ್ತೆ ಈ ಕೂಡಲೇ ರೆಸೊಲ್ಯೂಷನ್ ಅನ್ನ ಸರ್ಕಾರ ಪಾಸ್ ಮಾಡಬೇಕು. ಇದನ್ನ ನಾವು ಕಡಾಖಂಡಿತವಾಗಿ ವಿರೋಧ ಮಾಡ್ತೇವೆ ಎನ್ನುವಂಥ ರೆಸೊಲ್ಯೂಷನ್ ಅನ್ನ ಎಲ್ಲಾ ಸಚಿವರನ್ನ ಕರೆದು ಕಟು ಪದಗಳಲ್ಲಿ ಇದನ್ನ ಟೀಕೆ ಮಾಡಿದಾಗ ಮಾತ್ರ ಇದಕ್ಕೊಂದು ಬದಲಾವಣೆ ಆಗುತ್ತೆ. ಸುಮ್ಮನೆ ಸಿದ್ದರಾಮಯ್ಯವರು ಟ್ವೀಟ್ ಮಾಡ್ಬಿಟ್ರು, ಇನ್ಯಾರೋ ಸಚಿವರು ಟ್ವೀಟ್ ಮಾಡ್ಬಿಟ್ರು ಅಂದ್ರೆ ಇದು ಬದಲಾವಣೆ ಆಗೋದಿಲ್ಲ. ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡಿ, ಲೀಗಲಿ ಇದಕ್ಕೆ ಏನು ಫೈಟ್ ಮಾಡ್ಬೇಕು ಮಾಡಿ, ಒಂದು ಸಮನ್ವಯ ಸಭೆಯನ್ನ ಕರೆದು ಎಲ್ಲಾ ಪಕ್ಷದ ನಾಯಕರನ್ನ ಒಂದು ಅಡ್ವೈಸ್ ಅನ್ನ ತಗೋಬೇಕು. ನೀವು CM to CM ನೆಗೋಷಿಯೇಷನ್ ಆಗ್ಬೇಕಿದು. ಖಂಡಿತವಾಗ್ಲೂ ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗೋದಿಲ್ಲ. 70% ಕಾಸರಗೋಡದಲ್ಲಿ ಕನ್ನಡಿಗರು ಇರೋದು. ಇವತ್ತಿಗೂ ಕೋರ್ಟಲ್ಲಿ ನೀವು ಹೇಳಿದಾಗ ಮಹಾಜನ್ ರಿಪೋರ್ಟ್ ತಗೊಂಡ್ರೆ ಕಾಸರಗೋಡು ಕರ್ನಾಟಕಕ್ಕೆ ಸೇರ್ಬೇಕು. ಇಷ್ಟೆಲ್ಲ ಸಮಸ್ಯೆಗಳಿದ್ದಾಗ ಈ ಪಿನರಾಯಿ ವಿಜಯನ್ ಯಾವಾಗಲೂ ಇದೇ ಸಮಸ್ಯೆ. ಈಗ ನಾನು ಕೇಳ್ತಕ್ಕಂಥದ್ದು KC ವೇಣುಗೋಪಾಲ್ ಅವರಿಗೆ ಕೋಗಿಲು ವಿಚಾರದಲ್ಲಿ ಇರ್ತಕ್ಕಂಥ ಇಂಟ್ರೆಸ್ಟ್ ಯಾಕೆ ಈ ವಿಚಾರದಲ್ಲಿ ಇಲ್ಲ? ಇದು ತುಷ್ಟೀಕರಣ ರಾಜಕಾರಣ ಅಲ್ವಾ? ಅಲ್ಲಿ ಬರೀ ಮುಸಲ್ಮಾನರ ಕಾಣಿಸಿ, ಇಲ್ಲಿ ಕನ್ನಡಿಗರು ನಿಮಗೆ ಕಾಣಿಸ್ತಾ ಇಲ್ವಾ? ಇಲ್ಲಿ ಎಲ್ಲಾ ಧರ್ಮದವರು ಇದ್ದಾರೆ. ಇದೇ ತುಷ್ಟೀಕರಣ ರಾಜಕೀಯವನ್ನು ನಾವು ವಿರೋಧ ಮಾಡ್ತಕ್ಕಂಥ ದ್ವಂದ್ವ ನಿಲುವನ್ನು ನಾನು ಆಗ್ಲೇ ಹೇಳಿದಂಥದ್ದು. ಇದನ್ನ ಪ್ರಶ್ನೆ ಮಾಡ್ಬೇಕು ಕಾಂಗ್ರೆಸ್ ಅವರಾದ್ರೆ ಏನ್ರಿ, ನಮ್ಮ ಭಾಷೆ ವಿಚಾರ ಇದು. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಧ್ಯಪ್ರವೇಶ ಮಾಡ್ಬೇಕು. KC ವೇಣುಗೋಪಾಲ್ ಅವರು ಯಾವ ಇಂಟ್ರೆಸ್ಟ್ ತೋರಿಸಿದ್ರಲ್ಲ, ಇದ್ರಲ್ಲಿ ಯಾಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಯಾಕೆ ಮಾತಾಡ್ತಾ ಇಲ್ಲ? ಬರೀ ಟ್ವೀಟ್ ಮಾಡ್ಬಿಟ್ರೆ ಬದಲಾವಣೆಗಳಾಗೋದಿಲ್ಲ ಸರ್. ರೆಸೊಲ್ಯೂಷನ್ ಪಾಸ್ ಮಾಡಬೇಕು, ಲೆಟರ್ ಇಟ್ಕೊಂಡು ಹೋಗ್ಬೇಕು. ನೀವು ಬನ್ನಿ ಇಂಟ್ರೆಸ್ಟ್ ತೋರಿಸಿ ಹೋಗೋಣ ಕೇಂದ್ರಕ್ಕೆ, ನಾವು ಬರ್ತೀವಿ ನಿಮ್ಮ ಜೊತೆ. ಭಾಷೆ ವಿಚಾರ ಖಂಡಿತವಾಗ್ಲೂ ನಾವು ಯಾರು ಕೂಡ ವಿರೋಧ ಮಾಡೋದಿಲ್ಲ. ಸಿದ್ದರಾಮಯ್ಯನವರು ಇನಿಷಿಯೇಟಿವ್ ತಗೊಂಡ್ರೆ ನಮ್ಮೆಲ್ಲ ಸಂಸದರು ಬರ್ತಾರೆ. ವಿ ವಿಲ್ ಟೇಕ್ ಅಪ್ ದ ಇನಿಷಿಯೇಟಿವ್. ತಪ್ಪೇನಿದೆ ಕನ್ನಡದ ವಿಚಾರವಾಗಿ? ಅಲ್ಲ, ಈಗ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ, ನೀವು ನೋಡಿದ್ರಿ ಮೊನ್ನೆ ಲೇಔಟ್ನಲ್ಲಿ ಹಿಂಗಾಯಿತು, ಅಲ್ಲಿಂದ ಫೋನ್ ಬಂತು, ಆಮೇಲೆ ಅದು ಮತ್ತೆ ಚೇಂಜ್ ಆಯಿತು. ಇಲ್ಲಿ ಹಂಗೆ ಆಗುತ್ತೆ ಅಂತ ಅನ್ಸುತ್ತೆ ಖಂಡಿತ. ಈಗ ನೋಡಿ ಸರ್, ಪಿನರಾಯಿ ವಿಜಯನ್ ಟ್ವೀಟ್ ಮಾಡಿದಾಗ ಇದೇ ಸಿದ್ದರಾಮಯ್ಯನವರು ವಿರೋಧ ಮಾಡಿದ್ರು. ಲಾಜಿಕಲ್ ಆಗಿ ಮಾತಾಡೋಣ. ಮತ್ತೆ KC ವೇಣುಗೋಪಾಲ್ ಫೋನ್ ಮಾಡಿದಾಗ ಯಾಕೆ ಇಡೀ ವ್ಯವಸ್ಥೆಯಲ್ಲಿ ಹೋಯ್ತು? ಹೌದು, ನಿಮ್ಮ ನಿಲುವು ಯಾವಾಗಲೂ ಸ್ಪಷ್ಟವಾಗಿರ್ಬೇಕ್ರಿ. ಕನ್ನಡದ ವಿಚಾರ ಅಂತ ಬಂದಾಗ ಅವ್ರು ಯಾರು ಕೂಡ ಅಲ್ಲಿನ ರೆಸಿಡೆನ್ಸೇ ಅಲ್ಲ. ನಾನು ಸಬ್ಜೆಕ್ಟ್ ಡೈವರ್ಟ್ ಆಗುತ್ತೆ. ಬಹಳ ಸ್ಪಷ್ಟವಾಗಿ ನೀವೆಲ್ಲ ಮಾಧ್ಯಮದವ್ರು ಫ್ಯಾಕ್ಟ್ ಚೆಕ್ ಮಾಡಿದ್ದೀರಾ. ದೇ ಆರ್ ನಾಟ್ ರೆಸಿಡೆನ್ಸ್ ಆಫ್ ಕೋಗಿಲು, ಕರ್ನಾಟಕದವರೇ ಅಲ್ಲ. ಅವ್ರಿಗೆ ನೀವು ಏಕಾಏಕಿ ಮನೆ ಕೊಡಬೇಕು ಅಂತ ನಿರ್ಧಾರ ಮಾಡ್ತೀರಾ, ದೊಡ್ಡ ದೊಡ್ಡ ಮನೆಗಳನ್ನು ಕೊಡ್ಲಿಕ್ಕೆ ಘೋಷಣೆ ಕೂಡ ಮಾಡ್ಬಿಡ್ತೀರಾ. ಅಂದ್ರೆ ನಿಮಗೆ ಸೆಲೆಕ್ಟಿವ್ ಈ ಹೋರಾಟ ಇದ್ರೆ ಇದನ್ನ ಬಿಡಬೇಕು. ಕನ್ನಡಿಗರ ವಿಚಾರ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಮುಲಾಜಿಲ್ಲದೆ ಕ್ರಮ ತಗೋಬೇಕು. ಎಸ್ ಸರ್, ದೊಡ್ಡ ಸರ್, ಓನ್ಲಿ ವೋಟ್ ಬ್ಯಾಂಕ್ ಅಷ್ಟೇ. ನಿಮಗೆ ಎಲ್ಲಿ ಅದು ನಿಮಗೆ ವರ್ಕೌಟ್ ಆಗುತ್ತೋ ಅಲ್ಲಷ್ಟೇ ನೀವು ಧುಮುಕ್ತೀರಿ. ಇಲ್ಲದೆ ಅದೇ ಒಂದು ಟ್ವೀಟ್ ಮಾಡಿ ಸುಮ್ಮನೆ ಕೂರ್ತೀರಷ್ಟೇ.
ನೋಡಿ, ಈಗ ನಿಮಗೆ ಮಹಾಜನ್ ವರದಿನಲ್ಲಿ ಏನಿತ್ತು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಮಹಾಜನ್ ವರದಿಯ ಪ್ರಕಾರ ಕಾಸರಗೋಡು ಕೇರಳಕ್ಕೆಲ್ಲ ಕರ್ನಾಟಕಕ್ಕೆ ಸೇರಬೇಕು ಅಂತ ಹೇಳಿ ಕಾಸರಗೋಡು ಮಹಾಜನ್ ವರದಿನಲ್ಲಿತ್ತು. ಬಟ್ ಆದರೆ ಆಗಿನ ಸಂದರ್ಭದಲ್ಲಿ ಏನು ರಾಜ್ಯಗಳನ್ನು ಒಕ್ಕೂಟ ಮಾಡೋ ಸಂದರ್ಭದಲ್ಲಿ ಕೆಲವು ಜಾಗ ಪ್ರದೇಶಗಳನ್ನು ಬಿಟ್ಟು ಕೊಟ್ಟು ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಸೊ ಏನದು ಕರ್ನಾಟಕ, ಈಗ ನಾವು ಮಂತ್ರಾಲಯ ಕರ್ನಾಟಕಕ್ಕೆ ಸೇರಬೇಕಾಗಿತ್ತು, ಅದೋನಿ ಎಲ್ಲ ನಮಗೆ ಸೇರಬೇಕಾಗಿತ್ತು. ಸೊ ಅದೇ ರೀತಿ ಮಹಾರಾಷ್ಟ್ರದಲ್ಲಿ 2 ಜಿಲ್ಲೆಗಳು, ದೊಡ್ಡ ಜಿಲ್ಲೆಗಳು ನಮಗೆ ಸೇರಬೇಕಾಗಿತ್ತು. ಮಡಕ್ಸಿರ ಅಲ್ಲ, ಬಾರ್ಡರ್ ಅದು ಅಂದರೆ ಅನಂತಪುರ ಜಿಲ್ಲೆ ಅವೆಲ್ಲ ನಮಗೆ ಸೇರಬೇಕಾಗಿತ್ತು, ಕರ್ನಾಟಕಕ್ಕೆ ಸೇರಬೇಕಾಗಿತ್ತು. ಬಟ್ ಅವತ್ತಿನ ಪರಿಸ್ಥಿತಿಯಲ್ಲಿ ಕೇರಳ ಸರ್ಕಾರ ಏನು ಮಾಡುತ್ತೆ ಅಂದರೆ ತಿರಸ್ಕಾರ ಮಾಡುತ್ತೆ. 1967 ತಿರಸ್ಕಾರ ಮಾಡುತ್ತೆ. ಏನಂತ ಹೇಳಿ, ಇದನ್ನು ನಾವು ಇದು ಕಾಸರಗೋಡನ್ನು ಕೇರಳಕ್ಕೆ ಸೇರಿಸಿದ್ರೆ ಮಾತ್ರ ನಾವು ಇದಕ್ಕೆ ಒಪ್ತೇವೆ, ಇಲ್ಲ ಅಂದರೆ ನಾವು ಮಹಾಜನ್ ವರದಿಯನ್ನು ಅಥವಾ ಲಿಂಗ್ವಿಸ್ಟಿಕ್ ಬೇಸ್ಡ್ ಇದನ್ನು ಮಾಡೋದಕ್ಕೆ ನಾವು ಒಪ್ಪೋದಿಲ್ಲ ಅಂತ ಹೇಳಿದಾಗ ಅವು ಅನಿವಾರ್ಯವಾಗಿ ಅದನ್ನು ಒಪ್ಪಿ ಅದು ಕೋರ್ಟಲ್ಲಿ ನಡೀತಾ ಇದೆ, ಕೇಸ್ ಈಗಲೂ ನಡೀತಾ ಇದೆ, ಅದು ಮುಂದುವರಿಯುತ್ತೆ. ಬಟ್ ಇವಾಗ ನಿಜವಾಗ್ಲೂ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ನಾವು ಯಾವಾಗಲೂ ಯಾರ ವಿರುದ್ಧವಾಗಿ ಎಸ್ಪೆಷಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಬ್ಬರನ್ನು ಎತ್ಕಟ್ಟುವಂಥ ಕೆಲಸನ ಮಾಡೋದಿಲ್ಲ. ನಿಮ್ಮ ಸರ್ಕಾರದ ಅವಧಿಯಲ್ಲೇ ಕನ್ನಡಿಗರ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದೆ, ಹಿಂದಿ ವಾಲಗಳ ಆಟೋಪ ಜಾಸ್ತಿ ಆಗ್ತಿದೆ, ಗಡಿ ಭಾಗದಲ್ಲಿ ನೋಡ್ತಾ ಇದ್ದೀವಿ ನಾವು, ಭಾಷಾ ಹೇರಿಕೆ ಒತ್ತಾಯಪೂರ್ವಕ ಆಗ್ತಿದೆ. ಬೋರ್ಡ್ಗಳದ್ದು ಅಷ್ಟೇ 60-40 ಮಾಡಿದರೆ ನೀವು ಎಲ್ಲಾಗ್ತದೆ. ಇನ್ನೂ ಇಲ್ಲಿ ಕರಾವಳಿ ಭಾಗಕ್ಕೆ ಹೋಗ್ರಿ, ಮಲಯಾಳಂ ಬೋರ್ಡ್ ಕಾಣಿಸುತ್ತೆ, ಶಿವಾಜಿನಗರ ಹೋಗ್ರಿ, ಉರ್ದು ಬೋರ್ಡ್ ಅಲ್ಲಿ ರಾಜರಿಸುತ್ತೆ. ತೆಗಿಸ್ರಿ ನೋಡೋಣ, ಮೊದಲು ಭಾಷಾ ಪ್ರೇಮ ತೋರಿಸ್ರಿ ನೋಡೋಣ ಈ ಮೂಲಕ. ನೋಡಿ, ನಾವು ಕನ್ನಡ ಮಾತಾಡೋರೆಲ್ಲ ಕನ್ನಡಿಗರಲ್ಲ, ಓಕೆ, ಹಿಂದಿ ಮಾತಾಡೋರೆಲ್ಲ ಹಿಂದಿಯವರಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ, ಕನ್ನಡಿಗರ ಹೆಸರಲ್ಲಿ ಹಿಂದಿಯವರ ಹೆಸರಲ್ಲಿ ಕನ್ನಡಿಗರನ್ನು ಎತ್ಕಟ್ಟುವಂಥ ಕೆಲಸ ಒಂದು ಟೀಮನ್ನು ವ್ಯವಸ್ಥಿತ ಆದಂಥ ಸಂಚು ನಡೀತಾ ಇದೆ. ಅದನ್ನು ನಾವು ಆಲ್ರೆಡಿ ಹತ್ತಿಕ್ಕಿದ್ದೇವೆ. ಯಾರು ಈ ರೀತಿಯಾದಂತಹ ಹಿಂದಿಯ ಹೆಸರಲ್ಲಿ ಹಿಂದಿಯ ಉತ್ತರ ಭಾರತದ ನಾರ್ತ್ ಇಂಡಿಯನ್ಸ್ಗೂ ಮತ್ತು ಕನ್ನಡಿಗರಿಗೂ ತಂದಿಕ್ಕುವಂಥ ಒಂದು ಪ್ರವೃತ್ತಿ ಏನು ನಡೀತಾ ಇದೆ, ಅದು ಆಲ್ರೆಡಿ ರಾಜ್ಯ ಸರ್ಕಾರಕ್ಕೂ ಅರ್ಥ ಆಗಿದೆ, ನಮ್ಮ ಎಲ್ಲರಿಗೂ ಅರ್ಥ ಆಗಿದೆ. ಹಾಗಾಗಿ ವ್ಯರ್ಥ ಪ್ರಯತ್ನ ಮಾಡೋದು ಬೇಡ. ಅದು ಯಾರು ಬೇಕಂತ ರಾಜಕೀಯವಾಗಿ ಬೇರೆ ಏನೋ ಹೆಸರಲ್ಲಿ ಮಾಡ್ತಾ ಇದ್ದಾರೆ, ಅದನ್ನು ನಾವು ಲೆಟ್ಸ್ ನಾಟ್ ಡಿಸ್ಕಸ್ ಅಬೌಟ್ ಇಟ್. ಸೊ ನಾವು ಕರ್ನಾಟಕ ಏನಾಗಿದೆ, ನಾವು ಒಕ್ಕೂಟ ವ್ಯವಸ್ಥೆಯನ್ನು ಒಪ್ಕೊಂಡು ಬಂದಿರತಕ್ಕಂಥವ್ರು. ಒಕ್ಕೂಟ ವ್ಯವಸ್ಥೆಯನ್ನು ಒಪ್ಕೊಂಡು ಬಂದಾಗ ಸಾಧಕ ಬಾಧಕಗಳನ್ನು ನಮ್ಮ ಅಂಟ ಮಂದಿರಗಳು, ಈಗ ನಾವು ಈಗ ಮಡಕ್ಸಿರ ಹೋದರೆ ಎಷ್ಟೋ ಜನ ಇಲ್ಲಿ ಮಾತಾಡೋರು ಇದ್ದಾರೆ, ಬಟ್ ಬಿಟ್ಕೊಟ್ಟಿದ್ದೇವೆ ಒಕ್ಕೂಟ ವ್ಯವಸ್ಥೆಯಲ್ಲಿ. ಅಂದು ನಾವು ಒಂದು ಕಾಂಪ್ರಮೈಸ್ ಬಂದಾಗ, ಬಟ್ ಕಾಸರಗೋಡು ವಿಚಾರದಲ್ಲಿ ಕೇಸ್ ನಡೀತಾ ಇದೆ. ಸೊ ಅದರಿಂದ ನೋಡಿ ಸರ್, ಮಹಾರಾಷ್ಟ್ರದಲ್ಲಿ ಅಲ್ಲಿ ಗಡಿ ಪ್ರದೇಶ ಇದೆ, ಜತ್ತು, ಅಕ್ಕಲಕೋಟೆ, ಸೊಲ್ಲಾಪುರ ಇದೆ ಅಲ್ವಾ ಸರ್, ಸೊಲ್ಲಾಪುರ ಅಲ್ಲಿ ಅದು ಮಹಾರಾಷ್ಟ್ರಕ್ಕೆ ಅಧಿಕೃತವಾಗಿ ಸೇರಿದ್ರು ಕೂಡ ನಾವು ಅಲ್ಲಿ ಕರ್ನಾಟಕ ಸರ್ಕಾರ, ಈಗ ನಿಮ್ಮ ಸರ್ಕಾರ ಕೂಡ ಅಷ್ಟೇ, ಹಿಂದಿನ ಸರ್ಕಾರಗಳಿಗೂ ಅಷ್ಟೇ, ಅಲ್ಲಿ ಮರಾಠಿ ಶಿಕ್ಷಕರನ್ನು ನೇಮಕ ಮಾಡ್ತಾ ಇದೀವಿ ನಾವು. ಓಕೆನಾ, ಅಲ್ಲಿ ಅಂದರೆ ಮರಾಠಿ ಜಾಸ್ತಿ ಇರುವಂಥ ಪ್ರದೇಶಗಳಲ್ಲಿ, ಅಥವಾ ಅಲ್ಲಿ ನಮ್ಗೆ ಏನಾಗ್ತಿದೆ, ನಮ್ಮ ಕನ್ನಡಿಗರು ಜಾಸ್ತಿ ಇರುವಂಥ ಪ್ರದೇಶಗಳಲ್ಲಿ ಮಹಾರಾಷ್ಟ್ರ ಸರ್ಕಾರ ಮಾಡ್ತಾ ಇಲ್ಲ, ಕನ್ನಡ ಶಿಕ್ಷಕರ ನೇಮಕ ಮಾಡ್ತಾ ಇಲ್ಲ, ಮರಾಠಿ ಶಿಕ್ಷಕರ ನೇಮಕ ಮಾಡಿ ಕನ್ನಡಿಗರನ್ನು ದೂರ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ. ಅಲ್ಲ ನೋಡಿ, ಅದನ್ನು ಆಲ್ರೆಡಿ ನಮ್ಮ ಸರ್ಕಾರ ಸರಿಯಾದಂಥ ರೀತಿಯಲ್ಲಿ ಹತ್ತಿಕ್ತಾ ಇದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ಕೆಲಸ ಮಾಡಬೇಕು ಅದನ್ನು ನಾವು ಆಲ್ರೆಡಿ ಮಾಡ್ತಿದ್ದೇವೆ. ಸೊ ಬಟ್ ನಾನು ನಿಜವಾಗ್ಲೂ ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು, ನಮ್ಮ ವಿರೋಧ ಪಕ್ಷಗಳು ಏನು ಈಗ ಕೇಂದ್ರದಲ್ಲಿ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಯಾಕೆ ಇದ್ರ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ? ಯಾಕೆ ಬಾಯಿ ಬಿಡ್ತಾ ಇಲ್ಲ ಅಂತಂದರೆ, ಅವರು ರಾಜಕೀಯ ಈ ಮಾತೆತ್ತರು ಒಂದು ಹದ್ದು ಬಂದರೂ ಸಾಕು, ಎಣ ಇದ್ದು ಹದ್ದು ಬಂದರೂ ಸಾಕು ಓಡ್ ಬರತಕ್ಕಂಥವ್ರು ಎಲ್ಲಿದ್ದಾರೆ? ಹೌದಲ್ಲ, ನೀವು ನೋಡಿರ್ತಿರ್ತಾನೆ, ಅವ್ರು ಬರೋದೇನಂತ ರಣಹದ್ದಿನ ಇದು ಹೆಣದ ರಾಜಕಾರಣಿ ಅಂತಲೇ ಕರಿತೀವಿ ಓದಿಬ್ರನ್ನ. ಯಾಕೆ ತೇಜಸ್ವಿ ಸೂರ್ಯ ಅವರು ಎಲ್ಲೋಗಿದ್ದಾರೆ, ಕಳೆದೋಗ್ಬಿಟ್ಟಿದ್ದಾರಲ್ಲ ಯಾಕೆ? ತೇಜಸ್ವಿ ಸೂರ್ಯ ಅವರು, ಸಂಸದರಾದಂಥ ಮಂತ್ರಿಗಳಾದಂಥ ಶೋಭಾ ಕರಂದ್ಲಾಜೆ ಅವರು, ಪ್ರಹ್ಲಾದ್ ಜೋಶಿ ಅವರು, ಕುಮಾರಸ್ವಾಮಿ ಅವರು ಯಾಕೆ ಗುಹೆನಲ್ಲಿ ಅಡ್ಕೊಂಡು ಕೂತಿದ್ದೀರಿ? ಬನ್ನಿ ಹೊರಗಡೆ. ಸೊ ಈ ಬೇರೆ ಬೇರೆ ವಿಚಾರಕ್ಕೆಲ್ಲ ಬರ್ತೀರಿ ನೀವು ರಾಜಕೀಯ ಮಾಡೋದಕ್ಕೆ, ಈ ವಿಚಾರದಲ್ಲಿ ಬನ್ನಿ. ಯಾಕೆ ಅಂತಂದರೆ ಅವರು ಅಲ್ಲಿ ಎಲ್ಲೋ ನಮಗೆ ಒಂದು ಸ್ವಲ್ಪ ಓಟೇನೋ ಲಾಸ್ ಆಗಿಬಿಡುತ್ತೆ. ಯಾಕೆಂದರೆ ಒಳ ಒಪ್ಪಂದ ಇದೆಯಲ್ಲ ಅವ್ರದ್ದು, BJP ಮತ್ತು ಏನು ಪಿಣರಾಯಿ ವಿಜಯನ್ ಜೊತೆ ಇರ್ತಕ್ಕಂಥ ಒಳ ಒಪ್ಪಂದದ ಆಧಾರದಲ್ಲಿ ಅವ್ರೇನು ಮಾಡ್ತಾರೆ, ಈ ರೀತಿಯಾದ ಗೊಂದಲವನ್ನು ಸೃಷ್ಟಿಸಿ ಅದನ್ನು ಕರ್ನಾಟಕದ ಮೇಲೆ ಎಸೆಕ್ ಟ್ರೈ ಮಾಡ್ತಾ ಇದ್ದಾರೆ. ಕರ್ನಾಟಕದ ಜನತೆ ಪ್ರಬುದ್ಧರಾಗಿದ್ದಾರೆ, ಕನ್ನಡಿಗರು 7 ಕೋಟಿ ಕನ್ನಡಿಗರು ನಮ್ಮವರೇನೆ. ಯಾರು ಕರ್ನಾಟಕದಲ್ಲಿರ್ತಕ್ಕಂಥ ಗಡಿಯಲ್ಲಿ ವಾಸ ಮಾಡ್ತಕ್ಕಂಥ 7 ಕೋಟಿ ಅಷ್ಟು ಜನ ನಮ್ಮವರೇನೆ. ಅದರ ಮಾತೃಭಾಷೆ ಬೇರೆ ಬೇರೆ ಇರ್ಬೋದು, ಆದರೆ ಅವರೆಲ್ಲ ಕನ್ನಡಿಗರೇನೆ. ಹಾಗಾಗಿ ನಾವೆಲ್ಲರನ್ನು ಅಪ್ಪಿ ತಬ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೇವೆ, ಅದು ಮುಂದುವರಿತದೆ. ಅದು ಕೆಲವು ಕಿಡಿಗಡಿಗಳು ಕೆಲವು ಟೈಮ್ ಕೆಲವು ನಿರ್ಧಾರ ತೆಗೆದುಕೊಂಡ್ರೆ ಅದನ್ನು ನಾವು ಹೇಗೆ ಯಾವ ರೀತಿ ಬೆಂಕಿ ಹಚ್ಚುವಂಥ ಕೆಲಸವನ್ನು ಕೆಲವರು ಮಾಡ್ತಾ ಇದ್ದಾಗ ನಾವು ಅದನ್ನು ಹೇಗೆ ಹತ್ತಿಕ್ಕಬೇಕು ಅನ್ನೋದಕ್ಕೆ ಸರ್ಕಾರ ನಮ್ಮ ಮೆಚುರಿಟಿ ಇದೆ, ಸರ್ಕಾರ ಮಾಡುತ್ತೆ. ಎಸ್, ಉತ್ಕರ್ಷ್ ಅವರೇ, ಈಗ ಕೇವಲ ನೀವು ವೇಣುಗೋಪಾಲ್ ಮಧ್ಯಪ್ರವೇಶ ಮಾಡಲಿ ಅಂತ ಹೇಳ್ತಿದ್ದಾರೆ. ಕೇರಳದಲ್ಲಿ ನಿಮ್ಮದು ಪಾರ್ಟಿ ಸ್ಟ್ರಾಂಗ್ ಆಗ್ತಿದೆ, ನಾವು ಮೊನ್ನೆ ನೋಡಿದ್ದೇವೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ. ಹಾಗಾಗಿ ತಾವು ಕೂಡ ಇದರಲ್ಲಿ ವೋಟ್ ಬ್ಯಾಂಕ್ ನಿಮಗೆ ಲಾಸ್ ಆಗುತ್ತೆ ಅಂತ ಅಲ್ಲಿ ಕಾಸರಗೋಡು BJP ಮುಖಂಡರಾಗಿರ್ಬೋದು, ಆ ರಾಜ್ಯದ BJP ಮುಖಂಡರಾಗಿರ್ಬೋದು, ಅವ್ರು ಧ್ವನಿ ಎತ್ತಾ ಇಲ್ಲ. ನಿಮಗೂ ಅಷ್ಟೇ ಅಲ್ವಾ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್? ಅಲ್ಲಿ ಕಾಂಗ್ರೆಸ್ ಕಾಸರಗೋಡ್ನಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಮತ್ತೆ ಇಂಡಿಯನ್ ಯೂನಿಯನ್ ಆಫ್ ಮುಸ್ಲಿಂ ಲೀಗ್, ಕಾಂಗ್ರೆಸ್ MP ಇದ್ದಾರೆ. ಹೌದು, ಅಲ್ಲಿ ಅವ್ರು ಮಾತಾಡ್ಬೇಕಲ್ಲ, ಕಾಂಗ್ರೆಸ್ MP ಅವರು, ಅವ್ರ ಮೂಲ ಕರ್ತವ್ಯ ಅಲ್ವಾ. ನಾವು ಮಾತಾಡ್ತೀವಿ ಸರ್, ಖಂಡಿತಗಳು ನಾವು ವಿರೋಧ ಮಾಡ್ತಾ ಇದ್ದೀವಿ ಕಡೆ. ನಾನು ಅದನ್ನೇ ಅಲ್ವಾ ಸ್ಪೋಕ್ಸ್ ಪರ್ಸನ್, ನಾನು ಇನ್ನೇನು ಹೇಳದಂಥದ್ದು, ಟೆಕ್ನಿಕಲ್ ಟರ್ಮ್ಸ್ ನಾನು ಮಾತಾಡ್ದಂಥದ್ದು. ನಡೀರಿ ಹೋಗೋಣ, ಕೇಂದ್ರಕ್ಕೆ ಶಿಫಾರಸ್ ಮಾಡೋಣ.
ಕೇಂದ್ರದ್ದು ಕೂಡ ಅದ್ರಲ್ಲಿ ಪಾತ್ರ ಇದೆ, ಇಲ್ಲ ಅಂತ ನಾನು ಯಾರು ಹೇಳ್ತಾ ಇಲ್ಲ. ಆದರೆ ರಾಜ್ಯ ಸರ್ಕಾರ ಬರೀ ಟ್ವೀಟ್ ಮಾಡಿಬಿಟ್ಟು ನಿಮ್ಮ ಲೀಡರ್ಗಳು ಟ್ವೀಟ್ ಮಾಡಿದ್ರೆ ಮಾತ್ರ ನೀವು ಮಾತಾಡ್ತೀರಾ, ಎಕ್ಸಿಸ್ಟೆನ್ಸನ್ನು ತೋರಿಸ್ತೀರಾ, ಬೇರೆಯವ್ರು ಟ್ವೀಟ್ ಮಾಡಿದ್ರೆ ನೀವು ಅದಕ್ಕೂ ವಿರೋಧ ಮಾಡ್ತೀನಿ, ಇದಕ್ಕೆ ಅರ್ಥ ಇರೋದಿಲ್ಲ. ಖಂಡಿತವಾಗ್ಲೂ ಕಾಸರಗೋಡಿನ ವಿಚಾರದಲ್ಲಿ ನಾನು ಆಗಲೇ ಹೇಳ್ದಂಗೆ ಈ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಬರೀ ಟ್ವೀಟ್ ಮಾಡೋದು, ಫೇಸ್ಬುಕ್ ಪೋಸ್ಟ್ ಹಾಕೊಂಡ್ರೆ ಇದರಿಂದ ಬದಲಾವಣೆ ಆಗೋದಿಲ್ಲ. ನೆಗೋಷಿಯೇಷನ್ ಆಗಬೇಕು, ಒಂದು ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡ್ಬೇಕು, ನೀವು ಕೇಂದ್ರಕ್ಕೆ ಕೂಡ ಶಿಫಾರಸನ್ನು ಮಾಡ್ಬೇಕು. ನೀವು ಈ ರೀತಿ ಗಟ್ಟಿ ನೀರು ತಗೊಂಡಿಲ್ಲ ಅಂದ್ರೆ ಬಹಳ ಕಟ್ಟಾಗಿ ನೋಡಿ, ಅಲ್ಲಿ ನೀವೇ ತೋರಿಸ್ತಾ ಇದ್ದೀರಾ. ಮಹಾರಾಷ್ಟ್ರದ ಕರ್ನಾಟಕ ಗಡಿ ಭಾಗದಲ್ಲಿ, ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಸೊಲ್ಲಾಪುರದಲ್ಲಿ ಕನ್ನಡ ಶಾಲೆಗಳಿಗೆ ಮರಾಠಿ ಶಿಕ್ಷಕರನ್ನ ನೇಮಿಸ್ತಾರೆ. ಅವ್ರಿಗೆ ಏನ್ ಕನ್ನಡ ಬರುತ್ತೆ? ಇಲ್ಲಿ ನಾವು ಮಾತ್ರ ಬಹಳ ವ್ಯವಸ್ಥಿತ, ಯಾಕಂದ್ರೆ ನಾವು ಕಾನೂನು ಪಾಲನೆ ಮಾಡ್ತಕ್ಕಂಥವ್ರು ಕನ್ನಡಿಗರು, ಬಹಳ ವ್ಯವಸ್ಥಿತವಾಗಿ ಕನ್ನಡ ಶಿಕ್ಷಕರನ್ನೇ, ಆ ಭಾಷೆಯ ಶಿಕ್ಷಕರನ್ನ ನೇಮಿಸ್ತಾ ಇದ್ದೇವೆ. ಇದೇ ಆದ್ರೆ ಮತ್ತೆ ಕನ್ನಡಕ್ಕೆ ಉಳಿಗಾಲ ಎಲ್ಲಿ ಸರ್? ಕನ್ನಡ ಉಳಿಯೋದು ಹೇಗೆ? ಕಾಸರಗೋಡು ಇರ್ಬೋದು, ಇಲ್ಲಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಇರ್ಬೋದು, ಬಳ್ಳಾರಿ ಇರ್ಬೋದು, ರಾಯಚೂರು, ಯಾದಗಿರಿ, ಮಹಾರಾಷ್ಟ್ರದ ಗಡಿ, ಇಲ್ಲೆಲ್ಲ ಬೇರೆ ಬೇರೆ ಅನ್ಯ ಭಾಷಿಕರು ಮಾತನಾಡ್ತಕ್ಕಂಥವ್ರು ಹೆಚ್ಚಿರ್ತಕ್ಕಂಥ. ಅಲ್ಲೇ ಪಕ್ಕದಲ್ಲಿ ದಕ್ಷಿಣ ಕನ್ನಡ ಇದೆ, ಓಕೆನಾ? ಅಲ್ಲಿ ನಿಮಗೆ ಉಡುಪಿ, ಮಂಗಳೂರು ಅಂದ್ರೆ ಕರಾವಳಿ ಭಾಗದ ತಮ್ಮ ಪಕ್ಷದ ಶಾಸಕರು ಧ್ವನಿ ಎತ್ತುವುದಲ್ಲ ಸರ್? ಯಾರು ಎತ್ತಿದ್ದಾರೆ ಹೇಳಿ ನೋಡೋಣ. ಅಲ್ಲ ಈಗ ಮಾತನಾಡಿ, ಅಲ್ಲ ಮಲಯಾಳಿ ಮೇಲೆ ಅಷ್ಟೊಂದು ಪ್ರೀತಿನಾ ಅಂತ? ಖಂಡಿತವಾಗ್ಲೂ ಇಲ್ಲ. ಮಲಯಾಳಂ ನೋಡಿ, ಪ್ರತಿ ಭಾಷೆಗಳನ್ನ ಗೌರವಿಸ್ತಕ್ಕಂಥದ್ದು ನಮ್ಮ ಅಧಿಕಾರ. ಆದ್ರೆ ನಮ್ಮ ಭಾಷೆಯನ್ನು ಉಳಿಸ್ಬೇಕು, ಅದರ ಅಳಿವುಳಿವು ಪ್ರಶ್ನೆ ಬಂದಾಗ ನಮ್ಮ ಭಾಷೆ ಪರವಾಗಿ ನಾವೆಲ್ಲ ಕೂಡ ಮಾತನಾಡ್ತಕ್ಕಂಥದ್ದು. ಅದನ್ನೇ ನಾವು ಹೇಳ್ತಿರೋಂಥದ್ದು. ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ನದಿದೆ, ಕಾಂಗ್ರೆಸ್ ಶುಡ್ ಟೇಕ್ ಆಕ್ಷನ್. ನೀವು ಅದ್ ಬಿಟ್ಬಿಟ್ಟು ಕುಮಾರಸ್ವಾಮಿ ಮಾತಾಡಿದ್ರ, ಶೋಭಾ ಕರಂದ್ಲಾಜೆ, ಏನ್ ಪ್ರಶ್ನೆ ರೀ? ಈಗ ಅವ್ರು ಮಾತಾಡ್ಬಿಟ್ರೆ ಸಮಸ್ಯೆ ಬಗೆಹರಿಯುತ್ತಾ? ಆಕ್ಷನ್ ತಗೊಳ್ಳಿ ಸರ್. ಯಾರು ಮಾತಾಡಿದ್ರೆ ಏನ್ ಬಿಟ್ರೆ ಏನೋ, ನಾವೆಲ್ಲ ಕೈ ಜೋಡಿಸ್ತೀವಿ ನಿಮ್ ಈ ವಿಚಾರವಾಗಿ, ನಡೀರಿ ಕೇಂದ್ರಕ್ಕೆ ಹೋಗೋಣ. ಅದಕ್ಕಾಗತ್ತೆ, ಅವ್ರ ಕೈಯಲ್ಲಿ ಆಗೋದಿಲ್ಲ. ಅಲ್ಲೂ ಮತ್ತೆ ರಾಜಕೀಯ ಮಾಡ್ತಾರೆ. ನೀವು ಅದ್ ಬಿಟ್ಬಿಟ್ಟು ಕುಮಾರಸ್ವಾಮಿ ಮಾತಾಡಿದ್ರ, ಶೋಭಾ ಕರಂದ್ಲಾಜೆ ಮಾತಾಡಿದ್ರ, ತೇಜಸ್ವಿ ಸೂರ್ಯ ಮಾತಾಡಿದ್ರ, ಪ್ರಭು ಅವ್ರು ಮಾತಾಡಿದ್ರ, ಉತ್ಕರ್ಷ್, ಏನ್ ಅರ್ಥ ಇದು? ಬರ್ತೀನಿ ಸರ್, ಬರ್ತೀನಿ. ಒಂದು ಬ್ರೇಕ್ ಸಮಯ ಇದೆ ಸರ್, ವಾಪಸ್ ಬರ್ತೀನಿ. ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಅಖಾಡ ಮತ್ತೆ ಮುಂದುವರಿಯುತ್ತೆ. ನಮ್ಮ ಬಿಜೆಪಿ ಮಿತ್ರರು, ನಮ್ಮ ಬಿಜೆಪಿ ಉತ್ಕರ್ಷ್ ಮಾತಾಡ್ತಾ ಇದ್ರು. ಪಾಪ ಉತ್ಕರ್ಷ್ ಒಳ್ಳೆ ಬ್ರಿಲಿಯಂಟು, ಯಾಕೆಂದ್ರೆ ಪಾಪ ತುಂಬಾ ವಿಚಾರ ತಿಳ್ಕೊಂಡಿದ್ದಾರೆ. ಅದ್ರ ಒಂದು ವಿಚಾರ ನನ್ನ ಮಿತ್ರನಿಗೆ ಹೇಳೋದೇನು ಅಂತಂದ್ರೆ, ಸೊ ದಯವಿಟ್ಟು ನೀವು ಎಷ್ಟು ಸರಿ ಡೆಲಿಗೇಷನ್ ನಮ್ಮ ಜೊತೆ ಹೋದಾಗ, ನಾವು ಕರೆದಾಗ ಎಷ್ಟು ಸರಿ ಡೆಲಿಗೇಷನ್ ಬಂದಿದ್ದೀವಿ, ಎಷ್ಟು ಡೆಲಿಗೇಷನ್ ಅಲ್ಲಿ ನಿಮ್ಮ ಎಫೆಕ್ಟಿವ್. ಈಗ ಕೇಂದ್ರದಲ್ಲಿ ನೀವು ಪಕ್ಕದಲ್ಲಿ ಏನು ಪ್ರಧಾನಮಂತ್ರಿಗಳ ಪಕ್ಕ ರೈಟು ಲೆಫ್ಟು ನೀವೇ ಇದ್ದೀರಿ. ಯಾರು ರೈಟಲ್ಲಿ ಕುಮಾರಸ್ವಾಮಿ ಅವರು, ಲೆಫ್ಟಲ್ಲಿ ಪ್ರಹ್ಲಾದ್ ಜೋಶಿ ಅವರು. ಲೆಫ್ಟು ರೈಟ್ ಇದ್ಕೊಂಡು ನೀವು ಸರ್ಕಾರದಲ್ಲಿ ನಮ್ಮ ಕರ್ನಾಟಕಕ್ಕೆ ಏನಂತ ತಂದಿದ್ದೀರಿ? ಆಯಿತು, ಮೊನ್ನೆ ತನಗೆ ಕುಮಾರಸ್ವಾಮಿ ಅವರು ಹೇಳಿದ್ರು, ಏನು ನಂಗೆ ಜಮೀನು ಕೊಡ್ತಾ ಇಲ್ಲ ಅಂತ ಹೇಳಿ ಎಲ್ಲ ಏನೋ ಬೊಬ್ಬೆ ಹೊಡ್ಕೊಂಡು ಕಾಂಗ್ರೆಸ್ ಮೇಲೆ ಏನೋ ಗೂಬೆ ಕೂರಿಸುವಂಥ ಕೆಲಸ ಮಾಡಿದ್ರು. ಇಮಿಡಿಯೇಟಾಗಿ 100 ಎಕರೆ ಜಮೀನು ಕೊಡೋಕ್ಕೆ ಇದು ತಂದಿಟ್ಟಿದ್ದೇವೆ, ಐಡೆಂಟಿಫೈ ಮಾಡಿಟ್ಟಿದ್ದೇವೆ. ಇವ್ರು ಇಂಡಸ್ಟ್ರಿ ತರಕ್ಕೆ ಯಾಕೆ ಇನ್ನೂ ಇಲ್ಲಿವರೆಗೂ ಯಾಕೆ ಒಂದು ಮಾತಾಡ್ತಾ ಇಲ್ಲ? ಕೇವಲ ರಾಜಕೀಯ ಲಾಭಕ್ಕೋಸ್ಕರ ಮಾತಾಡುವುದನ್ನು. ಮತ್ತು ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಅವರು ಮಾತಾಡಿದ್ದಾರೆ, ಮಾಧ್ಯಮಗಳಲ್ಲಿ ರಾಜಕೀಯ ಮಾಡೋರು ಅಂತ ಹೇಳಿ. ಅಂದ್ರೆ ಗ್ರೌಂಡಲ್ಲ. ಸೊ ಗ್ರೌಂಡಲ್ಲಿ ರಾಜಕೀಯ ಮಾಡಿದವ್ರು ಇನ್ನೂ ಸೀಟ್ ಜಾಸ್ತಿ ಗೆಲ್ತಿದ್ರು. ಕೇವಲ ರಾಜಕೀಯವನ್ನು ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ರೆ ಹೀಗೆ ಆಗೋದು. ಸೊ ನಾನು ಕೇಳ್ತಾ ಇರ್ತಕ್ಕಂಥದ್ದು, ನೀವು ಡೆಲಿಗೇಷನ್ ತೊಗೊಂಡೋದ್ರಿ, ಆಯಿತು, ಎಷ್ಟು ಡೆಲಿಗೇಷನ್ಗೆ ನೀವು ಇಂಪ್ಲಿಮೆಂಟ್ ಮಾಡಿಸಿದಿರಿ? ಆಯಿತು, ಕರ್ನಾಟಕ ಇದು ನೀವು ಏನು ಮಹದಾಯಿ ಮತ್ತು ಬೇರೆ ಬೇರೆ ಮೇಕೆದಾಟು ಎಲ್ಲ ವಿಚಾರಗಳಲ್ಲಿ ಯಾಕೆ ಇಷ್ಟು ವರ್ಷ ನೀವು ಸೈಲೆಂಟ್ ಆಗಿ ಹಾಕಿದ್ರಿ? ಎಷ್ಟು ಡೆಲಿಗೇಷನ್ 100 ಸರಿ ಕರೆದಿದ್ವಿ ನಾವು. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಇರಿಗೇಷನ್ ಮಿನಿಸ್ಟರ್ ಆದ ತಕ್ಷಣ ಕರೆದಿದ್ದಾರೆ, ಬನ್ನಿ ಮೇಕೆದಾಟು ಯೋಜನೆ ಆಯಿತು ಅಂತಂದರೆ ಬೆಂಗಳೂರಿಗೆ ಇರಿಗೇಷನ್ ಪ್ಲಸ್ ವಾಟರ್ ಎರಡು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಏನು 1.4 ಕೋಟಿ ಜನರಿದ್ದಾರೆ, ಅವ್ರಿಗೆ ಸಾಲ್ವ್ ಆಗ್ತದೆ ಅಂತ. ಅಂದ್ರೆ ಬಿಜೆಪಿ ಅವರದು ತೋರ್ಪಡಿಕೆ ಅಷ್ಟೇ, ಭಾಷಾ ಪ್ರೀತಿ, ಹಿಂದಿ ಹೇರಿಕೆ, ತ್ರಿಭಾಷಾ ಸೂತ್ರ ತರ್ತೀವಿ ಅಂತ ಹೋದ್ರು. ಹಿಂದಿ ಏರಿಕೆ ವಿಚಾರದಲ್ಲಿ ಮಾತಾಡೋಣ. ಹಿಂದಿ ಏರಿಕೆ ವಿಚಾರ ಬಂದಾಗ, ನಾವು ಸಿದ್ದರಾಮಯ್ಯನವರು ಗಲಾಟೆ ಮಾಡಿದಾಗ, ಮೆಟ್ರೋದಲ್ಲಿ ಹಿಂದಿ ಏರಿಕೆ ವಿಚಾರ ಬಂದಾಗ ಗಲಾಟೆ ಮಾಡಿದಾಗ, ಇವರು ಇಲ್ಲ ಹಿಂದಿ ಸೆಕೆಂಡ್ ಲ್ಯಾಂಗ್ವೇಜ್ ಮಾಡಬೇಕು ಅಂತ ಹೋದವ್ರು ಯಾರು? ಇದೇ ಬಿಜೆಪಿ ನಾಯಕರುಗಳು, ಕರ್ನಾಟಕದ ನಾಯಕರುಗಳು. ಸೊ ಅಂದರೆ ಒಂದು ಕಡೆ ಹೇಳ್ತಾರೆ ಇವರು ಬಂದು ಕನ್ನಡಿಗರು ಪರವಾಗಿ ಅಂತಾರೆ, ಬಟ್ ಇನ್ನೊಂದು ಕಡೆ ಹೋಗ್ಬಿಟ್ಟು ನಾವು ಆ ಕಡೆ ಹೋಗ್ಬಿಟ್ಟು ಇನ್ನೊಂತಾರೆ. ಈ ಡಬಲ್ ಸ್ಟ್ಯಾಂಡರ್ಡನ್ನು ಬಿಜೆಪಿ ನಾಯಕರು ದಯವಿಟ್ಟು ಬಿಡಬೇಕು. ಆದ್ರೆ ಇನ್ನೊಂದು ಹೇಳೋದೇನು ಅಂತಂದ್ರೆ, ನೀವು ಭಾಷಾ ವಿಚಾರವಾಗಿ ಕನ್ನಡಿಗರ ಪರವಾಗಿ ಅಥವಾ ಕರ್ನಾಟಕದ ಪರವಾಗಿ ಧ್ವನಿ ಎತ್ತವರಾದ್ರೆ ನೀವು ಎಷ್ಟು ಕೆಲಸವನ್ನ ತಂದಿದ್ದೀರಿ? ಕಳೆದಾಯಿತು 2 ಈಗ ನಮ್ಮ 1.5 ವರ್ಷ ಆಯಿತು ನಿಮ್ಮ ಕೇಂದ್ರದ ಮೋದಿ ಸರ್ಕಾರ ಬಂದು. ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಯಾವ ಥರ ಒಂದು ದಿನ ಧ್ವನಿ ಎತ್ತಿದ್ದೀರಾ? ಈ ಹಣಕಾಸಿನ ಸರಿಸುಮಾರು 7 ಲಕ್ಷ ಕೋಟಿ ನಾವು ಕೇಂದ್ರ ಕಟ್ತಾ ಇದ್ದೀವಿ. ಅದ್ರಲ್ಲಿ ಬರ್ತಾ ಇರ್ತಕ್ಕಂಥದ್ದು 53,000 ಕೋಟಿ. ನಮ್ಮ ದುಡ್ಡನ್ನೆಲ್ಲ ನಮ್ಮ ಜೋಬಲ್ಲಿ ಇರ್ತಕ್ಕಂಥದ್ದೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಕೊನೆಗೆ ತೊಳಪ್ಪ ಇದೊಂದು ಸ್ವಲ್ಪ ಬಿಸ್ಕೆಟ್ ಹಾಕ್ಬಿಟ್ಟು ನೀವು ಸರ್ಕಾರ ನಡೆಸಿದ್ದು ಹೆಂಗೆ ನಡೆಸೋದು? ಅದು ಹಾಳಾಗೋಗ್ಲಿ. ನಮ್ಗೆ ಸರಿಸುಮಾರು 18 ರೈಲ್ವೆ ಯೋಜನೆಗಳು ಇನ್ನೂ ಅಪ್ರೂವಲ್ ಬಂದಿಲ್ಲ. ಪಾಪ ಅದೇನೋ ಸೋಮಣ್ಣ ಅವ್ರು ಸ್ವಲ್ಪ ಬಂದಿರೋದ್ರಿಂದ ಪಾಪ ಅವ್ರು ಕಷ್ಟಪಟ್ಟು ಏನೋ ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಯಾಕೆ ಇಷ್ಟು ನಿಧಾನ ಆಗ್ತಾ ಇತ್ತು? ಯಾಕೆ ಕೇಂದ್ರಕ್ಕೆ ಈ ಪ್ರಹ್ಲಾದ್ ಜೋಶಿ ಅವ್ರು ಹೇಳ್ತಾರೆ, ನಾನು ಪೇಶ್ವೆ ಮಹಾರಾಜು, ಕುಮಾರಸ್ವಾಮಿ ಹೇಳಿದ್ರು ಪೇಶ್ವೆ ಬ್ರಾಹ್ಮಣ್ ಅವ್ರನ್ನ ಮುಖ್ಯಮಂತ್ರಿ ಮಾಡಕ್ಕೆ ಹೋಗೋರು ಅಂತ ಹೇಳಿ. ಸೊ ಈ ಪೇಶ್ವೆ ಮಹಾರಾಜರವರು ಯಾಕೆ ನಮ್ಮ ಕರ್ನಾಟಕದ ವಿಚಾರವಾಗಿ ನೀವು ಇದನ್ನು ಧ್ವನಿ ಎತ್ತೋದಿಲ್ಲ? ಅಂದ್ರೆ ಏನಂತ ಅರ್ಥ? ನಿಮ್ಗೇನು ಅಂದರೆ ಭಾಷೆ ಬಗ್ಗೆ ಅಭಿಮಾನನೇ ಇಲ್ವಾ ನಿಮಗೆ? ಕೇವಲ ರಾಜಕೀಯ ಮಾಡೋಕ್ಕೆ ಮತ್ತು ಇಲ್ಲಿ ರಾಜಕೀಯ ಮಂತ್ರಿ ಆಗೋದಕ್ಕೆ ಮಾತ್ರ ನೀವು ಕರ್ನಾಟಕದ ಕೋಟ ಬೇಕಾ ಅಂತ ಕೇಳಿ. ಎಸ್ ಸರ್, ಬಿಜೆಪಿ ಅವ್ರದ್ದು ಈಗ ಡೋಂಗಿ ಭಾಷಾ ಪ್ರೇಮ,
ಹಿಂದಿ ಹೇರಿಕೆ ವಿಚಾರ ಅಂತ ಬಂದಾಗ ಅವೆಲ್ಲ ಹಂಗೆ ಇತ್ತು ಸರ್. ತಾವು ಹಿಂದಿ ಪರವಾಗಿದ್ದೀರಿ ಅಂದರೆ ಹಿಂದಿ ರಾಷ್ಟ್ರ ಭಾಷೆ ಅನ್ನೋ ಬಿಂಬಿಸಿದಿರಿ ತಾವು ಬಿ ಜೆ ಪಿ ನಾಯಕರು. ಅಮಿತ್ ಶಾ ಹೇಳ್ದಂಗೆ ಕಂಪ್ಲೀಟ್ ಆಗಿ ಇದನ್ನ ಉತ್ತರದ ರಾಜ್ಯ ಮಾಡೋಕೆ ಹೊರಟಿದ್ರಿ. ಆ ಸಂದರ್ಭದಲ್ಲಿ ಯಾವ ಈ ನೈತಿಕತೆ ಪ್ರಶ್ನೆ ಬರಲ್ವಾ ಇಲ್ಲಿ? ಎಲ್ಲೂ ಕೂಡ ನಾವು ಕನ್ನಡದ ವಿಚಾರ ಬಂದಾಗ ವಿರೋಧ ಮಾಡದಂಥದ್ದು ಇಲ್ವೇ ಇಲ್ಲ. ಎಲ್ಲಾ ಭಾಷೆಗಳನ್ನ ಸಮವಾಗಿ ಗೌರವಿಸ್ತಕ್ಕಂಥ ಭಾವನೆ ನಮ್ದಿದೆ. ಯಾಕಂದ್ರೆ ಎಲ್ಲಾ ಭಾಷೆಗಳನ್ನ ಕಲಿಬೇಕು, ಆದ್ರೆ ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ. ಈಗ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು ಯಾವ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತ. ಮೊನ್ನೆ ವಿ ಸೋಮಣ್ಣವ್ರು ಕೋಲಾರಕ್ಕೆ ಬಂದ್ರು, ಬಳ್ಳಾರಿಗೆ ಹೋದ್ರು, ಅನೇಕ ರೀತಿಯ ಶಂಕುಸ್ಥಾಪನೆಗಳನ್ನ ಮಾಡಿದ್ರಲ್ಲ. ಅಲ್ಲಲ್ಲ ಕೇಳಿ, ನೀವು ಕೇಳಿಸ್ಕೋಬೇಕು ಸರ್. ಬಿಡಿ ಪಾಪ. ಅಲ್ಲ ನಾನು ಅದನ್ನ ಹೇಳ್ತಿರೋದು. ಸೋಮಣ್ಣವ್ರ ಬಗ್ಗೆ ನಾನು ಅಪ್ರಿಶಿಯೇಟ್ ಮಾಡಿದೆ. ಏನ್ ಮಾಡಿದ್ದಾರೆ? ಸೊನ್ನೆ. ಶೋಭಾ ಕರಂದ್ಲಾಜೆ ಅವರ ಸಾಧನೆ ಕಳೆದ 7 ವರ್ಷದಲ್ಲಿ ಕುಮಾರಸ್ವಾಮಿ ಅವರ ಮೊಟ್ಟೆ. ಶಂಕುಸ್ಥಾಪನೆಗಳನ್ನ ನೋಡಿದ್ದೀರಾ? ಎಕ್ಸೆಪ್ಟ್ ಎಣ ಬಿದ್ದಾಗ ಬಂದು ಗಲಾಟೆ ಮಾಡೋದು ಬಿಟ್ರೆ, ಪ್ರೆಸ್ ಮೀಟ್ ಮಾಡೋದು ಬಿಟ್ರೆ ಕುಮಾರ ಶೋಭಾ ಅದಕ್ಕೂ ನಾವೇ ಶಂಕುಸ್ಥಾಪನೆ ಮಾಡಿದ್ವಿ ಅಂತ ಹೇಳಿದ್ರು. ಅದಕ್ಕೆ ಚೌಡೇಶ್ವರಿ ಸೇತುವೆ ನಿತಿನ್ ಗಡ್ಕರಿ ಅವರು ಬಂದು ಇಲ್ಲಿ ಶಂಕುಸ್ಥಾಪನೆ ಮಾಡಿ ಇವತ್ತು ಅನೇಕ ವರ್ಷಗಳಿಂದ ಅವಕಾಶಗಳು ಕಲ್ಪಿಸ್ಕೊಟ್ಟಿರ್ಲಿಲ್ಲ. ಅದನ್ನ ಕಲ್ಪಿಸ್ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ಇವೆಲ್ಲ ಕಾಣಿಸ್ತಾ ಇಲ್ವಾ? ಇಷ್ಟು ಒಳ್ಳೆ ಅಭಿವೃದ್ಧಿ ಕೆಲಸಗಳು ಏನ್ ಮಾತಾಡ್ತಾರೆ ಕಾಂಗ್ರೆಸ್ ವಕ್ತಾರರು? ಭಾಷೆಯ ವಿಚಾರವಾಗಿ ಟ್ವೀಟ್ ಮಾಡುವಂತದ್ದಲ್ಲ, ಬರೀ ಫೇಸ್ಬುಕ್ ಪೋಸ್ಟ್ ಅನ್ನು ಹಾಕೊಳ್ತಕ್ಕಂಥದ್ದಲ್ಲ. ಗಟ್ಟಿಯಾಗಿ ರೆಸಲ್ಯೂಷನ್ ಪಾಸ್ ಮಾಡಿ ನಡೀರಿ ಕೇರಳಕ್ಕೆ ಹೋಗೋಣ. ಅಲ್ಲ ಕೇರಳ ಸರ್, ಅಲ್ಲ ಪಿಣರಾಯಿ ಜೊತೆಗೆ ಒಳ ಒಪ್ಪಂದ ಇದೆ ಅಂತ ಬಿಜೆಪಿ ಅವರು ಪಿಣರಾಯಿ ಜೊತೆ ಒಳ ಒಪ್ಪಂದ ಮಾಡ್ಕೊಂಡು ಇವ್ರ ಸರ್ಕಾರ ನಡೆಸಿದ್ರಿ. ಇಲ್ಲಿ ಇರ್ತಕ್ಕಂಥ ಕಮ್ಯುನಿಟಿ ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ? ಅವರೆಲ್ಲ ಕಾಂಗ್ರೆಸ್ ಜೊತೆ ಇರ್ತಕ್ಕಂಥವ್ರೆ ಅಲ್ವಾ? ಯಾಕೆ ಮಾತನಾಡ್ತಾ ಇಲ್ಲ? ಎಡಪಂಥೀಯರು ಏನು ಸಿದ್ದರಾಮಯ್ಯನವರ ಅಚ್ಚುಮೆಚ್ಚಿನ ಎಡಪಂಥೀಯರಿದ್ದಾರೆ, ಅವರೆಲ್ಲ ಯಾಕೆ ಈ ನಿಲುವನ್ನ ವಿರೋಧ ಮಾಡ್ತಾ ಇಲ್ಲ? ಮಾಡುವಂತ ನೈತಿಕತೆ ಇಲ್ವಾ? ಮಾಡುವಂತ ರಾಜಕೀಯ ಬದ್ಧತೆ ಇಲ್ವಾ? ಬರೀ ನೀವು ಟ್ವೀಟ್ ಮಾಡಿ ಬಿಟ್ಬಿಟ್ರೆ ಖಂಡಿತವಾಗ್ಲೂ ಬದಲಾವಣೆಗಳಾಗೋದಿಲ್ಲ ಸಮಾಜದಲ್ಲಿ. ಸಿದ್ದರಾಮಯ್ಯನವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ನೀವು ಈ ಕೂಡಲೇ ಸ್ಟ್ರಿಕ್ಟ್ ಆಕ್ಷನ್ ಅನ್ನು ತಗೋಬೇಕು, ನೆಗೋಸಿಯೇಷನ್ ಮಾಡಬೇಕು. ಗಡಿ ಭಾಗದಲ್ಲಿ ಇರ್ತಕ್ಕಂಥ ಕನ್ನಡ ಶಾಲೆಗೆ ನಿಮ್ಮ ಕೊಡುಗೆ ಏನೋ? ನೀವೇನ್ ಮಾಡ್ತಾ ಇದ್ದೀರಾ? ರೆಸಲ್ಯೂಷನ್ ಪಾಸ್ ಮಾಡಿ. ಬೇರೆ ವಿಚಾರ ಬಂದಾಗ ರೆಸಲ್ಯೂಷನ್ ಪಾಸ್ ಮಾಡ್ತೀರಾ? ನಾವು ತಂದಂತ NEP ತಂದಾಗ ವಿರೋಧ ಮಾಡಿದ್ರಿ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಎನ್ನುವಂತ ಯೋಜನೆ ವಿರೋಧ ಮಾಡಿದ್ರಿ. ಇವತ್ತು ಅವೆಲ್ಲ ಇಂಪ್ಲಿಮೆಂಟ್ ಆಗಿದ್ರೆ ಯಾವುದೇ ರೀತಿಯ ಸಮಸ್ಯೆಗಳು ಉದ್ಭವ ಆಗ್ತಾ ಇರಲಿಲ್ಲ. ಸರ್ ಈಗ ನೋಡಿ, ಅಲ್ಲ ಬೊಮ್ಮಾಯಿ ಅವರು ಇದ್ದಾಗ CM ಇದ್ದಾಗ ಜತ್ತು ಅಕ್ಕಲಕೋಟೆ ಅವೆಲ್ಲ ಆ ಕಡೆ ಸಿಕ್ಕಾಪಟ್ಟೆ ಪಾಪ ಅವರು ಹೇಳಿದ್ರು ನಮ್ಮನ್ನ ಸೇರಿಸ್ಕೊಂಡ್ಬಿಡಿ ಅಥವಾ ನಮಗೆ ಅವಕಾಶ ಮಾಡಿಕೊಡಿ ಅಂತೇಳಿ. ಆ ಟೈಮಲ್ಲೂ ಕೂಡ ಸ್ಪಂದನೆ ಕೂಡ ಇರಲಿಲ್ಲ. ಅಂದ್ರೆ ನಮ್ಗೆ ಸೌಜನ್ಯಕ್ಕಾದ್ರೂ ಕೂಡ ಸ್ಪಂದನೆ ಮಾಡಲಿಲ್ಲ. ಒಂದು ರಾಜ್ಯದ ಯಾವುದೇ ಒಂದು ಭಾಗವನ್ನು ಒಂದು ಕಡೆ ಸೇರಿಸ್ಕೋಬೇಕು ಅಂತಂದ್ರೆ ಅದಕ್ಕೆ ಅದರದೇ ಆದಂತ ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಅನ್ನ ತರಬೇಕು. ಪ್ರೆಸಿಡೆಂಟ್ ಅವರ ಸಿಗ್ನೇಚರ್ ಬೇಕಾಗುತ್ತೆ. ಅದನ್ನ ಬೇರೆ ರೀತಿಯ ಕೆಲಸ ಕನ್ನಡ ಶಾಲೆಗಳಿಗೆ ಶಿಕ್ಷಕರನ್ನ ಕನ್ನಡ ಬರೋ ನೇಮಕ ಮಾಡಿ ಅಂತ ಹೇಳಿದ್ರು. ಅಲ್ಲಿ ನಿಮ್ಮ ಬಿಜೆಪಿ ಮಿತ್ರ ಪಕ್ಷವಾಗಿತ್ತು, ಆಗ್ಲೂ ಕೂಡ ಮಾತುಕತೆ ಮಾಡ್ಲಿಲ್ಲ. ಮಾಡಿದ್ವಲ್ಲ ಅನೇಕ. ಅದೇ ನಾನು ಹೇಳಿದ್, ಈಗ ನೀವೇ ತೋರಿಸ್ತಾ ಇದ್ದೀರಾ ಕನ್ನಡ ಶಿಕ್ಷಕರು ಇದ್ದಾರೆ ಅಂತ. ನಮ್ಮ ಸರ್ಕಾರ ಇದ್ದಾಗ ನಡ್ಕೊಂಡ್ ಬಂದಿದೆ, ಇವ್ರ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ. ಕನ್ನಡ ಶಿಕ್ಷಕರನ್ನ ಯಾವ ಭಾಗದಲ್ಲಿ ಗಡಿ ಭಾಗದಲ್ಲಿ ನೇಮಿಸ್ತಕ್ಕಂಥ ಕೆಲಸವನ್ನು ಸಮರ್ಥವಾಗಿ ನಮ್ಮ ಸರ್ಕಾರ ಮಾಡಿತ್ತು. ಈಗ ಡೋಂಗಿತನ ಯಾರ್ದು ಅಂತಂದ್ರೆ ಕಾಂಗ್ರೆಸ್ನವ್ರದ್ದು. ನಿಜವಾಗ್ಲೂ ನಿಮಗೆ ನೈತಿಕತೆ ಇದ್ರೆ ನೀವು ಇದನ್ನ ವಿರೋಧ ಮಾಡುವಂಥದ್ದು ಬರೀ ಟ್ವೀಟ್ ಅಲ್ಲ, ನೀವು ಇದ್ರ ಬಗ್ಗೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಲೇಬೇಕು. ನಿಮ್ಮ ಕೊಡುಗೆ ಏನಾಗಾದ್ರೆ ಈಗ ಹೋಗ್ಲಿ, ನೀವು ಆಕ್ಷನ್ ತಗೊಂಡಿದೀವಿ, ಒಂದು ಕಮಿಟಿಯನ್ನು ಕಳಿಸಿ. ಎಲ್ಲಿ ಹೋಗಿದ್ದಾರೆ ಕಮಿಟಿ? ಎಲ್ಲಿದೆ? ಯಾರು ಹೋಗಿದ್ದಾರೆ? ರಾಜ್ಯಪಾಲರನ್ನ ಭೇಟಿಯಾಗಿ ಬಂದಿದೆ ಸರ್. ಈಗ ರಾಜ್ಯಪಾಲರನ್ನ ಭೇಟಿ ಆಗುವಂತದಲ್ಲ ಸರ್. ಹೌದು ಅದೊಂದು ಭಾಗ. ಆದ್ರೆ ನೀವು ಕಾಸರಗೋಡು ಹೋಗ್ಬೇಕಲ್ಲಿ, ಅಲ್ಲಿನ ವಸ್ತುಸ್ಥಿತಿ ಏನಂತ ಅಲ್ಲೊಂದು ಆಕ್ಷನ್ ಕಮಿಟಿ ತಗೋಬೇಕು. ನೀವು KC ವೇಣುಗೋಪಾಲ್ ಅವ್ರ ಕೋಗಿಲು ವಿಚಾರವಾಗಿ ಟ್ವೀಟ್ ಮಾಡ್ತಕ್ಕಂಥವ್ರು ಯಾಕೆ ಕಾಸರಗೋಡು ವಿಚಾರವಾಗಿ ಕಾಣಿಸ್ತಾ ಇಲ್ವಾ ಸರ್? ಹಂಗಾದ್ರೆ ಅಲ್ಲಿ ನೀವು ಮುಸಲ್ಮಾನರು ಕಾಣಿಸಿದ್ರೆ ಇಲ್ಲಿ ಕನ್ನಡಿಗರು ಕಾಣಿಸ್ತಾ ಇಲ್ವಾ ನಿಮ್ಗೆ? ಹೌದು, ಕರೆಕ್ಟ್ ಸರ್. ಹೌದು ನೋಡಿ ಸರ್, ಕೋಗಿಲು ಲೇಔಟ್ ಅಂತ ಬಂದಾಗ ನೀವು ಇಮಿಡಿಯೇಟ್ಲಿ ಧಾವಿಸ್ತೀರಿ. ಬಳ್ಳಾರಿ ಅಂತ ಬಂದಾಗ ಸತ್ಯ ಶೋಧನಾ ಸಮಿತಿ, ಎಲ್ಲದಕ್ಕೂ ಸತ್ಯ ಶೋಧನಾ ಸಮಿತಿ. ಇಲ್ಲಿ ಹೋಗಿ ಸರ್, ಕಮಿಟಿ ಮಾಡ್ಕೊಂಡು ಹೋಗಿ ಸ್ಥಿತಿಗತಿಗಳ ಬಗ್ಗೆ ಅವಲೋಕನ ಮಾಡಿ. ನೋಡಿ ಪ್ರಭು, ಯಾವುದೇ ಜಲ ಭಾಷೆ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಸದಾ ಮುಂದೆ ಇರ್ತದೆ. ಓಕೆ, ಸೊ ಯಾಕೆ ನಾವು ರಾಜಕೀಯವನ್ನು ಯಾವಾಗಲೂ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಈಗ ನಮ್ಮ BJP ಮಿತ್ರ ಹೇಳ್ತಾರೆ ಡೆಲಿಗೇಷನ್ ಅದು ಅಂತ ಹೇಳಿ. ಡೆಲಿಗೇಷನ್ ಎಲ್ಲ ಕಾಸರಗೋಡು ಆಲ್ರೆಡಿ ನಮ್ಮ ಭಾಗವಾಗಿದೆ, ಬಟ್ ಕೋರ್ಟಲ್ಲಿ ಚರ್ಚೆ ನಡೀತಾ ಇದೆ, ಇನ್ನೂ ನಿರ್ಧಾರ ಆಗಬೇಕಾಗಿರೋದ್ರಿಂದ. ಸೊ ಇವತ್ತು ನಿಜವಾಗಿ ನಾವು ಇದನ್ನು ಏನು ಒಕ್ಕೂಟ ವ್ಯವಸ್ಥೆನಲ್ಲಿ ನಾವು 1957 ನಮ್ಮ ಇದನ್ನು ರಿಆರ್ಗನೈಸೇಷನ್ ಟೈಮಲ್ಲಿ ನಾವು ಆಲ್ರೆಡಿ ಅಕ್ಸೆಪ್ಟೆಡ್ ಕೆಲವು ಗೈಡ್ಲೈನ್ಸ್ಗಳನ್ನು ಒಪ್ಕೊಂಡಿದ್ದೇವೆ. ಬಟ್ ನಿಜವಾಗ್ಲೂ ಚರ್ಚೆ ಆಗಬೇಕಾಗಿರೋದು ಅದಲ್ಲ. ಓಕೆ, ಇವರು ಏನು ಹೇಳ್ತಾರೆ ಡೆಲಿಗೇಷನ್ ತೊಗೊಂಡೋಗಿ ಅಂತ ಹೇಳಿ. ನಾವು ಡೆಲಿಗೇಷನ್ ಭಾಷೆ ವಿಚಾರವಾಗಿ, ಜಲ ನೆಲ ಭಾಷೆ ವಿಚಾರವಾಗಿ ಯಾವುದೇ ರಾಜ್ಯದ ವ್ಯಕ್ತಿಗಳು ಆಯಾ ರಾಜ್ಯಕ್ಕೆ ಸಪೋರ್ಟ್ ಮಾಡ್ತಾರೆ. ಸೇ ಫಾರ್ ಎಕ್ಸಾಂಪಲ್ ನಾವು ಈಗ ಈಗ ನಾವು ನಾಳೆ
ಯಾವ್ದನ್ನ ಮಹಾರಾಷ್ಟ್ರದಲ್ಲಿ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಗೊತ್ತಾಯ್ತಲ್ಲ ಸರ್, ಗೊತ್ತಾಯ್ತು. ಕೇಳಿಸ್ಕೊಳ್ಳಿ. ಸೋನಿಯಾ ಗಾಂಧಿ ಅವರು ಅಲ್ಲ, ಅಸಲಿ ಎದ್ದು ಗೊತ್ತಾಯ್ತು, ಅಸಲಿ ಮುಖ ಗೊತ್ತಾಯ್ತು. ಅವ್ರವ್ರ ರಾಜ್ಯ ಅವ್ರವ್ರ ಮುಖ್ಯ, ಮತ್ತೆ ನಿಮ್ಮಲ್ಲಿ ಇಲ್ವಲ್ಲ ಸರ್ ಅದು. ಕರ್ನಾಟಕದ ಅಸ್ಮಿತೆ ಇಲ್ವಲ್ಲ. ಹೌದು, ಒಂದ್ ನಿಮಿಷ. ಕರ್ನಾಟಕದ ವಿಚಾರವಾಗಿ ಇನ್ ಕೇಸ್ ಏನಾದ್ರು ನಾಳೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ನೀವು ಧ್ವನಿ ಎತ್ತುದು ಕೇರಳ ಪರವಾಗಿ ಅಲ್ಲಿ. ಪ್ಲೀಸ್ ವೈಟ್. ನಾಳೆ ಕಾಂಗ್ರೆಸ್ ಸರ್ಕಾರ ಏನಾದ್ರು ಬಂದ್ರು ಕೂಡ ಅವರೇನಾದ್ರು ನಮ್ಗೆ ಗಲಾಟೆ ಮಾಡೋದಾದ್ರೆ ವಿರೋಧ ಮಾಡೋದಾದ್ರೆ ನಾವು ಕಾಂಗ್ರೆಸ್ ಸರ್ಕಾರ ಅಥವಾ ನಾವು ಕರ್ನಾಟಕದ ವಿಚಾರವಾಗಿನೇ ಮಾಡೋದು. ಯಾಕೆಂತಂದ್ರೆ ಯಾವುದೇ ರಾಜ್ಯದ ವ್ಯಕ್ತಿಗಳು ಆ ರಾಜ್ಯನೇ ಇಷ್ಟಪಡ್ತಾರೆ, ಆ ರಾಜ್ಯದ ಪರವಾಗಿ ಹೋರಾಟವನ್ನು ಮಾಡ್ತಾರೆ. ಮರಾಠಿಗರ ಪರವಾಗಿ ತಮಿಳುನಾಡಿನ ಪರವಾಗಿ ಕರ್ನಾಟಕದ ಪರವಾಗಿ ಕೇಳೋದು. ಬಟ್ ಇಲ್ಲಿ ವಿಚಾರ ಇರ್ತಕ್ಕಂಥ ಭಾಷಾ ನೆಲ ಜಲದ ವಿಚಾರವಾಗೆಲ್ಲ ನಡೆದಿರ್ತಕ್ಕಂಥದ್ದು. ಸರ್, ಈಗ ಕಾಸರಗೋಡು ಈಗ ಯಾರು ರಾಜಮೋಹನ್ ಉಣ್ಣಿತಾನ್ ಅಂತಿದ್ದಾರೆ ಕಾಂಗ್ರೆಸ್ MP ಸರ್, ಒಂದೇ ಒಂದು ಫೋನ್ ಸರ್, ಆಯ್ತು ಅವರು ಲಾಸ್ಟ್ ಟೈಮ್ ಕರ್ನಾಟಕದ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ರು. ಈ ಟೈಮ್ನಲ್ಲಿ ಯಾಕೆ ಭಾಷಾ ಪ್ರೇಮ ತೋರ್ತಾ ಇಲ್ಲ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಯಾವಾಗ್ಲೂ ನಾನು ಹೇಳ್ತಿರೋದು ಅಲ್ಲಿನ ವಿಚಾರಗಳು ಅಲ್ಲಿನ ರಾಜಕಾರಣಿಗಳು ಯಾವಾಗ್ಲೂ ಆಯಾ ಪ್ರದೇಶದ ವಿಚಾರವಾಗಿ ಫೈಟ್ ಮಾಡೋದು. ಅದು ಬೇರೆ ರಾಜ್ಯ, ನಮ್ಮ ರಾಜ್ಯದಲ್ಲಿ ಹಂಗಿಲ್ಲ. ನಮ್ಮ ರಾಜ್ಯದಲ್ಲಿ ಕೇರಳ ಮೇಲೆ ಪ್ರೀತಿ ಉಕ್ಕಿ ಬಂದ್ಬಿಡುತ್ತೆ, ಕರಳು ಚೂರು ಅಂದ್ಬಿಡುತ್ತೆ. ಒಂದ್ ನಿಮಿಷ ಮೆಚ್ಚಿಸೋಕೆ KC ವೇಣುಗೋಪಾಲ್ ಏನ್ ಮೆಚ್ಚಿದೆ ತೋರಿಸಿ ಸರ್. ಕೋಗಿಲೆ ಉದಾಹರಣೆ ಕಂಡಿಲ್ಲ ಸರ್. ಒಂದ್ ನಿಮಿಷ, ನಿಮ್ ಪ್ರಕಾರ ಮಾನವೀಯ ಹಿತದೃಷ್ಟಿಯಿಂದ ಮನೆಗಳು ಕೊಡೋದು ಬೇಡ? ಒಂದ್ ನಿಮಿಷ ಕೇಳಿಸಿ, ಮಾನವೀಯತೆ ಇಂಪಾರ್ಟೆಂಟ್ ಸರ್. ಪ್ಲೀಸ್ ವೈಟ್. ಮಾನವೀಯ ದೃಷ್ಟಿಯಿಂದ ಮನುಷ್ಯತ್ವದಿಂದ ಮನೆಗಳನ್ನ ಕೊಡ್ಬೇಕು. ಆರಂಭದಲ್ಲಿ ಯಾಕೆ ಮಾನವೀಯತೆ ಬರಲಿಲ್ಲ? ಅದು ವಿರೋಧ ಬಂತು. ಅವೆಲ್ಲ ಅನಧಿಕೃತ ವೈಟ್. ಮನೆಗಳು ಅನಧಿಕೃತ ಅಂತಾನೆ ಹೊಡೆದಾಕಿರೋದು. ಮನೆಗಳನ್ನ ಅಲ್ಲಿ ಎನ್ಕ್ರೋಚ್ ಯಾರು ಇರ್ತಾರೆ ಅನಧಿಕೃತನೇ ಹೊಡೆದಾಕಿದ್ದೇವೆ. ಆದ್ರೆ ಹೊಡೆದಾಕಿದ ನಂತರ ನಾವು ಆಲ್ರೆಡಿ ಬೇರೆ ಬೇರೆ ಜಾಗದಲ್ಲಿ ಇವರು 2022ರಲ್ಲಿ ಕಂಪನ್ಸೇಷನ್ ಯಾಕೆ ಕೊಟ್ರು? ಇದನ್ನ 2020 ಮತ್ತು 22ರಲ್ಲಿ ಇದೇ ಮಹದೇವಪುರದಲ್ಲಿ ಶೆಡ್ ಕಟ್ಟಿದಂತ 100 ಶೆಡ್ ಕಟ್ಟಿದವ್ರಿಗೆ ಮನೆ ಇವರು ಹೈಕೋರ್ಟ್ಗೆ ಹೋದ್ರು. ಇವರು ಹೈಕೋರ್ಟ್ಗೆ ಹೋಗಿ ಅವ್ರು ಕಂಪನ್ಸೇಷನ್ ಕೊಡ್ಬೇಕು ಅಂತ ಆಯ್ತು. ಯಾಕೆ ಕಂಪನ್ಸೇಷನ್ ಕೊಟ್ಟಿದ್ರು? ಕೆಲವರಿಗೆ ಅದೇ ಇದು ರೋಹಿಂಗ್ಯಾ ಮುಸ್ಲಿಮರಿಗೆ ದೆಹಲಿನಲ್ಲಿ ಯಾಕೆ ಮನೆಗಳನ್ನು ಕೊಟ್ಟಿದ್ದಾರೆ ಕೇಳಿ. ರೋಹಿಂಗ್ಯಾ ಮುಸಲ್ಮಾನರಿಗೆ ಮನೆಗಳನ್ನ ದೆಹಲಿ ಸರ್ಕಾರ ಕೊಟ್ಟಿದೆ. ಕೇಳಿ ದೆಹಲಿ ಸರ್ಕಾರ ಕೊಟ್ಟು ನೋಡಿ ನೀವು. ದೆಹಲಿ ಸರ್ಕಾರ ಕೊಟ್ಟಿದೆ. ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಕೊಟ್ಟಿರ್ತಕ್ಕಂಥದ್ದು, ನಾನಲ್ಲ. ಯಾಕೆ ಗೃಹ ಸಚಿವರು ಯಾಕೆ ಕೊಟ್ರು? ಕೇವಲ ಡಬಲ್ ಸ್ಟ್ಯಾಂಡರ್ಡ್ ವಿಚಾರವನ್ನ ದಯವಿಟ್ಟು ಮಾತಾಡೋದು ಬಿಡಿಸಿ. ಓಕೆ, ಸೊ ಪಿಣರಾಯಿ ವಿಜಯನ್ ಅವರು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಗೃಹ ಸಚಿವರಲ್ಲ, ಕೇಂದ್ರ ಸರ್ಕಾರದ ಗೃಹ ಸಚಿವರು. ಸೆಕ್ಯೂರಿಟಿ ಕೇಳಿ. ಈಗ ನೀವೇ ನೋಡಿ, ತೋರಿಸ್ತೀನಿ. ಅಂದ್ರೆ ಸರ್, ಅಕ್ರಮ ವಲಸಿಗರಿಗೆ ಕೊಟ್ಟಿರೋದಾ? ಈಗ ಹೌದು, ಅಕ್ರಮ ವಲಸಿಗರಿಗೆ ಕೊಟ್ಟಿರ್ತಕ್ಕಂಥದ್ದು. ಅಕ್ರಮ ವಲಸಿಗರಿಗೆ ಮನೆಯನ್ನ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಕೇಳಿ, ನೀವೇ ಸರ್ಚ್ ಮಾಡಿ. ಕೊಟ್ಟಿದ್ದಾರೆ ನೋಡಿ. ಒಂದ್ ನಿಮಿಷ, ಗೃಹ ಸಚಿವರಲ್ಲ, ಗೃಹ ಸಚಿವರನ್ನ ಎನ್ಕ್ರೋಚ್ ಆಗಿದ್ದವ್ರಿಗೆ ಕೊಟ್ಟಿದ್ದಾರೆ. ಈ ಮಲಯಾಳಿ ಭಾಷಾ ಮಸೂದೆ ಇದೆ ಅಲ್ವಾ 2025, ನಾವು ಯಾವ್ದೋ ಆರ್ಟಿಕಲ್ ಓದ್ತಾ ಇದ್ದೆ ಆಗ್ಲೇ. ಆಗ ಆರ್ಟಿಕಲ್ ಓದುವಾಗ ಇದು ಕನ್ನಡಿಗರಿಗೆ ಹೇಗೆ ಮಾರಕವಾಗುತ್ತೆ, ಸಿದ್ದರಾಮಯ್ಯನವರು ಇದನ್ನ ಪರಿಪೂರ್ಣವಾಗಿ ಓದಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯಗಳಿತ್ತು ಸರ್ ಅಲ್ಲಿ. ನೋಡಿ, ಈಗ ಇತ್ತೀಚೆಗೆ ಒಂದು ಫೇಕ್ ಸೋಷಿಯಲ್ ಮೀಡಿಯಾಗಳು ಬಂದ್ಬಿಟ್ಟಿದ್ದಾವೆ. ಏನಾಗ್ತಿದೆ, ಕೆಲವು ಒಂದು ಸರಿಸುಮಾರು ದೇಶಾದ್ಯಂತ ಒಂದು 5-10 ಲಕ್ಷ ಜನ ಈ ಕಾರ್ಪೊರೇಟ್ ಕಂಪ್ನಿಗಳು ರನ್ ಮಾಡ್ತಾ ಇರ್ತಕ್ಕಂಥ ಸೋಷಿಯಲ್ ಮೀಡಿಯಾಗಳಿದ್ದಾವೆ. ಕಾರ್ಪೊರೇಟ್ ಕಂಪ್ನಿಗಳು ಸಾಕ್ತಾ ಇರ್ತಕ್ಕಂಥ ಇವರು ಅವ್ರಿಗೇನು ಅಂತಂದರೆ ಯಾರನ್ನ ಸೋಲಿಸ್ಬೇಕು, ಯಾರನ್ನ ಗೆಲ್ಲಿಸ್ಬೇಕು, ಈ ರೀತಿಯಾದಂಥ ಒಂದು ವಿಚಾರವನ್ನು ಮಾಡ್ತಾರೆ. ಅವರೆಲ್ಲ ಯಾರು ಅಂತಂದರೆ BJP ಕಂಟ್ರೋಲ್ಡ್ ಸಿಸ್ಟಮ್ ಅದು. ಈ ಪಿಣರಾಯಿ ವಿಜಯನ್ಗೆ ಇಂಡೈರೆಕ್ಟಾಗಿ ಬ್ಯಾಕಪ್ಪೇ BJP. ಅವರ ಒಳ ಒಪ್ಪಂದದಿಂದ ಇವೆಲ್ಲ ನಡೀತಿರ್ತಕ್ಕಂಥದ್ದು. ಹಾಗಾಗಿ ಅವರ ಪರವಾಗಿ ಏನು ಗೊತ್ತಾ, ಒಂದು ಯಾವುದಾದ್ರು ಮೆಸೇಜ್ ಬಂದರೂ ಸಾಕು, ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡು 5,000 ಮೆಸೇಜ್ಗಳು ಫಾಲೋವರ್ಸ್ಗಳು ಬಂದ್ಬಿಟ್ಟಿರ್ತಾರೆ. 5,000 ನೆಗೆಟಿವ್ ಮಾಡ್ತಾರೆ, 5,000 ಪಾಸಿಟಿವ್ ಮಾಡ್ತಾರೆ. ಈ ರೀತಿಯಾದಂಥ ಒಂದು 5-10 ಲಕ್ಷ ಜನ ಕಾರ್ಪೊರೇಟ್ ಕಂಪ್ನಿಗಳು ಸಾಕ್ತಾ ಇದ್ದಾವೆ. ಅದೆಲ್ಲ ದೇಶದ ಜನತೆಗೆ ಎಲ್ಲರಿಗೂ ಗೊತ್ತು. ಆ ಭಾಗವಾಗಿ ಬಂದಿರ್ತಕ್ಕಂಥ ಮೆಸೇಜ್ ಅದು. ಅದಕ್ಕೆಲ್ಲ ಅಷ್ಟೊಂದು ಮಹತ್ವ ಕೊಡೋದು ಬೇಡ. ಯಾಕೆಂತಂದರೆ ಯಾರು ಜೆನ್ಯೂನ್ ಇದ್ದಾರೆ, ವಾಸ್ತವವಾಗಿ ಏನು ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತಾರೋ ಅದನ್ನು ನಾವು ಚರ್ಚೆ ಮಾಡೋಣ. ಇವತ್ತು ವಾಸ್ತವವಾಗಿ ಚರ್ಚೆ ಮಾಡಬೇಕಾಗಿರೋದು ನಾವು ಭಾತೃತ್ವವನ್ನು, ನಾವೆಲ್ಲ ಅಂತಮಂದಿರಾಗಿ ಏನು ಕಳೆದ 100,000 ವರ್ಷಗಳ ಜೊತೆಲೇ ಬದುಕ್ತಾ ಇದ್ದೇವೆ. ಈ ದೇಶ ಏನು ಇಂಡಿಯಾ ಅನ್ನೋ ಒಂದು ಒಕ್ಕೂಟ ವ್ಯವಸ್ಥೆ ಬರೋದಕ್ಕೂ ಮೊದಲು ನಾವೆಲ್ಲ ಇಂಡಿಪೆಂಡೆಂಟ್ ಆಗಿ ಬದುಕ್ತಿದ್ವಿ. ಅಲ್ಲ, ಈಗ ಕೇರಳ ಸರ್ಕಾರ ಮಾಡ್ತಿದ್ದಾರೆ ಸರ್, ಅದೇ ತರ ನಮ್ಮ ಸರ್ಕಾರ ಮಾಡುತ್ತಾ? ಕನ್ನಡ ಭಾಷಾ ಮಸೂದೆ 2026 ಕನ್ನಡ ಕಡ್ಡಾಯ ಕಲಿಲೇಬೇಕು ಪ್ರತಿಯೊಬ್ರು ಗಡಿ ಭಾಗಗಳಲ್ಲಿ. ಆ ರೀತಿ ತಾವು ಮಾಡ್ತೀರಾ? ಈಗ ನೋಡಿ, ಯಾರು ನಾವು 1947 ಮೊದಲು ಏನು 565 ಪ್ರಿನ್ಸಿ ಸ್ಟೇಟ್ಗಳಿದ್ರು, ಒಬ್ಬೊಬ್ಬರೇ ಒಂದೊಂದು ದೇಶ ಆಗಿದ್ರು. ಆಗ ಹೊಸೂರು ನಮಗೆ ಸೇರಿತ್ತು, ಇಲ್ಲಿ ಏನು ಬಳ್ಳಾರಿ ಮಂತ್ರಾಲಯ ಅದೆಲ್ಲ ನಮಗೆ ಸೇರಿತ್ತು, ಮಹಾರಾಷ್ಟ್ರದ ಒಂದಷ್ಟು ಪ್ರದೇಶ ನಮಗೆ ಸೇರಿತ್ತು, ನಾವೊಂದಷ್ಟು ಜನ ನಮ್ದೊಂದಷ್ಟು ಪ್ರದೇಶ ಅವ್ರಿಗೆ ಸೇರಿತ್ತು. ಇದೆಲ್ಲ ಇತ್ತು. ಅಂದ್ರೆ ಅಂತ ಅರ್ಥ, ನಾವು ಜಸ್ಟ್ 75 ಇಯರ್ಸಲ್ಲಿ ಇವೆಲ್ಲ ಜಗಳಗಳು ಶುರು ಆಗಿರೋದು. ಈ 75 ಇಯರ್ಸ್ ಮೊದಲು, ಇಂಡಿಪೆಂಡೆನ್ಸ್ ಮೊದಲು ಈ ಜಗಳಗಳೇ ಇರಲಿಲ್ಲ. ಎಲ್ಲಿತ್ತು ಜಗಳ?
ಒಕ್ಕೂಟ ವ್ಯವಸ್ಥೆಗೆ ಬಂದಾಗ ಒಂದಷ್ಟು ಕಾಂಪ್ರಮೈಸ್ಗಳನ್ನು ಮಾಡ್ಕೊಂಡು ಎಲ್ಲರೂ ಬಂದಿದ್ದೇವೆ. ಈ ಒಕ್ಕೂಟ ವ್ಯವಸ್ಥೆ ಬಂದಿಲ್ಲ, ಇಂಡಿಪೆಂಡೆಂಟ್ 560 ಕಂಟ್ರಿಗಳಿದ್ಬಿಟ್ರೆ ಸಪ್ರೇಟ್ ಇರ್ತಿದ್ವಿ, ಸರಿನಾ? ಸೊ ಹಾಗಾಗಿ ದಯವಿಟ್ಟು ಬಿಜೆಪಿಯವರು ಈ ರಾಜಕೀಯವನ್ನು ಒಳ ಒಪ್ಪಂದಗಳನ್ನು ದಯವಿಟ್ಟು ಮಾಡ್ಕೊಳ್ಳಿ. ಆದರೆ ಕರ್ನಾಟಕ ಕನ್ನಡಿಗರ ವಿರುದ್ಧವಾಗಿ ಒಪ್ಪಂದಗಳನ್ನು ಮಾಡಿಕೊಂಡು ಇಲ್ಲಿ ಏನೋ ಒಂದು ಇದನ್ನು ಮಾಡ್ತೀವಿ ಅಂತ ಹೇಳಿ ಹೋರಾಟವನ್ನೆಲ್ಲ ನೀವು ಒಳ ಒಪ್ಪಂದನೆಲ್ಲ ಮಾಡ್ಕೊಂಡು ಆಟ ಆಡಕ್ಕೆ ಹೋಗ್ಬೇಡಿ. ರಾಜ್ಯ ಜನತೆ ಮತ್ತು ಏನು ಪ್ರಬುದ್ಧರಿದ್ದಾರೆ ಅವರು ಅರ್ಥ ಮಾಡ್ಕೊಳ್ತಾರೆ. ಎಸ್ ಸರ್, ಬರ್ತೀನಿ. ಒಂದು ಬ್ರೇಕ್ ಸಮಯದ ಬ್ರೇಕ್ ಇರುತ್ತೆ. ಬ್ರೇಕ್ ಆದಮೇಲೆ ಅಖಾಡ ಮತ್ತೆ ಮುಂದುವರಿಯುತ್ತೆ. ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ಉತ್ಕರ್ಷ್ ಅವರೀಗ ಇದೇ ಜನವರಿ 21ಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಹಿಯರಿಂಗ್ ಇದೆ ಈ ಮಹಾಜನ್ ಅಂದರೆ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ. ಇದು ರಾಜ್ಯ ಸರ್ಕಾರ ಸಮರ್ಥವಾಗಿ ವಕೀಲರ ನೇಮಕ ಮಾಡಿ ವಾದ ಮಂಡನೆ ಮಾಡಿ ಅಂದರೆ ಕರ್ನಾಟಕದ ಪರವಾಗಿ ಬರುವಂತೆ ನೋಡಿಕೊಳ್ಳುತ್ತೆ ಅಂತ ಅನ್ಸುತ್ತಾ? ಎಲ್ಲವೂ ಕೂಡ ಖಂಡಿತವಾಗ್ಲೂ ನಮಗೆ ವಿಶ್ವಾಸ ಇದೆ ಕರ್ನಾಟಕದ ಪರವಾಗಿ ವರದಿ ಬರುತ್ತೆ ಅಂತ. ಯಾಕಂದರೆ ಅಲ್ಲಿ 70% ಕನ್ನಡವನ್ನೇ ಮಾತನಾಡ್ತಕ್ಕಂಥವ್ರು ಕಾಸರಗೋಡ್ನಲ್ಲಿ ಇರ್ತಕ್ಕಂಥದ್ದು. ಸೊ ಮಹಾಜನ್ ವರದಿ ಕೂಡ ಅದೇ ಕೊಟ್ಟಿರ್ತಕ್ಕಂಥದ್ದು. ಭಾಳ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ ಮಹಾಜನ್ ರಿಪೋರ್ಟ್ನಲ್ಲಿ ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕು ಅಂತ. ಸೊ ಹಾಗಾಗಿ ನಮಗೆ ವಿಶ್ವಾಸ ಇದೆ. ಅದನ್ನು ಸ್ವಲ್ಪ ಆಸಕ್ತಿಯನ್ನು ತೋರಿಸಿ ಕರ್ನಾಟಕ ಸರ್ಕಾರ ಕೂಡ ಅದಕ್ಕೆ ಏನೇನು ಬೇಕು ಒಂದು ತಯಾರಿಯನ್ನು ಮಾಡಿಕೊಂಡು ಒಳ್ಳೆ ರೀತಿಯ ಲೀಗಲ್ ವ್ಯವಸ್ಥೆಯನ್ನು ಮಾಡ್ಕೊಂಡು ಅದ್ರ ಪರವಾಗಿ ಧ್ವನಿ ಎತ್ತಬೇಕು, ಗಟ್ಟಿ ಧ್ವನಿಯಲ್ಲಿ ಅನ್ನುವಂಥದ್ದು ನಮ್ಮ ಉದ್ದೇಶ ಕೂಡ. ಯಾಕಂದರೆ 70% ಅಲ್ಲಿ ಕನ್ನಡಿಗರಿದ್ದಾರೆ ಅಂತಂದರೆ ಆಬ್ವಿಯಸ್ಲಿ ನೀವು ಭಾಷಾ ವಿಚಾರ ತೊಗೊಂಡಾಗ ಅಲ್ಲಿ ನಾವು ಮೆಜಾರಿಟಿ ಬರ್ತೀವಿ. ಸೊ ಕರ್ನಾಟಕಕ್ಕೆ ಸೇರೋದ್ರಲ್ಲಿ ಯಾವುದೇ ರೀತಿಯ ಇದಿಲ್ಲ. ಈಗ ಆ ರೀತಿ ಕನ್ನಡಿಗರಿಗೆ ಅಲ್ಲಿ ಅಸ್ಮಿತೆ ಇಲ್ಲ ಅಂತಂದರೆ ಅದು ಕರ್ನಾಟಕಕ್ಕೆ ಸೇರಬಾರ್ದು ಅಂದರೆ ಯಾರು ಕೇಸೇ ನಡೆಸ್ತಾ ಇರಲಿಲ್ಲ, ಸ್ಕ್ವಾಶ್ ಆಗ್ತಾ ಇತ್ತು. ಸೊ ಅದಕ್ಕೆ ಜೀವಾಳ ಇರೋದು ಕಾರಣದಿಂದ ನಾವೆಲ್ಲ ಕೂಡ ಒಟ್ಟಾಗಿ ಇದ್ರ ಪರವಾಗಿ ಧ್ವನಿ ಎತ್ತಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಇರ್ತಕ್ಕಂಥ. ಹೌದು. ಇನ್ನೊಂದು ಇಲ್ಲಿ ಬದ್ಧತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸರ್. ಯಾಕಂದರೆ ಭಾಷೆ ಅಂತ ಬಂದಾಗ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ತಮ್ಮ ಇಚ್ಛಾಶಕ್ತಿ ತೋರಬೇಕಾಗುತ್ತೆ. ಇಲ್ಲಿ ನಿಜವಾಗ್ಲೂ ರಾಜಕೀಯ ಮಾಡ್ತಿರೋದು ಇದ್ರ ಮೇಲೆ, ಭಾಷೆ ವಿಚಾರದಲ್ಲಿ ಬಿಜೆಪಿಯವರ ಇವರು ಕಾಂಗ್ರೆಸ್ನವರು ಅಂತ ಹೇಳಿ ಖಂಡಿತವಾಗ್ಲೂ ಇಲ್ಲ. ಬಿಜೆಪಿಯವ್ರು ಯಾಕೆ ಮಾಡ್ತಾರೆ? ಈಗ ಭಾಷೆ ವಿಚಾರದಲ್ಲಿ ನಾವು ಹೇಳ್ತಾ ಇಲ್ವ ಸಿದ್ದರಾಮಯ್ಯನವ್ರಿಗೆ ಬನ್ನಿ ಹೋಗೋಣ, ನಿಯೋಗ ಹೋಗೋಣ ಅಂತ. ನಾನು ಈಗಾಗಲೇ ಅವಾಗಲೇ ನಿಮ್ಮ ನಾಯಕರ ಪ್ರಶ್ನೆ ಮಾಡ್ತಿರೋದು, ವೇಣುಗೋಪಾಲ್ ಅವರು ಮಾತಾಡಲಿ, ಹೈಕಮಾಂಡ್ ಅವ್ರು ಬರಲಿ. ಹೌದು, ಅಲ್ಲ ನಾವು ಪ್ರಶ್ನೆ ಮಾಡ್ತಿರೋದು ಏನು ಅಂತಂದ್ರೆ, ನಿಮಗೆ ಇದೇ ಕೋಗಿಲು ವಿಚಾರದಲ್ಲಿ ಪಿನರಾಯಿ ವಿಜಯನ್ ಮಾತಾಡಿದ್ರೆ ನೀವು ವಿರೋಧ ಮಾಡಿದ್ರಿ, ಅದೇ ಕೆ.ಸಿ. ವೇಣುಗೋಪಾಲ್ ಅವ್ರು ಮಾತಾಡಿದಾಗ ಇಡೀ ವ್ಯವಸ್ಥೆಯಲ್ಲಿ ಹೋಗಿ ನಿಂತ್ಕೋತು. DCM ಇಂದ ಹಿಡಿದು ಜಮೀರ್ ಅಹಮದ್ ಖಾನ್ ಅವ್ರು ಒಂದು ಹಂತ ಮುಂದೆ ಹೋಗಿ ಘೋಷಣೆ ಮಾಡಿಬಿಟ್ರು. ಈಗ ನಾವು ಹೇಳ್ತಿರೋಂಥದ್ದು ಈ ವಿಚಾರದಲ್ಲಿ ಯಾಕೆ ಕಾಂಗ್ರೆಸ್ನ ನಾಯಕರು ಅದೇ ಉನ್ನಿನಾಥನ್ ನೀವು ಹೇಳ್ದಂಗೆ ಅಲ್ಲಿ ಯಾರು MP ಇದ್ದಾರೆ ಕಾಂಗ್ರೆಸ್ನ MP, ಯಾಕೆ ಇದ್ರ ಪರವಾಗಿ ಧ್ವನಿ ಎತ್ತಾ ಇಲ್ಲ? ಅವ್ರು ರೆಪ್ರೆಸೆಂಟೇಟಿವ್ ಅಲ್ವಾ? ಕನ್ನಡಿಗರು ವೋಟ್ ಮಾಡಿಲ್ವಲ್ಲ ಅವ್ರಿಗೆ? ಅವ್ರು ಅದನ್ನ ರೆಪ್ರೆಸೆಂಟ್ ಮಾಡಬೇಕಲ್ಲ, ವಾಯ್ಸ್ ಅನ್ನ ಸಂಸದಲ್ಲಿ ಮಾತಾಡ್ಬೇಕು ಅವರು. ಹೌದು, ಈ ರೀತಿ ಸಮಸ್ಯೆ ಇದೆ, ಈ ಭಾಷೆಗೆ ನಾವು ವಿರೋಧ ಮಾಡ್ತೀವಿ ಕಾನೂನಿಗೆ, ಇದನ್ನ ಕರ್ನಾಟಕದ ಕಾಂಗ್ರೆಸ್ ಕೂಡ ಸಹಕಾರ ಕೊಡ್ಬೇಕಂತ ಹೇಳ್ತಕ್ಕಂಥ ನೈತಿಕತೆ ನಮ್ಗಿರ್ಬೇಕಾ ಅವ್ರಿಗಿರ್ಬೇಕಾ? ಕರೆಕ್ಟ್. ಸರ್ಕಾರದ ವ್ಯವಸ್ಥೆ ಇರ್ತಕ್ಕಂಥದ್ದು ಯಾರ್ದು? ಕರೆಕ್ಟ್ ಸರ್. ನೋಡಿ ಸರ್, ಇದು IUML ಯಾವುದೋ ಮುಸ್ಲಿಂ ಲೀಗ್, ಅದು ಅಶ್ರಫ್ ಅವರು, ಮಂಜೇಶ್ವರ MLA ಸರ್ ಅವರು ಮಾತಾಡ್ತಾರೆ, ನಿಮ್ಮ MP MLAಗಳು ಮಾತಾಡ್ತಾ ಇಲ್ಲ. ನೋಡಿ ಪ್ರಭು, ನಾವು ಕರ್ನಾಟಕದಿಂದ ಕನ್ನಡಿಗರಿಂದ ರೆಪ್ರೆಸೆಂಟ್ ಆಗಿರ್ತಕ್ಕಂಥ ರಾಜೀವ್ ಚಂದ್ರಶೇಖರ್ ಅನ್ನೋರ್ನ ಕೇಂದ್ರ ಸಚಿವರು ಮಾಡಿದ್ರು, ರಾಜ್ಯದಿಂದ ಆಯ್ಕೆಯಾಗಿದ್ರು. ಸೊ ಸರಿಸುಮಾರು 3-4 ಬಾರಿ ಅವರು ರಾಜ್ಯಸಭಾ ಸದಸ್ಯರಾಗಿ ಅಧಿಕಾರವನ್ನು ಅನುಭವಿಸಿದ್ರು. ಎಲ್ಲೋಗಿದ್ದಾರೆ ಸ್ವಾಮಿ? ಕನ್ನಡದ ಮಣ್ಣಿನಲ್ಲಿ ಋಣ ಇಲ್ವಾ ನಿಮಗೆ? ಮಾತಾಡಿಸಿ ಹಾಗಾದ್ರೆ BJP ಅವ್ರ ಕೈಲಿ. ಯಾಕೆ ಕೇವಲ ರಾಜಕೀಯ ಮಾಡಬೇಕು ಅಂತ ಹೇಳಿ ನೀವು ಮಾತಾಡೋದಲ್ಲ. ಆಯಿತು, ಯಾಕೆ BJP ಅವರು ಅಲ್ಲಿರೋ ರೈಸ್ ಮಾಡಿ ಆಯಿತು. BJP ಬಾರ್ಡ್ರಲ್ಲಿರ್ತಕ್ಕಂಥ ಯಾರು ಉಡುಪಿ ದಕ್ಷಿಣ ಕನ್ನಡ ಭಾಗದಲ್ಲಿರ್ತಕ್ಕಂಥ ಯಾರನ್ನು ಒಬ್ಬರು MLA ಮಾತಾಡಿದ್ದಾರಾ? ಎಲ್ಲಿ ಮಾತೆತ್ತರಿಗೆ ಏನು ಜಗಳಗಳು ಶುರು ಮಾಡ್ತಿದ್ರಲ್ಲ, ಎಲ್ಲೋದ್ರಲ್ಲ? ಇದೇ ಭರತ್ ಶೆಟ್ಟಿ ಅವರು, ಇದೇ ವೇದವ್ಯಾಸ್ ಕಾಮತ್ ಅವರು, ಇದೇ ಅನಂತಕುಮಾರ್ ಹೆಗಡೆ ಅವರು ಎಲ್ಲೋಗಿದ್ದಾರೆ? ಯಾಕೆ ಆ ತಾಕತ್ತನ್ನು ತೋರಿಸ್ತಾ ಇಲ್ಲ ಇವರು? ಯಾಕೆ ಬೇಡ? CT ರವಿ ಅವರು ಎಲ್ಲೋಗಿದ್ದಾರೆ? ಸೊ ಬೇರೆ ನಾಯಕರು ಬೇರೆ ನಾನು ಅವ್ರಿಗಿನ್ನ ಮುಖ್ಯವಾಗಿ ಅಲ್ಲ, ವಿರೋಧ ಪಕ್ಷದವರಲ್ಲ, ನಾವು ಯಾರ ಹತ್ರ ಡೆಲಿಗೇಷನ್ ಆಯಿತು ತಗೊಂಡೋಗೋಣ. ಡೆಲಿಗೇಷನ್ ಯಾರ ಹತ್ರ? ಪ್ರಧಾನಮಂತ್ರಿಗಳ ತಗೊಂಡೋಗ್ಬೇಕು. ಪ್ರಧಾನಮಂತ್ರಿ ಪಕ್ಕ ಲೆಫ್ಟ್ ಟು ರೈಟ್ ಇದ್ದೀರಲ್ಲ ನೀವು, ಎಡಬಲ ಕೂತಿರೋರು ನೀವು ಏನ್ ಮಾಡ್ತಾ ಇದ್ದೀರಾ ಸ್ವಾಮಿ? ಪತ್ರ ಬರೀರಿ ಸರ್, CM ಪತ್ರ ಬರೀರಿ, ಹೌದು ಕೇಳಿಸ್ಕೊಳ್ಳಿ. ಇದು ನೋಡಿ, ಒಂದು ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಂತ ಅಲ್ಲ, ಅದು ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಕಾಲ್ ಬರೋದು ಕಾಯ್ತಾ ಇದಾರ? ಹಾಗಾದ್ರೆ ಅಪ್ಪಣೆ ಬರಬೇಕು ಯಾರಾದ್ರೂ? ನೋಡಿ, ಅದು ಡಿಸ್ಪ್ಯೂಟ್ ಕೋರ್ಟ್ ಅಲ್ಲಿ ಇರೋದು ವಿಚಾರವಾಗಿರೋದ್ರಿಂದ ಕೋರ್ಟ್ನ ನಿರ್ಧಾರವನ್ನು ತೆಗೆದು ಆರ್ಡರ್ನ ನೋಡಿಕೊಂಡು ನಾವು ತೀರ್ಮಾನ ಮಾಡಬೇಕಾಗ್ತದೆ. ಇದೇ ನೀವೇ ಹೇಳಿದ, ಈಗ ಜಸ್ಟ್ ಮಾತಾಡಿದ್ರೆ ಮುಂದಿನ ದಿನಗಳಲ್ಲಿ ಕೋರ್ಟಿನ ಇದು ಹಿಯರಿಂಗ್ ಇದೆ. ಆ ಹಿಯರಿಂಗ್ ಆಧಾರದ ಮೇಲೆ ನಾವು ಏನು ಇಲ್ದಿರೋನೇ ಕೋರ್ಟ್ ನಾವು ಹೋಗ್ಬಿಟ್ಟು ನಾವು ಕ್ಲೈಮ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವರು ಹೋದರೆ ಕೋರ್ಟಲ್ಲಿದೆ, ಕೋರ್ಟ್ ವೆರಿಡಿಕ್ಟ್ ಏನು ಬರ್ತದೆ ನೋಡೋಣ, ಜಡ್ಜ್ಮೆಂಟ್ ಬರಲಿ, ಅಲ್ಲಿವರೆಗೂ ಕಾಯೋಣ ಅಂತ ಹೇಳಿ ರಾಜ್ಯಪಾಲರು ಕಳಿಸ್ತಾರೆ. ಬಟ್ ನಾನು ಪ್ರಶ್ನೆ ಮಾಡ್ತಾ ಇರ್ತದೋ ರೈಟು ಲೆಫ್ಟು ಪ್ರಧಾನಮಂತ್ರಿಗಳು ಮತ್ತು ಇವರು ಪ್ರೆಸಿಡೆಂಟ್ ಜೊತೆ ಪಕ್ಕ ಸುತ್ತಮುತ್ತ ಓಡಾಡುವಂಥ ನಮ್ಮ ಕೇಂದ್ರ ಮಂತ್ರಿಗಳು ಏನು ಕಡಲೆ ಬೀಜ ತಿಂತಾ ಇದ್ದಾರಾ? ಯಾಕೆ ವಿಚಾರ ಬಗ್ಗೆ ಮಾತಾಡ್ತಾ ಇಲ್ಲ? ಯಾಕೆ ಸೈಲೆಂಟ್ ಆಗಿದ್ದಾರೆ? ಅಲ್ಲ, ಮಾತಾಡಿ ಯಾವಾಗ
ಯಾವಾಗ ಧ್ವನಿ ಎಲ್ಲ ಎತ್ತುತ್ತಾ ಧ್ವನಿ ಇದ್ದಾರೆ. ಎಲ್ಲೆತ್ತುತ್ತಾ ಇದ್ದಾರೆ, ನಾಯಕರು ಧ್ವನಿ ಕೂಡ ಅಡಗೋಗಿದೆ, ಮಾತಾಡಿದ್ರು. ನೀವು ಧ್ವನಿ ನಾಳೆ ಅಡಗೋಗಿದೆ. ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಎಲ್ಲ ಎಲ್ಲಿ ಕೂಡ ನಮ್ಮ ಮಾತಾಡ್ತಾರೆ. ಶೋಭಕ್ಕ ಅದಕ್ಕೆ ಎಲ್ಲಿ ತಯಾರ್ಬೇಕು ಶೋಭಕ್ಕ ಮಾಡ್ತಾರೆ. ಎಣ ಬಿದ್ದಾಗ ಮಾತ್ರ ಬಾಯಿ ಬರೋದು ಅವ್ರಿಗೆ ಬಾಯಿ ಬರೋದು ಏನ್ ಗೊತ್ತಾ, ಲಾಕ್ ಓಪನ್ ಆಗುತ್ತೆ, ಆಟೋಮೆಟಿಕ್ ಲಾಕ್. ಯಾವ್ದನ್ನ ಎಣ ಬೀಳ್ತೂ ಸಾಕು ಅಂತ ಇದು ಈ ರಣಹದ್ದಿನ ರೀತಿ ಬರ್ತಾರೆ. ಎಲ್ಲಿ ರಣಹದ್ದಿನ ರೀತಿ ಇದಂತ ಶೋಭಕ್ಕನವರು. ಸೊ ಅಕ್ಕ, ದಯವಿಟ್ಟು ಈಗಲಾದ್ರೂ ಕನ್ನಡದ ಪರವಾಗಿ ಕನ್ನಡಿಗರ ಋಣ, ಬೆಂಗಳೂರಿನ ಋಣ ಇದೆ ನಿಮಗೆ. ಸೊ ನೀವು 2ನೇ ಬಾರಿ ಇಲ್ಲಿ ಗೆದ್ದಿದ್ದೀರಿ, ಸರಿ 2ನೇ ಬಾರಿ ಕರ್ನಾಟಕದಿಂದ ಮಂತ್ರಿ ಆಗಿದ್ದೀರಿ. ಹೌದು. ಓಕೆ, ಆ ಋಣಕ್ಕಾದ್ರೂ ನೀವು ಮಾತಾಡಿ, ಬೇರೆ ಎಲ್ಲದಕ್ಕಾದ್ರೂ ಮಾತಾಡ್ತಿರಲ್ಲ, ಬಾಯ್ ಬಡ್ಕೊತಿರ್ತಿರಲ್ಲ. ಆಯ್ತು, ಒಂದು ಸ್ಟೇಟ್ಮೆಂಟ್ ಕೊಡಿ ಕನ್ನಡಿಗರ ಪರವಾಗಿ. ಸರ್, ಈಗ ಸಿದ್ದರಾಮಯ್ಯನವ್ರು ಏನಿದ್ದಾರೆ, ಈಗ ಕೋಗಿಲು ವಿಚಾರ ಆಯ್ತಲ್ವಾ, ಆ ವಿಚಾರದಲ್ಲಿ ಪಿಣರಾಯಿ ವಿಜಯನ್ ಅವರು ವಿರೋಧ ಮಾಡಿದರು. ಅದಕ್ಕೋಸ್ಕರನ ಎಲ್ಲೊಂದು ಕಡೆ ತೇಲಿ ಬಿಡೋದಕ್ಕೋಸ್ಕರ ಈ ರೀತಿ ಟ್ವೀಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಅಂತರಾಳದಿಂದ ಸಿದ್ದರಾಮಯ್ಯನವರು ಭಾಷಾ ಪ್ರೇಮವನ್ನು ತೋರಿಸ್ತಾ ಇಲ್ಲ ಅಂತ ಬರ್ತಾ ಇದಾವೆ ಕೆಲವು ಕಮೆಂಟ್ಗಳು. ಅಲ್ಲ ನೋಡಿ, ಪಿಣರಾಯಿ ವಿಜಯನ್ ಯಾರು? ಫಸ್ಟ್ ಆಫ್ ಆಲ್ ಅವ್ರಿಗೆ ಯಾಕೆ ಇಷ್ಟೊಂದು ಮಹತ್ವ ಕೊಡ್ತಾ ಇದ್ದೀವಿ? ಅವರು ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳು. ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳು ಕೊಡುವಂತ ಹೇಳಿಕೆಗೆ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಈಗ ನಮ್ಮ ಪಕ್ಕದ ಮನೇಲಿ ಏನೋ ಮಾತಾಡ್ತಾರೆ ಅಂತೇಳಿ ನಮ್ಮ ಸಂಸಾರಗಳನ್ನ ಹಾಳು ಮಾಡ್ಕೊಂಡು, ಹಾಗಾದ್ರೆ ಇದು ಮಲಯಾಳಂ ಭಾಷೆ ವಿರೋಧ ಮಾಡ್ಲೇಬೇಕಲ್ವಾ? ಒಂದ್ ನಿಮಿಷ ರೀ, ನಾವು ಮಾತಾಡ್ತೀವಿ. ಇದನ್ನ ವಿರೋಧ ಮಾಡ್ಬೇಕಲ್ವಾ? ನೋಡಿ, ಈಗ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಇರ್ತಕ್ಕಂಥದ್ದು ಇವ್ರಿಗೆ, ಡಬಲ್ ಸ್ಟ್ಯಾಂಡ್ ಯಾಕೆ? ಅದೇ ಡಬಲ್ ಸ್ಟ್ಯಾಂಡ್ ಯಾಕೆ? ನೋಡಿ, ನಾವು ಮಾತಾಡ್ತಾ ಇರೋದು ಕೋಗಿಲು ವಿಚಾರದಲ್ಲಿ. ಈಗ ಮಲಯಾಳಂ ಆಕ್ಟ್ ಪ್ರಕಾರ ಆಯಾ ಭಾಷೆಗಳಿಗೆ ಆಯಾ ರಾಜ್ಯದ ಪ್ರಕಾರ ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ತಾರೆ, ಅದನ್ನ ವಿರೋಧ ಮಾಡಬೇಕು, ಅದನ್ನ ನಾವು ಮಾಡ್ತಾ ಇದೀವಿ, ಮಾಡಿದೀವಿ ಆಲ್ರೆಡಿ. ಬಟ್ ನೀವು ಕೋಗಿಲು ವಿಚಾರದಲ್ಲಿ ಕೇಳಿಸ್ಕೊಳ್ಳಿ, ಗಡಿ ಭಾಗದ ಶಾಲೆಗಳಲ್ಲಿ ನೀವು ಮಾಡಿ ಕನ್ನಡ ಕಡ್ಡಾಯ ಅಂತ ಮಾಡಿ, ಈಗ ಅವ್ರ ತರ ಮಾಡಿ. ನೀವು ಆಲ್ರೆಡಿ ಮಾಡಿದೀವಲ್ಲ ನಾವು. ಹಂಗಲ್ಲ ಸರ್, ಈಗ ಅವ್ರ ತರ ನಮ್ಮ ಕನ್ನಡಿಗರು ಹೆಚ್ಚಿರುವಂತಹ ಪ್ರದೇಶ, ಮಹಾರಾಷ್ಟ್ರಕ್ಕೆ ಸೇರಿರುವಂತಹ ಕೆಲವೊಂದಿಷ್ಟು ಪ್ರದೇಶಗಳು ಅಧಿಕೃತವಾಗಿ ನಮ್ಮ ಕನ್ನಡ ಮಾತಾಡುವಂಥವ್ರು, ನೀವು ಕೂಡ ಕಡ್ಡಾಯ ಮಾಡಿಬಿಡಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಕನ್ನಡಿಗರು ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಕಟ್ಟಿದವರು. ಎಲ್ಲರನ್ನು ಅಣ್ಣ ತಮ್ಮಂದಿರಾಗೆ 7 ಕೋಟಿ ಕನ್ನಡಿಗರು ಯಾರು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದಾರೆ, ಎಲ್ಲಾ ಕನ್ನಡ ಮಾತಾಡ್ತಾರೆ. ಆದ್ರೆ ಮಾತೃಭಾಷೆ ಬೇರೆ ಇದೆ ಅನ್ನೋ ಕಾರಣಕ್ಕೋಸ್ಕರ ನೀವು ನಮ್ಮವರಲ್ಲ ಅಂತೇಳಿ ದೂರ ತಳ್ಳುವಂತ ಒಂದು ಕೆಟ್ಟ ಪ್ರವೃತ್ತಿ ನಮ್ಮ ಕನ್ನಡಿಗರಿಗಿಲ್ಲ. ಆ ಕನ್ನಡಿಗರು ಏನ್, ನಾವು ಯಾವಾಗ್ಲೂ ಎಲ್ಲರನ್ನು ಜೊತೆ ಸೇರಿಸ್ಕೊಂಡು ನೀವೆಲ್ಲ ನಮ್ಮವರೇನೆ, ಏನು ಭಾಷೆ ನೀವು ನಿಮ್ಮ ಮಾತೃಭಾಷೆ ಬೇರೆ ಆದ್ರೇನು, ಮನೇಲಿ ಮಾತಾಡ್ಕೋತಾ ಇದ್ದಾರೆ, ಬೀದಿಗೆ ಬಂದಾಗ ಹೊರಗಡೆ ಬಂದಾಗ ಅದೇನೋ ಅವರೆಲ್ಲ ಕನ್ನಡನೇ ಮಾತಾಡ್ತಾ ಇದ್ದಾರೆ. ಸರ್, ಹಿಂಗೆ ನಾವು ಕನ್ನಡಿಗರು ವಿಶಾಲ ಹೃದಯ ಎಲ್ಲ ಚುಸ್ತಾ ಇದಾರೆ ಸರ್. ಈ ಕಡೆ ಹೊಸೂರು ಕಡೆ ಬಂದ್ರೆ ಅವರು ರಾಜಕೀಯ ಚಿಕ್ಕಬಳ್ಳಾಪುರ, ಕೋಲಾರ, ಅಲ್ಲಿ ಮಹಾರಾಷ್ಟ್ರ ಕಡೆ ನೀವು ಸಿಗಲ್ಲ ನಿಮಗೆ. ನೀವು ನೋಡಿ, ನಾವು ಯಾವಾಗ್ಲೂ ನಾವು ಪ್ರೀತಿ ವಾತ್ಸಲ್ಯದಿಂದ ಯಾವಾಗ ಬೆಂಗಳೂರಲ್ಲಿ ನಾವು ಆಯ್ತಪ್ಪ ಬೇರೆ ರಾಜ್ಯದಲ್ಲಿ ಇದೀವಿ ಅನ್ನುವಂತ ಭಾವನೆ ಬರುತ್ತೆ ನಮ್ಗೆ. ಕೆಲವೊಂದಿಷ್ಟು ಏರಿಯಾಗಳಿಗೆ ಹೋದ್ರೆ ನೀವು ಮೊದಲು ಅದನ್ನ ಕಂಟ್ರೋಲ್ ಮಾಡಿ ಸರ್. ಅಲ್ಲ, ನಾವು ಭಾಷೆನ ಬೆಂಗಳೂರಿನಲ್ಲಿ ಭಾಷೆ ಬೆಳೆಸೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕು ನಾವು ಆಲ್ರೆಡಿ ಮಾಡಿದ್ದೇವೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಕನ್ನಡ ಕ್ಲಾಸ್ಗಳನ್ನು ಶುರು ಮಾಡಿದ್ದೇವೆ, ಕನ್ನಡಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದೇವೆ. ಕನ್ನಡ ಭಾಷೆ ಕಲಿತವ್ರಿಗೆ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ತೆಗೆದುಕೊಂಡವ್ರಿಗೆ ಗೌರ್ಮೆಂಟ್ ಜಾಬಲ್ಲಿ ನೇರವಾಗಿ ಅವ್ರಿಗೆ ಆಕ್ಸೆಸ್ ಅನ್ನು ಕೊಡ್ತಿದ್ದೇವೆ. ಅಂದರೆ ಎಂಟ್ರೆನ್ಸ್ ಬರೆಯೋ ಅವಶ್ಯಕತೆ ಇಲ್ಲ ಕನ್ನಡ ಭಾಷೆದು. ಆ ರೀತಿಯಾದಂಥ ಎಲ್ಲ ವ್ಯವಸ್ಥೆಯನ್ನು ನಾವು ಆಲ್ರೆಡಿ ಮಾಡಿದ್ದೇವೆ. ಬಟ್ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಮತ್ತು ಒಂದು ರಾಜ್ಯ ಅಂತ ವಿಚಾರ ಬಂದಾಗ, ಒಂದು ರಾಜ್ಯದಲ್ಲಿ ಎಲ್ಲ ಜಾತಿ, ಭಾಷೆ, ಪ್ರದೇಶದ, ಧರ್ಮದವರು ಇರುವಾಗ ನಾವು ಎಲ್ಲರನ್ನೂ ಕನ್ನಡಿಗರೇ ಅಂತ ಹೇಳಿ ತೆಗೆದುಕೊಂಡು ಹೋಗ್ಬೇಕಾಗ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಅದನ್ನು ಮಾಡ್ತಾ ಇದ್ದೇವೆ. ಕೇವಲ ಯಾರೋ ಒಬ್ರು ತರಲೆ ಮಾಡ್ತಾರೆ ಅಥವಾ ಯಾರೋ ಒಬ್ರು ತಪ್ಪು ಮಾಡ್ತಾರೆ ಅಂತೇಳಿ ನಾವು ಆ ತಪ್ಪಿಗೆ ಹೋಗಿ ನಾವು ಇನ್ನೊಂದು ತಪ್ಪು ಮಾಡುವುದು ಸೂಕ್ತವಲ್ಲ. ಓಕೆ, ಅದನ್ನು ನಾವು ಕ್ಲಿಯರ್ ಆಗಿ ಹೇಳಿದ್ದೇವೆ. 7 ಕೋಟಿ ಕನ್ನಡಿಗರೆಲ್ಲ ಕನ್ನಡಿಗರೇನೆ. ಅವರ ಭಾಷೆ ಬೇರೆ ಇರ್ಬೋದು, ಮಾತೃಭಾಷೆ ಬೇರೆ ಇರ್ಬೋದು, ನನ್ನ ಮಾತೃಭಾಷೆ ಬೇರೆ ಇರ್ಬೋದು, ನಿಮ್ಮದು ಬೇರೆ ಇರ್ಬೋದು, ಅದು ನಮ್ಮ ಮನೆಗಳಲ್ಲಿ ಮಾತಾಡ್ಕೊಳ್ತಿದ್ದೇವೆ. ಬಟ್ ಕರ್ನಾಟಕದಲ್ಲಿ ಇರ್ತಕ್ಕಂಥ 7 ಕೋಟಿ ಎಲ್ಲರೂ ಕನ್ನಡಿಗರೇ. ಹಾಗಾಗಿ ಅಲ್ಲಿ ಏನು ಎನ್ಫೋರ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಅವ್ರು ಆಲ್ರೆಡಿ ಕಲ್ತಿದ್ದಾರೆ. ಬಟ್ ಬೇರೆ ಬೇರೆ ಕಾರಣಗಳಿಂದ ಅವರು ಇನ್ನೂ ಕೆಲವು ಕಲಿಯೋದನ್ನು ನಿಧಾನ ಮಾಡ್ತಿದ್ರೆ ಅವ್ರಿಗೆ ಅವಕಾಶ ಕೊಟ್ಟು ಅವ್ರನ್ನ ಕಲಿಸುವಂಥ ಕೆಲಸ ಮಾಡೋಣ. ನಿಜ. ಉತ್ಕರ್ಷ್ ಅವ್ರೀಗ ಭಾಷಾಭಿಮಾನ ಅಂತ ಬಂದಾಗ ತಮಿಳುನಾಡು ನೋಡ್ತಾ ಇದ್ದೀವಿ, ನಾವು ಪಕ್ಕದ ಆಂಧ್ರ ಪ್ರದೇಶ ನೋಡ್ತಾ ಇದ್ದೀವಿ, ಕೇರಳ ನೋಡ್ತಾ ಇದ್ದೀವಿ. ಎಂತಿಂಥ ಚಳುವಳಿಗಳು, ಹೋರಾಟ ಸರ್, ಬಿಟ್ಟು ಕೂಡ ಮಾತೇ ಇಲ್ಲ. ಅವ್ರು ಯಾವುದೇ ಕ್ಷೇತ್ರದಲ್ಲಿರಲಿ, ಎಲ್ಲೋ ಹೋಗಿ ವಾಸ ಮಾಡಲಿ, ಮೊದಲು ಭಾಷೆ ಅಂತ ಬಂದಾಗ ಬೀದಿಗಿಳಿದು ಹೋರಾಟ ಮಾಡುವಂಥ ಮನಸ್ಥಿತಿ ಖಂಡಿತವಾಗಿ ಖಂಡಿಸ್ತಾರೆ. ನಮ್ಮಲ್ಲಿ ಇಲ್ಲ ಅಂತ ಅನ್ಸುತ್ತೆ ನಿಮಗೆ? ಇಲ್ಲ, ಆ ರೀತಿ ಅನ್ನೋದಕ್ಕಿಂತ ಭಾಷೆ ವಿಚಾರದಲ್ಲಿ ಯಾವುದೇ ಪಾರ್ಟಿ ಆಗಲಿ ನಮ್ಮ ನಿಲುವು ಭಾಳ ಸ್ಪಷ್ಟವಾಗಿರಬೇಕಂದ್ರೆ ಭಾಷೆಗಿಂತ ಮಿಗಿಲಾದದ್ದಿಲ್ಲ. ಯಾಕಂದರೆ ಭಾಷೆಯನ್ನು ನಾವು ಕಳ್ಕೊಂಡ್ರೆ ನಮ್ಮ ಅಸ್ತಿತ್ವನೇ ಕಳ್ಕೊಂಡಂಗೆ, ನಮ್ಮ ಸಾಂಸ್ಕೃತಿಕ ಹಿನ್ನೆಲೆಯನ್ನೇ ನಶಿಸಿ ಹೋದಂಗೆ. ಸೊ ಹಾಗಾಗಿ ಇವತ್ತೇನು ಪಿಣರಾಯಿ ವಿಜಯನ್ ಆಮೇಲೆ ಈ ಕಮ್ಯುನಿಟ್ರಿ ಯಾವಾಗಲೂ ಹೀಗೆ ಬರೀ ಭಾಷಣ ಮಾಡ್ತಾರೆ ಅಷ್ಟೇ, ನಾವು ಭಾಷೆ ಉಳಿಸ್ತೀವಿ, ನಾವು ಜಾತ್ಯತೀತವಾದಿಗಳಂತ. ಈಗ ಫೆಡರಲ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತಾರೆ, ಕಮ್ಯುನಿಸ್ಟ್ರು ನೀವು ಭಾಷಣ ಕೇಳಬೇಕು, ಒಕ್ಕೂಟದ ವ್ಯವಸ್ಥೆ ಅಂತ ಹೇಳ್ತಾರೆ, ನಾವೆಲ್ಲ ಕೂಡ ಒಂದೇ ಅಂತ ಹೇಳ್ತಾರೆ. ಆದರೆ ಇವತ್ತು ಇವ್ರು ಮಾಡ್ತಿರೋದೇನು, ಭಾಷೆಯನ್ನು ಹೇರ್ತಕ್ಕಂಥ ಕೆಲಸ ಅವಶ್ಯಕತೆ ಏನಿದೆ? ಅಲ್ಲಿ 70% ಕನ್ನಡ ಮಾತನಾಡ್ತಕ್ಕಂಥವ್ರು ನೀವು ಸ್ವಾತಂತ್ರ್ಯ ಕೊಡಬೇಕು ಕಮ್ಯುನಿಸ್ಟರು. ನನ್ನ ಪ್ರಶ್ನೆ ಏನಂತಂದರೆ, ಕರ್ನಾಟಕದಲ್ಲೂ ಒಂದಷ್ಟು ಜನ ಈ ಕಮ್ಯುನಿಸ್ಟ್ಗಳೆಲ್ಲ ಇದ್ದಾರೆ, ನಿಮಗೆ ಬಹುಶಃ ನಾನು ಆಗಲೇ ಹೆಸರುಗಳೆಲ್ಲ ಹೇಳಿದೆ, ಅವರೆಲ್ಲ ಯಾಕೆ ಮಾತಾಡೋದೇ ಇಲ್ಲ ಅವರು? ಇದು ಒಂಥರ ದುರ್ದೈವದ ಸಂಗತಿ. ಸೆಲೆಕ್ಟಿವ್ ಇದು ಸಮಸ್ಯೆ ಏನು ಗೊತ್ತಕ್ಕ, ನೀವು ಹೇಳ್ದಂಗೆ
ಈ ಸೆಲೆಕ್ಟಿವ್ ಹೋರಾಟ ಮಾಡ್ತಕ್ಕಂಥ ಮನಸ್ಥಿತಿ ಹೋಗಬೇಕು. ಭಾಷೆಯ ವಿಚಾರ ಬಂದಾಗ ಎಲ್ಲ ಕೂಡ ಒಗ್ಗಟ್ಟಾಗಿ ಧ್ವನಿ ಎತ್ತಬೇಕು. ಕೇರಳದ ಕಮ್ಯುನಿಸ್ಟರು ಮಾಡ್ತಾರಂತ ಇಲ್ಲಿನ ಕಮ್ಯುನಿಸ್ಟ್ಗಳು, ಎಡಪಂಥೀಯರು, ಈ ಬುದ್ಧಿಜೀವಿಗಳು, ಇವು ಸ್ವಘೋಷಿತ ಪ್ರಗತಿಪರರೆಲ್ಲ ಎಲ್ಲಿ ಹೋಗಿದ್ದಾರೆ? ಹಾಗಾದರೆ ಯಾಕೆ ಮಾತನಾಡ್ತಾ ಇಲ್ಲ? ಮಾತನಾಡುವಂಥ ನೈತಿಕತೆ ಇಲ್ವಾ? ಬೇರೆ ವಿಷಯ ಆದರೆ ನೀವೆಲ್ಲ ಬೀದಿಗೆ ಬರ್ತೀರಾ, ನೀವೆಲ್ಲ ಮನುವಾದಿಗಳು, ನೀವೆಲ್ಲ ಹಿಂದಿ ವಾಲಗಳಂತ ಹೇಳ್ತಾರೆ. ಆದರೆ ಇದೇನಿದೆ ಮತ್ತೆ ಇವ್ರು ಮಾಡ್ತಿರೋದು? ಕಾಸರಗೋಡ್ನ 70% ಕನ್ನಡಿಗರು ನಿಮಗೆ ಕಾಣಿಸ್ತಾ ಇಲ್ವಾ? ಅವ್ರು ಯಾರು ನಮ್ಮ ಕನ್ನಡಿಗರಲ್ವಾ? ಅಲ್ಲಿ 70% ಬರೀ ಕನ್ನಡ ಮಾತನಾಡೋರಲ್ಲ, ಬರೆಯೋಕ್ಕೂ ಕೂಡ ಬರುತ್ತೆ. ನಾನು ಕಾಸರಗೋಡ್ಗೆ ಹೋಗಿದ್ದೀನಿ, ನಮಗಿಂತ ಚೆನ್ನಾಗಿ ಮಾತಾಡ್ತಾರೆ ಕನ್ನಡ ಅವರು. ಸೊ ಇಷ್ಟಿದ್ದಾಗ ಈ ಸೆಲೆಕ್ಟಿವ್ ಹೋರಾಟಗಳು, ಮತ್ತು ಇವರು ಇಲ್ಲಿ ಕಾಂಗ್ರೆಸ್ ವಿರೋಧ ಮಾಡೋದು ಅದೇ ಕಮ್ಯುನಿಸ್ಟರಿಗೆ. ಕನ್ನಡ ಹೋರಾಟ ಅದ್ರ ಬಗ್ಗೆ ಹೇಳ್ತೀರಿ? ಕನ್ನಡ ಪರ ಹೋರಾಟಗಾರ ಕೂಡ ಧ್ವನಿ ಎತ್ತಬೇಕು. ಒಂದು ಸಣ್ಣ ಏನೋ ಒಂದು ಘಟನೆ ಆದಾಗ ಎಷ್ಟೋ ಆವೇಶದಿಂದ. ಹೌದು, ನಾನು ಅದನ್ನೇ ಹೇಳೋದು ನೋಡಿ. ಇಲ್ಲಿ ಅಲ್ಲಿನ ಪಿಣರಾಯಿ ವಿಜಯನ್ಗೆ ವಿರೋಧ ಮಾಡ್ತಾರೆ ಕಾಂಗ್ರೆಸ್ ಅವರು, ಅದೇ ಕಮ್ಯುನಿಸ್ಟ್ ಸಿದ್ಧಾಂತ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಇಲ್ಲಿ ಕೈ ಜೋಡಿಸ್ತಾರೆ. ಇದು ಯಾವ ಸೀಮೆ ನಿಮ್ಮ ನಿಲುವು? ಹೇಳ್ಬೇಕಲ್ಲ ಇದನ್ನ ಮುಖ್ಯಮಂತ್ರಿಗಳು. ಈ ದ್ವಂದ್ವ ನಿಲುವನ್ನ ನಾವು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲಿ ವಿರೋಧ ಮಾಡ್ತೀರಾ, ಇಲ್ಲಿ ಸಹಬಾಳ್ವೆ, ಇಲ್ಲಿ ಪ್ರೀತಿ, ಇದ್ಯಾಕಿದು? ಕರೆಕ್ಟ್ ಅಲ್ವಾ ಸರ್? ಇದನ್ನ ಪ್ರಶ್ನೆ ಮಾಡ್ಲೇಬೇಕು ನಾವು ಯಾರಾದ್ರೂ. ಮತ್ತೆ ಕನ್ನಡ ಹೋರಾಟಗಾರರು ಕೂಡ ಇದನ್ನ ಪ್ರಶ್ನೆ ಮಾಡ್ಲೇಬೇಕು. ಕಾಸರಗೋಡು ಕರ್ನಾಟಕದ ಭಾಗ. ಬೆಳಗಾವಿಯಲ್ಲಿ ಯಾವ ರೀತಿ ನಾವು ಉಗ್ರವಾದಂತ ಹೋರಾಟಗಳನ್ನು ರೂಪಿಸೋ ಕಾರಣಕ್ಕೆ ಅಷ್ಟೋ ಇತಿಮಿತಿಯಲ್ಲಿದೆ. ಕಾಸರಗೋಡ್ನ ವಿಚಾರವಾಗೂ ನಾವು ಅದೇ ರೀತಿ ತಗೋಬೇಕು ಕೈಗೆ. ನಿಜ ದೊಡ್ಡ ಸರ್. ಈಗ ಸರ್ಕಾರ ಓಕೆ ಕಾನೂನಾತ್ಮಕವಾಗಿ ಮುಂದೆ ತಮ್ಮ ಹೋರಾಟ ಹೇಗಿರುತ್ತೆ? ನೋಡಿ, ಸುಪ್ರೀಂ ಕೋರ್ಟಿನಲ್ಲಿ ಯಾವಾಗಲೂ ಈಗ ನಾವು ಮೊನ್ನೆ ತಾನೇ ಮೇಕೆದಾಟು ಕೇಸನ್ನು ಗೆದ್ದಿದ್ದೇವೆ, ಕೃಷ್ಣ ವಿಚಾರ ಕೇಸನ್ನು ಗೆದ್ದಿದ್ದೇವೆ. ಸೊ ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾನೂನು ತಜ್ಞರು ಮತ್ತು ಏನು ಲಾಯರ್ಗಳಿದ್ದಾರೆ, ವ್ಯವಸ್ಥಿತವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಈ ಕೇಸ್ಗಳನ್ನು ಗೆದ್ದಿದ್ದೇವೆ. ಇನ್ನು ಈ ವಿಚಾರದಲ್ಲೂ ಕೋರ್ಟ್ ಕೇಸಲ್ಲಿರೋದ್ರಿಂದ ಕೋರ್ಟಿನಲ್ಲಿ ಸಮರ್ಥವಾಗಿ ಏನು ವಾದವನ್ನು ಮಂಡನೆ ಮಾಡಬೇಕು ಆ ಮಂಡನೆಯನ್ನು ಮಾಡ್ತದೆ ಸರ್ಕಾರ. ಅದರಲ್ಲಿ ಏನು ಸೆಕೆಂಡ್ ಥಾಟೇ ಇಲ್ಲ. ಯಾಕೆಂದರೆ ಕರ್ನಾಟಕದ ಕಾವೇರಿ ವಿಚಾರ ಇರ್ಬೋದು, ಕೃಷ್ಣ ವಿಚಾರ ಇರ್ಬೋದು, ಮೇಕೆದಾಟು ಇರ್ಬೋದು, ಮಹದಾಯಿ ಇರ್ಬೋದು, ಇಷ್ಟೂ ಕೇಸನ್ನು ನಾವು ಗೆದ್ದಿದ್ದೇವೆ ಇವತ್ತು ಅಂತ ಹೇಳಿದ್ರೆ, ಇನ್ಕ್ಲೂಡಿಂಗ್ ಕೃಷ್ಣ ರಿವರ್ ವಾಟರ್ ನಾವು ಗೆದ್ದಿದ್ದೇವೆ ಅಂತ ಹೇಳಿದ್ರೆ ಅದರ ಮೂಲ ಕಾರಣ ನಮ್ಮಲ್ಲಿರ್ತಕ್ಕಂಥ ಕಾನೂನು ತಜ್ಞರ ತಂಡ. ಯಾವುದೇ ಪಕ್ಷ ಇರಲಿ, ನಾವು ಯಾವುದೇ ಪಕ್ಷ ಅಥವಾ ಯಾವುದೇ ಸರ್ಕಾರ ಬಂದಾಗ ನಾವು ಮಾಡಿಲ್ಲ ಅಂತಲ್ಲ, ಆಯಾ ಸಂದರ್ಭದಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ. ಕೇವಲ ಈಗೇನು ಚುನಾವಣೆ ಇದೆ, ಕೇರಳದಲ್ಲಿ ಸ್ವಲ್ಪ ಚುನಾವಣೆ ಇದೆ, ಅಟ್ಲೀಸ್ಟ್ ಸ್ವಲ್ಪ ಎಲ್ಲೋ ಈ ಬಿಸಿನಲ್ಲಿ ಸ್ವಲ್ಪ ಮೈ ಕಾಯಿಸ್ಕೊಳ್ಳೋಣ, ಚಳಿ ಆಗ್ಬಿಟ್ಟಿದೆ, ಕಾಯಿಸ್ಕೊಳ್ಳೋಣ ಅಂತೇಳಿ ಪ್ರಯತ್ನವನ್ನು BJP ಏನು ಮಾಡ್ತಾ ಇದ್ದಾರೆ. ಈ ಕೆಲಸವನ್ನು ದಯವಿಟ್ಟು ಬಿಡಿಸಿ, ನಿಮ್ಮ ತಾಕತ್ತಿರು ನೀವಾಗ ನೇರವಾಗಿ ಫೈಟ್ ಮಾಡಿ. ಅದು ಬಿಟ್ಟು ಪಿಣರಾಯಿ ವಿಜಯನ್ಗೆ ಬೆಂಕಿ ಹಚ್ಚಿ ಪಂಪಳು ಏನೋ ಪಿನ್ ಇಟ್ಬಿಟ್ಟು ನೀವು ಆ ಬೆಂಕಿ ಹಚ್ಚಿ ಆ ಬೆಂಕಿಯಲ್ಲಿ ಬಿಸಿ ಕಾಯಿಸ್ಕೊಂಡು ಬೆಂಕಿ ಕಾಯಿಸ್ಕೊಳ್ಳೋ ಕೆಲಸ ಮಾಡ್ತಾರೆ. ಪಿಣರಾಯಿ ವಿಜಯನ್ ಒಳ ಒಪ್ಪಂದ, ಪಿಣರಾಯಿ ವಿಜಯನ್ ಅವ್ರ ಜೊತೆ ಒಳ ಒಪ್ಪಂದ ಇವರು ಒಳ ಒಪ್ಪಂದ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ರಾಜಕೀಯ ಲಾಭ ಮಾಡ್ಕೊಳ್ಳೋಣ, ಚಳಿ ಆಗ್ತಾ ಇದೆ ಅಂತ ಕಾಂಗ್ರೆಸ್ನ MP ತಮಿಳುನಾಡು CM ಸ್ಟಾಲಿನ್ ನೋಡಿ ಕಲಿಬೇಕು ಸರ್, ಎಂತ ಭಾಷಾ ಪ್ರೇಮ ಅವ್ರದ್ದು. ಈಗ ಅದೇ ನಿಮ್ಮ UPA ಸರ್ಕಾರ ಇದ್ದಿದ್ರೆ ತ್ರಿಭಾಷಾ ಸೂತ್ರ ಅಥವಾ ಇನ್ನೇನೋ ಹಿಂದಿ ಹೇರಿಕೆ ಕೆಲವೊಂದಿಷ್ಟು ಬದಲಾವಣೆ ತರುವುದು ನೀವು ಹಂಗೆ ಮಾಡ್ತೀವಿ. BJP ಮಾಡ್ತಾ ಇದ್ರೆ ತ್ರಿಭಾಷಾ ಸೂತ್ರವನ್ನು ಈಗಲ್ಲ, ಭಾಷೆ ಅಂತ ಬಂದಾಗ ಸ್ಟಾಲಿನ್ ನೋಡಿ ಕಲಿಬೇಕು. 1960s ಅಲ್ಲಿ ಅದನ್ನ ಸ್ಟಾಪ್ ಮಾಡಿದ್ದಾರೆ. ಅವಾಗ ಏನೋ ಒಂದು ದೊಡ್ಡ ಹೋರಾಟ ಆಯಿತು ಹಿಂದಿ ವಿರುದ್ಧ. ಹಿಂದಿಯನ್ನು ಅಫಿಷಿಯಲ್ ಲ್ಯಾಂಗ್ವೇಜ್ ಮಾಡಬೇಕು ಅಂತ ಹೋದಾಗ ನಡೆದಂತ ಗಲಾಟೆನಲ್ಲೇ ಅವರು ಇದನ್ನ ತೀರ್ಮಾನ ತಮಿಳುನಾಡು ಒಂದೇ ಒಂದು ರಾಜ್ಯಕ್ಕೆ ಮಾತ್ರ ಅದೊಂದು ವ್ಯವಸ್ಥೆ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲಿ 2 ಅನುಕೂಲಗಳಾಗಿದೆ. ಒಂದು ರಿಸರ್ವೇಶನ್ ವಿಚಾರವಾಗಿ ಮತ್ತೆ 2 ಐಚ್ಛಿಕ ಭಾಷೆ ವಿಚಾರವಾಗಿ ಮಾತ್ರ ತಮಿಳುನಾಡಲ್ಲಿ, ಕೇವಲ ತಮಿಳುನಾಡಲ್ಲಿ ಮಾತ್ರ 2 ಆಪ್ಷನ್ಗಳನ್ನು ಮಾಡ್ಕೊಂಡಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಅದು ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 8 ಅಲ್ಲಿ ಇನ್ಕ್ಲೂಡ್ ಮಾಡಬೇಕಾಯ್ತು, ಅದು ಮಾಡೋಕ್ಕಾಗಿಲ್ಲ. ಸೊ ಅದು ಮಾಡೋಕ್ಕಾಗತ್ತ ಕೇಂದ್ರ ಸರ್ಕಾರ ಸಪೋರ್ಟ್ ಕೊಡ್ತಾರೆ, ನಾವು ಮಾಡೋಣ. ಈಗ ಇಂಟರ್ನಲ್ ರಿಸರ್ವೇಶನ್ ವಿಚಾರವಾಗಿ ಮತ್ತೇನು ನಾವು ರಿಸರ್ವೇಶನ್ 70% ತಗೊಂಡೋಗ್ಬೇಕು ಅಂತಿದ್ದೀವಿ. ಆ ರಿಸರ್ವೇಶನ್ ಅನ್ನು ಇವರು ಒಪ್ತಾರೆ ಅಂತ ಹೇಳಿ ನಾವು ತಗೊಂಡೋಗಿ ಕೊಡ್ತೀವಿ. ಹಲವಾರಿಗೆ ಕಳಿಸಿದ್ರು ಅದು ವಾಪಸ್ ಇವ್ರದೇ ರಾಜ್ಯ ಸರ್ಕಾರ ಕಳಿಸಿದ್ರು ವಾಪಸ್ ಕಳಿಸಿದ್ದಾರೆ. ಯಾಕೆ ಅದನ್ನು ಸರಿ ಮಾಡುವಂತ ಒಂದು ದಿಟ್ಟತನವನ್ನು ಕೇಂದ್ರ ಸರ್ಕಾರ ತೋರಿಸಬೇಕು. ರಿಸರ್ವೇಶನ್ ಮತ್ತೆ ಭಾಷಾ ವಿಚಾರದಲ್ಲಿ ಸ್ವಲ್ಪ ಓಪನ್ ಆಗಿರ್ಬೇಕು ಅಂತ ಹೇಳಿ ನನ್ನ ಆಗ್ರಹ. ಥ್ಯಾಂಕ್ ಯು ದೊಡ್ಡ ಸರ್ ಮಾತಾಡೋದಕ್ಕೆ. ಥ್ಯಾಂಕ್ ಯು ಉತ್ಕರ್ಷ ತಮ್ಮ ಕೂಡ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇದ್ದೀವಿ ನಾವೀಗ ಏನೆಲ್ಲ ಬದಲಾವಣೆಗಳಾಗ್ತಿದೆ ಅಂದರೆ ದೊಡ್ಡ ಮಟ್ಟದಲ್ಲಿ ಇನ್ನೂ ಕೂಡ ಇದು ವಿಚಾರಗಳು ಗೊತ್ತಾಗಿಲ್ಲ. ಯಾಕಂದರೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ ಮೇಲೆ ಇಡೀ ರಾಜ್ಯಕ್ಕೆ ಗೊತ್ತು ಇಲ್ಲಿ ಕಾಸರಗೋಡಿನಲ್ಲಿ ಮಲಯಾಳಂನ ಕಡ್ಡಾಯ ಮಾಡ್ತಾ ಇದ್ದಾರೆ ಅಂತೇಳಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೋಡ್ತೀವಿ. ನಮ್ಮ ಪ್ರಶ್ನೆ ಇದು, ಹೋರಾಟಗಾರ ಎಲ್ಲಿದ್ದೀರಪ್ಪ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಸಣ್ಣ ಸಣ್ಣ ಗಲಾಟೆಗಳಾದಾಗ ನೋಡಬೇಕು ಆವೇಶ, ಫೇಸ್ಬುಕ್ ಲೈವ್ ಬರೋದೇನು, ಜೊತೆಗೆ ಆವೇಶದ ಮಾತುಗಳೇನು, ನಮ್ಮ ಕನ್ನಡ ಪ್ರೇಮ ಅಂತೇಳಿ. ಇಲ್ಲಿ ಕನ್ನಡ ಪ್ರೇಮ ಅಂತ ತೋರಿಸಿ. ಕೇವಲ ಹೋರಾಟಗಾರರು, ಸರ್ಕಾರ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಕನ್ನಡಿಗರು ಕೂಡ ಇದರ ಬಗ್ಗೆ ಧ್ವನಿಯನ್ನು ಎತ್ತಬೇಕು ಅನ್ನುವಂತಹ ಒತ್ತಾಯ ಕೂಡ ನಮ್ಮದಾಗಿದೆ. ಬಟ್ ಸರ್ಕಾರ ಕೂಡ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡುತ್ತೆ ಅನ್ನುವಂಥ ನಂಬಿಕೆ ಕರ್ನಾಟಕದ ಜನರದ್ದಾಗಿದೆ. 21ಕ್ಕೆ ಅದರ ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ. ಕಾದು ನೋಡೋಣ ಏನಾಗುತ್ತೆ ಈ ಒಂದು ವಿವಾದ ಅಂಥೇಳಿ. ಇದೇ ಯೋಚನಾ ಅಖಾಡ ನೋಡ್ತಾರೆ TV5 ವಾಸ್ತವದ ಪ್ರತಿರೂಪ.